ಸ್ನೇಹಿತರೆ, ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ಸೃಷ್ಟಿ ಆಗ್ತಾ ಇದೆಯಾ ಪವರ್ ಸೆಂಟರ್? ಕಮಲ ಪಾಳೆಯದಲ್ಲಿ ಶುರುವಾಗಿದೆಯಾ ಆಂತರಿಕ ಸಮರ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವ ನಿಟ್ಟಿನಲ್ಲಿ ಸದ್ಯದ ಬೆಳವಣಿಗೆಗಳು, ಸನ್ನಿವೇಶಗಳು, ಸಿನಾರಿಯೋಗಳು ಗೋಚರವಾಗ್ತಾ ಇದ್ದಾವೆ. ಹಾಗಾದ್ರೆ ಕಮಲ ಪಾಳೆಯದಲ್ಲಿ ಆಂತರಿಕ ಸಮರ ಶುರುವಾಗಿದೆಯಾ? ಇದೇನು ಹೊಸ್ತಾ? ಎಲ್ಲಾ ರಾಜಕೀಯ ಪಕ್ಷಗಳಲ್ಲೂ ಇದೆಲ್ಲ ಇದ್ದದ್ದೇ ಮಾಮೂಲು. ಇದ್ರಲ್ಲಿ ಅಂಥದ್ದೇನಿದೆ ಅಂತ ನಾವು ನೋಡೋದಾದ್ರೆ ಮುಂದಿನ ಹಂತದಲ್ಲಿ ಮತ್ತಷ್ಟು ವಿಚಾರವನ್ನ ಗಮನಿಸ್ತಾ ಹೋದ್ರೆ ಇದರ ಬಗ್ಗೆ, ಇದರ ತೀವ್ರತೆ ಬಗ್ಗೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. TV5 ನಲ್ಲಿ ಕಮಲ ಪಾಳೆಯದ ಆಂತರಿಕ ಸಮರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಿಮಗಾಗಿ. ಎಸ್ ಸ್ನೇಹಿತರೆ, ಪಕ್ಷದಲ್ಲಿ ಸೈಲೆಂಟ್ ಆಗಿ ಬೆಳೀತಾ ಇದ್ದಾರಾ ಬೆಳಗಾವಿ ಸಾಹುಕಾರ? ಸ್ನೇಹಿತರೆ, ಬೆಳಗಾವಿ ಅಂತ ಹೇಳಿದ ತಕ್ಷಣ ಅಲ್ಲಿಯ ರಾಜಕಾರಣವೇ ಒಂದು ವಿಭಿನ್ನ, ಒಂದು ಅತಿ ದೊಡ್ಡ, ಬೆಂಗಳೂರು ಬಿಟ್ರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ 18 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಬೆಳಗಾವಿಯಲ್ಲಿ ಅಲ್ಲಿ ಕೌಟುಂಬಿಕ ರಾಜಕಾರಣಗಳು ಬಹಳಷ್ಟು ಸದ್ದು ಮಾಡಿರೋದು ನಮಗೂ ನಿಮಗೂ ಎಲ್ಲ ಗೊತ್ತಿರುವಂತಹ ವಿಚಾರ. ಇಂಥದ್ರಲ್ಲಿ ಈಗ ರೆಬೆಲ್ ಆಗಿರುವಂತಹ ರಮೇಶ್ ಜಾರಕಿಹೊಳಿ ಅವರ ನಿಜವಾದ ಉದ್ದೇಶ ಏನು? ಬಿಜೆಪಿಯ ಆಂತರಿಕ ವಲಯದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ, ಇದಕ್ಕೆ ಪ್ರಮುಖವಾದ ಕಾರಣ ಏನು? ರಮೇಶ್ ಜಾರಕಿಹೊಳಿ ಅವರ ಯಾವ ವರ್ತನೆ, ನಡವಳಿಕೆ ಅಥವಾ ಅವರ ಖದರ್, ಅವರ ಯಾವ ಒಂದು ಬೆಳವಣಿಗೆ ಇಲ್ಲಿ ಇಷ್ಟೊಂದು ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಪಕ್ಷದಲ್ಲಿ ಸೈಲೆಂಟ್ ಆಗಿ ಬೆಳೀತಾ ಇದ್ದಾರಾ ಬೆಳಗಾವಿಯ ಸಾಹುಕಾರ ಅನ್ನುವ ಒಂದು ಪ್ರಶ್ನೆಗೆ ಚರ್ಚೆಗೆ ಈಡು ಮಾಡ್ತಾ ಇದೆ. ಎಸ್, ಹಾಗಾದ್ರೆ ಬೆಳಿಬಾರ್ದಾ? ಬೆಳೆಯೋದಂದ್ರೇನು? ಅಥವಾ ಒಂದು ಪ್ರವರ್ಧಮಾನಕ್ಕೆ ಬರೋದ್ರಲ್ಲಿ ತಪ್ಪಿದ್ಯಾ? ನಾಯಕತ್ವ, ಮುತ್ಸದ್ದಿತನ, ಲೀಡರ್ಶಿಪ್ ಅಂತ ಹೇಳಿದಾಗ ಈ ಎಲ್ಲವೂ ರಾಜಕೀಯದಲ್ಲಿ ಮಾಮೂಲಲ್ವಾ ಅನ್ನುವ ಪ್ರಶ್ನೆಗಳು ಕೂಡ ಎದುರಾಗ್ತವೆ. ಒಟ್ನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ವಲಸಿಗರ ಪವರ್ ಸೆಂಟರ್ ಆಗಿ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಹೊರ ಹೊಮ್ತಾ ಇದ್ದಾರೆ. ಕಾಂಗ್ರೆಸ್ ನಲ್ಲಿ ಇದ್ದಾಗ್ಲೂ ಕೂಡ ರೆಬೆಲ್ ಇದ್ರು, ಬಿಜೆಪಿ ಬಂದಾಗ್ಲೂ ಕೂಡ ರೆಬೆಲ್ ಆಗ್ತಾ ಇದ್ದಾರೆ. ಬಿಜೆಪಿಯ ಆಂತರಿಕ ವಲಯದಲ್ಲೇ ಇಂತಹದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. DCM ಹುದ್ದೆ ಮೇಲೂ ಕೂಡ ಬೆಳಗಾವಿ ಸಾಹುಕಾರನ ಕಣ್ಣಿದೆ. ಹಿಂಗಾಗಿ ಅವರು ವಿಭಿನ್ನ ನಡವಳಿಕೆಯನ್ನ ಇಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯದ ಲೀಡರ್ ಆಗ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಮತ್ತು ಸಚಿವ ಶ್ರೀರಾಮುಲು ಅವರಿಗೆ ಟಕ್ಕರ್ ಏನಾದರೂ ಕೊಡ್ತಾರಾ ಅಥವಾ ಕೊಟ್ಬಿಟ್ಟಿದ್ದಾರಾ ರಮೇಶ್ ಜಾರಕಿಹೊಳಿ? ಆ ಪ್ರಶ್ನೆಗಳು ಕೂಡ ಹರಿದಾಡ್ತಾ ಇದ್ದಾವೆ ಲೀಲಾಜಾಲವಾಗಿ. ಬಿಜೆಪಿಯಲ್ಲಿ ವಾಲ್ಮೀಕಿ ಸಮುದಾಯದ ನಾಯಕರಾಗಿದ್ದಂಥ, ಹೊರಹೊಮ್ಮಿದಂಥ ರಾಮುಲು ಅವರನ್ನೆಲ್ಲೋ ಸೈಡ್ಲೈನ್ ಮಾಡ್ತಾ ಇದ್ದಾರಾ? ಹೈಕಮಾಂಡ್ಗೆ ತುಂಬಾ ಅತ್ಯಾಪ್ತರಾಗ್ತಾ ಇದ್ದಾರಾ ರಮೇಶ್ ಜಾರಕಿಹೊಳಿ ಅವರು ಅನ್ನೋದು ಸದ್ಯಕ್ಕೆ ಇರುವಂಥ ಪ್ರಶ್ನೆ. ಎಸ್ ಸ್ನೇಹಿತರೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಂತರಿಕ ಭಿನ್ನಮತ, ಬೇಗುದಿ ಒಂದು ಮನೆಯಲ್ಲೇ ಇರುತ್ತವೆ. ಆದ್ರೆ ಈಗ ಹಲವಾರು ಮನಸ್ಸುಗಳು ಸೇರಿದಾಗ, ವಲಸಿಗ ಮೂಲ ಅಂತ ಸೇರಿದಾಗ ಇರದೇ ಇರುತ್ತೆ ಅನ್ನೋದು ಒಂದು ಪ್ರಶ್ನೆ. ಆದ್ರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್, ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಸದ್ಯದ ರಮೇಶ್ ಜಾರಕಿಹೊಳಿ ಅವರ ನಡೆ ಮತ್ತು ಯಡಿಯೂರಪ್ಪ ಅವರ ಒಂದು ಕಾರ್ಯವೈಖರಿ, ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅನ್ನೋದ್ರ ಆಧಾರದ ಮೇಲೆ ಈ ಬೆಳವಣಿಗೆಗಳು ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಮತ್ತು ಕ್ಲಾರಿಟಿ ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್ ಕುಮಾರ್. ಪವನ್, ಸಾಕಷ್ಟು ವರದಿಯನ್ನ ಮಾಡ್ತಾ ಇರ್ತೀರಿ. ಭಾರತೀಯ ಜನತಾ ಪಕ್ಷದಲ್ಲಿ ಮಾತ್ರ ಅಂತ ಅಲ್ಲ, ಯಾವುದೇ ಪಕ್ಷ ಅಂತಿದ್ರೂ ಕೂಡ ಆಂತರಿಕವಾಗಿ ಸಮಸ್ಯೆಗಳು ಇದ್ದೇ ಇರುತ್ತವೆ. ಆದ್ರೆ ರಮೇಶ್ ಜಾರಕಿಹೊಳಿ ಅವರ ಹೆಸರು ಇಲ್ಲಿ ಪವರ್ ಸೆಂಟರ್ ಅನ್ನೋದಕ್ಕೆ ತಳಕಾಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನು? ಕಮಲಪಾಳೆಯ ಶಿಸ್ತಿನ ಪಕ್ಷ ಅಂತೆಲ್ಲ ಹೇಳ್ತೀವಿ. ವಲಸಿಗರಾದಾಗ ಸ್ವಲ್ಪ ಏನು ಮೂಲ ಬಿಜೆಪಿಗರ ಅಥವಾ ಮೂಲ ಸದಸ್ಯರ ಕಪಿಮುಷ್ಟಿಯಲ್ಲಿ ಇರೋದನ್ನ ನೋಡ್ತಾ ಇದ್ದೀವಿ. ಆದ್ರೆ ಅದೆಲ್ಲವನ್ನ ಮೀರಿ ರಮೇಶ್ ಜಾರಕಿಹೊಳಿ ಅವರ ಹೆಸರು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅದರ ಹಿಂದಿರುವಂಥ ರಹಸ್ಯ ಏನು? ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಇಟ್? ರಾಘವ್, ಕಳೆದ ಒಂದು ವಾರದಿಂದ ಬಿಜೆಪಿ ವಲಯದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ಅವಲೋಕನ ಮಾಡಿ ಹೇಳಬೇಕಾದ್ರೆ, ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋದಾದ್ರೆ, ಮೊದಲು ನೀವು ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಮಿನಿಸ್ಟರ್ ಆಗಿದ್ರು. ಆ ಸಂದರ್ಭದಲ್ಲಿ ನಡೆದಂಥ ಚಟುವಟಿಕೆಗಳು ಕೂಡ ನಿಮ್ಮ ಗಮನದಲ್ಲಿ ಇರಬಹುದು. ರಮೇಶ್ ಜಾರಕಿಹೊಳಿ ಅವರ ನಿವಾಸ ಅಂತ ಹೇಳಿದ ತಕ್ಷಣ ಅದು ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದು ಆಗಿಬಿಡ್ತಾ ಇತ್ತು. ಈಗಲೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಗೆ ಬಂದಾಗಲೂ ಕೂಡ ಅಷ್ಟೇ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದ್ದಾರೆ. ಕಾರಣ, ಯಡಿಯೂರಪ್ಪನವರ್ಕಿಂತ ಮುಂಚೆ ಅವರು ದೆಹಲಿಗೆ ಹೋಗಿದ್ದು ಮೊದಲನೇ ಕಾರಣ. ಎರಡನೇದ್ದು, ಯಡಿಯೂರಪ್ಪನವರು ಸಿಗಲಾರದಂಥ ಕೆಲ ನಾಯಕರು ರಮೇಶ್ ಜಾರಕಿಹೊಳಿ ಅವರು ಸಿಗ್ತಾರಲ್ಲ. ಕಳೆದ ಬಾರಿ ರಮೇಶ್ ಜಾರಕಿಹೊಳಿ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಆದರು. ಈ ಬಾರಿ ಅವರು ಹೋಗ್ತಾರೆ, ಸಂತೋಷ್ ಜಿ ಅವ್ರನ್ನ ಮೀಟ್ ಆಗ್ತಾರೆ. RSS ಬ್ಯಾಕ್ಗ್ರೌಂಡ್ ನಿಂದ ಬಂದಂಥ ಕೆಲ ನಾಯಕರು ಕೂಡ ರಮೇಶ್ ಜಾರಕಿಹೊಳಿ ಅವ್ರ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಹಾಗಾದ್ರೆ ಬಿಜೆಪಿಗೆ ಬಂದು 9-10 ತಿಂಗಳಲ್ಲಿ ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಬಿಜೆಪಿಯ ಕೆಲ ಶಾಸಕರು ಕೂಡ ರಮೇಶ್ ಜಾರಕಿಹೊಳಿ ಅವ್ರ ನಿವಾಸಕ್ಕೆ ಹೋಗೋದೇನು? ರಾಜಗೌಡರು ಹೋದ್ರು, ರೇಣುಕಾಚಾರ್ಯ ಅವರು ಹೋಗಿದ್ರು, ವಿಶ್ವನಾಥ್ ಅವರು ಹೋಗಿದ್ರು, ಊಟ ಮಾಡ್ಕೊಂಡು ಬಂದರು. ಮತ್ತೆ ಈಗ ದೆಹಲಿಗೆ ಹೋಗಿ ಬಂದಿದ್ದಾರೆ.
ಬಿ ಎಲ್ ಸಂತೋಷ್ ಅವ್ರನ್ನ ಮೀಟ್ ಆಗಿ ಬಂದಿದ್ದಾರೆ. ಇದೆಲ್ಲವೂ ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿದೆ. ಕಾರಣ ಒಂದು ರೀತಿಯಾಗಿ ನೋಡೋದಾದ್ರೆ ಅವರು ಕಾಂಗ್ರೆಸ್ನಲ್ಲೂ ಕೂಡ ಡಿ ಕೆ ಶಿ ಅವರ ವಿರೋಧವನ್ನು ಕಟ್ಟಿಕೊಂಡು ಅಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧ ಸಡ್ಡು ಹೊಡೆದು ಬಿಜೆಪಿಯ ಯಡಿಯೂರಪ್ಪನವರು CM ಆಗಲಿಕ್ಕೆ ಸಹಕಾರ ನೀಡಿ ಅವರ ಒಂದು ಟೀಮನ್ನು ಕಟ್ಟಿಕೊಂಡು ಇಲ್ಲಿ ಬಿಜೆಪಿಗೆ ಸೇರಿ ಎಲ್ಲರೂ ಕೂಡ ಗೆದ್ದು ಈಗ ಮಿನಿಸ್ಟರ್ ಆಗಿದ್ದಾರೆ ಬಹುತೇಕರು. ಹೀಗಾಗಿ ಒಂದು ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಪವರ್ ಸೆಂಟರ್ ಆಗ್ತಾ ಇದ್ದಾರಾ ಅನ್ನುವಂಥ ಚರ್ಚೆ ಒಂದು ವಾರದಿಂದ ನಡೀತಾ ಇದೆ. ಎರಡನೇ ಪವರ್ ಸೆಂಟರ್ ಆಗ್ತಾ ಇದೆಯಾ ರಮೇಶ್ ಜಾರಕಿಹೊಳಿ ಅವರ ನಿವಾಸ ಸದಾಶಿವರ ನಗರದಲ್ಲಿರುವಂತಹ ಹೊಸ ನಿವಾಸ, ಡಿ ಕೆ ಶಿವಕುಮಾರ್ ಅವರ ಮನೆ ಹಿಂದಗಡೆ ಇರುವಂಥ ನಿವಾಸ ಪವರ್ ಸೆಂಟರ್ ಆಗ್ತಾ ಇದೆಯಾ ಅನ್ನುವಂಥ ಚರ್ಚೆ ಬಿಜೆಪಿ ವಲಯದಲ್ಲಿ ಈಗ ನಡೀತಾ ಇದೆ. ಮತ್ತೆ ಇನ್ನೊಂದು ಬಹಳ ಚರ್ಚೆಗೆ ಗ್ರಾಸ ಆಗಿರೋದು, ಯಾಕೆ ರಮೇಶ್ ಜಾರಕಿಹೊಳಿ ಅವರು ಪ್ರತಿ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅಷ್ಟು ಚರ್ಚೆಗೆ ಪೊಲಿಟಿಕಲ್ ಬೇರೆ ಬೇರೆ ಆಯಾಮಗಳಿಗೆ ಬೇರೆ ಬೇರೆ ಆಯಾಮದ ಚರ್ಚೆಗಳಿಗೆ ಗ್ರಾಸವಾಗ್ತಾರೆ ಅಂತ ಸಂತೋಷ್ ಅವ್ರನ್ನ ಮೀಟ್ ಆಗ್ತಾರೆ. ಮತ್ತೆ ನಿನ್ನೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು ರಾಘವ್. ಹೇಳ್ತಾರೆ ಅವರು, ಯಡಿಯೂರಪ್ಪನವ್ರು ನನಗೆ ಡೆಲ್ಲಿಗೆ ಬರೋದು ಗೊತ್ತಾಗಲಿಲ್ಲ, ನಾನು ಹೋಗಿದ್ದ ನಂತರ ಡೆಲ್ಲಿಗೆ ಬರೋದು ಯಡಿಯೂರಪ್ಪನವ್ರು ಡೆಲ್ಲಿಗೆ ಬರೋದು ಗೊತ್ತಾಯಿತು ಅಂತ. ಅಂದರೆ ಡೆಲ್ಲಿಗೆ ಇವ್ರಿಗಿಂತ ಮುಂಚೆ ಯಡಿಯೂರಪ್ಪನವ್ರಿಗಿಂತ ಮುಂಚೆ ಡೆಲ್ಲಿಗೆ ಹೋಗಿದ್ದೆ ಯಾಕೆ? ಮೊದಲನೇದ್ದು ನಮಗಿರುವಂಥ ಮಾಹಿತಿ ಪ್ರಕಾರ ಅವರು ವಲಸಿಗರ ಪರವಾಗಿ ಅಲ್ಲಿ ಕೇಳ್ತಾ ಇದ್ದಾರೆ. MTB ನಾಗರಾಜ್ ಅವರು, ಶಂಕರ್ ಅವರು, ಮತ್ತೆ ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀವಿ, ನಮ್ಮನ್ನು ಕೈ ಬಿಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ರಮೇಶ್ ಜಾರಕಿಹೊಳಿ ಅವರು ಇಷ್ಟೆಲ್ಲ ಪವರ್ಫುಲ್ ಆಗ್ಲಿಕ್ಕೆ ಕಾರಣ ಏನು ಅನ್ನುವಂಥದ್ರ ನೋಡೋದಾದ್ರೆ ವಲಸಿಗರ ಲೀಡರ್ ಆಗಿರೋದು ಮೊದಲನೇ ಕಾರಣ. ಎರಡನೇದ್ದು ಡಿ ಕೆ ಶಿವಕುಮಾರ್ ಅವ್ರನ್ನ ಎದುರು ಹಾಕೊಂಡು ಆ ಸಂದರ್ಭದಲ್ಲಿ ಮೈತ್ರಿ ಸರ್ಕಾರವನ್ನು ಕೆಡವಿ ಯಡಿಯೂರಪ್ಪನವರು CM ಆಗಲಿಕ್ಕೆ ಕಾರಣ ಆದರೂ ಮತ್ತಷ್ಟು ಪ್ರಭಾವವನ್ನು ಹೆಚ್ಚಿಸಿಕೊಂಡ್ರು. ಈ ಮುಖಾಂತರವಾಗಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಈಗ ಪ್ರಭಾವಿ ರಾಜಕಾರಣಿ ಆಗ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಒಂದು ಕಡೆ ವಾಲ್ಮೀಕಿ ಸಮುದಾಯದ ನಾಯಕರಾಗಿ ಬೆಳೀತಾ ಇದ್ದಾರೆ. ಇಲ್ಲಿ ಬಿಜೆಪಿಲಿ ವಾಲ್ಮೀಕಿ ಅಂದ ತಕ್ಷಣ ಬರೋದು ಶ್ರೀರಾಮುಲು ಅವ್ರ ಹೆಸರು. ಶ್ರೀರಾಮುಲು ಅವರು ಕೂಡ DCM ಹುದ್ದೆಯ ಮೇಲೆ ಕಂಡಿಟ್ಟಂತವ್ರು. ಈಗ ಅವರಿಗೆ ಟಾಂಗ್ ಕೊಡುವ ರೀತಿಯಲ್ಲಿ ಈಗ ರಮೇಶ್ ಜಾರಕಿಹೊಳಿ ಅವರು ರಾಜಕೀಯವಾಗಿ ಪ್ರಾಬಲ್ಯವನ್ನು ಸಾಧಿಸ್ತಾ ಇರೋದು, ರಾಜಕೀಯವಾಗಿ ಅವರು ಬೆಳೀತಾ ಇರೋದನ್ನು ನೋಡಿದಾಗ, ಮತ್ತೆ ಸಾಕಷ್ಟು ಆಯಾಮಗಳಲ್ಲಿ ಅವರ ನಿವಾಸ ಚರ್ಚೆಗಳಿಗೆ ಗ್ರಾಸ ಆಗಿತ್ತು. ಎಲ್ಲ ಮೀಟಿಂಗ್ ಮಾಡ್ತಾರೆ ಅಲ್ಲಿ ಬಂದು ಬಿಜೆಪಿ ಶಾಸಕರು, ಯಡಿಯೂರಪ್ಪನವರು ಆಪ್ತ ಶಾಸಕರು ಅನ್ಸ್ಕೊಂಡವ್ರು ಅಲ್ಲಿ ಬಂದು ಮೀಟಿಂಗ್ ಮಾಡ್ತಾರೆ. ಇವ್ರು ಹೋಗಿ BL ಸಂತೋಷ್ ಅವ್ರನ್ನ ಮೀಟ್ ಆಗ್ತಾರೆ. ಒಂದು ವಿಷಯ ಚರ್ಚೆ ಆಗ್ತಿದೆ, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅವ್ರನ್ನ ಇವ್ರು ಮೀಟ್ ಆಗೋದೇ ಅದಕ್ಕೆ ದೆಹಲಿಯಲ್ಲಿ ಅನ್ನುವಂಥದ್ದು. ಒಂದು ಕಡೆ ಬಿಜೆಪಿಯ ಯಡಿಯೂರಪ್ಪನವರ ಆಪ್ತ ಶಾಸಕರು ಹೋಗಿ ರಮೇಶ್ ಜಾರಕಿಹೊಳಿ ಅವರು ಮೀಟ್ ಆಗ್ತಾರೆ, ವಲಸಿಗರು ಹೋಗಿ ಮೀಟ್ ಆಗ್ತಾರೆ. ಹೀಗಾಗಿ ಒಂದು ರೀತಿಯಾಗಿ ಬಿಜೆಪಿಯಲ್ಲಿ ಒಂದು ರೀತಿಯಾಗಿ ಸಂಚಲನ ಸೃಷ್ಟಿ ಮಾಡ್ತಾ ಇದ್ದಾರೆ. ವಲಸಿಗರ ಬೆಂಬಲವನ್ನು ಇಟ್ಟುಕೊಂಡು ರಮೇಶ್ ಜಾರಕಿಹೊಳಿ ಅವರು ಲೀಡರ್ ಆಗಿ ಬೆಳೀತಾ ಇರುವಂಥದ್ದು ಕೂಡ ಇಲ್ಲಿ ಸತ್ಯ ಆಗ್ತಾ ಇದೆ. ಒಂದು ಕಡೆ DCM ಸ್ಥಾನದ ಹುದ್ದೆ ಮೇಲೆ ಕಣ್ಣಿಟ್ಟಿರೋದು ಕೂಡ ಈಗ ಬಿಜೆಪಿ ಚರ್ಚೆ ಆಗ್ತಿದೆ. ಇದು ಶ್ರೀರಾಮುಲು ಅವರು ಕೂಡ ಇರಿಸು ಮಾಡಿದೆ ಅಂತ ಹೇಳ್ತಾರೆ ಬಿಜೆಪಿ ಕೆಲ ನಾಯಕರು. ನಮಗೆ ಸಿಕ್ಕಿರುವಂಥ ಕೆಲವೊಂದು ಜನ ನಾಯಕರು ಸಿಗುವಂಥ ನಾಯಕರು ಬಿಜೆಪಿ ಆಫೀಸಲ್ಲಿ ಸಿಗುವಂಥ ನಾಯಕರು ಹೇಳ್ತಾರೆ. ಹೀಗಾಗಿ ಒಟ್ಟಾರೆಯಾಗಿ ನೋಡೋದಾದ್ರೆ ಇಲ್ಲಿ ಪವರ್ ಸೆಂಟರ್ ಕ್ರಿಯೇಟ್ ಆಯ್ತಾ ಅನ್ನುವಂಥ ಒಂದು ಚರ್ಚೆ ಇದೆ ರಾಘವ್. ಓಕೆ ಪವನ್, ಈ ಚರ್ಚೆ ನಡೀತಾನೆ ಇರುತ್ತೆ. ಆದರೆ ಇದು ಯಾವ ಹಂತಕ್ಕೆ ತಲುಪಬಹುದು? ಭಾರತೀಯ ಜನತಾ ಪಕ್ಷದಲ್ಲಿ ಸದ್ಯಕ್ಕೆ ಇಂತಹ ಆಂತರಿಕ ಬೇಗುದಿಗಳನ್ನು ನಾವು ಕಡಿಮೆ ನೋಡ್ತಾ ಇರ್ತೀವಿ. ಆದರೆ ವಲಸಿಗರು ಬಂದಾಗ ಈ ಮೂಲ ವಲಸಿಗ ಅನ್ನುವ ಫೈಟ್ ಎಕ್ಸ್ಪೆಕ್ಟೆಡ್ ಅಲ್ವಾ? ಇದು ನಿರೀಕ್ಷಿತವೇ ಅಲ್ವಾ? ಇದನ್ನ ಈಗ ಭಾರತೀಯ ಜನತಾ ಪಕ್ಷದವರು ಆಶ್ಚರ್ಯಚಕಿತರಾಗಿ ನೋಡುವಂತ ಸನ್ನಿವೇಶ ಏನಾದರೂ ನಿರ್ಮಾಣವಾಗಿದೆಯೇನೋ? ರಾಘವ್, ವಲಸಿಗರ ನಾಯಕರಾಗಿ ಇವರು ಡೆಲ್ಲಿಗೆ ಹೋಗಿದ್ದು, ಮುಂಬೈಗೆಲ್ಲ ಓಡಾಡಿದ್ದು ನಾವು ಕಂಡಿದ್ದೀವಿ. ವಿಶ್ವನಾಥ್ ಅವ್ರ ಜೊತೆ ಮತ್ತೆ ಈಗ ST ಸೋಮಶೇಖರ್ ಅವರು, ಮುನರತ್ನ ಅವರು ಎಲ್ಲರೂ ಇವರು ಏನು ಡೆಲ್ಲಿಗೆ ಹೋಗಿದ್ರು, ಮುಂಬೈ ಹೋಗಿ ಸರ್ಕಾರ ಬರಲ್ಲಿವರೆಗೂ ಇಲ್ಲಿ ಬಂದು ಸರ್ಕಾರ ಬಹುಮತ ಫೇಲ್ ಆಗಿ ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ರಾಜೀನಾಮೆ ಎಲ್ಲ ಕೂಡ ಜನಕ್ಕೆ ಗೊತ್ತಿದೆ. ಅಲ್ಲಿಂದ ಇಲ್ಲಿವರೆಗೆ ವಲಸಿಗರ ಪರವಾಗಿ ನಿಂತು ಅವ್ರ ಹಿತ ಕಾಯಬೇಕಾದಂಥ ಜವಾಬ್ದಾರಿ ರಮೇಶ್ ಜಾರಕಿಹೊಳಿ ಅವ್ರ ಮೇಲಿದೆ. ಇಲ್ಲಿ ST ಸೋಮಶೇಖರ್, ಮುನರತ್ನ ಅವರು, ಬೇರಿತಿ ಬಸವರಾಜ್ ವಿಚಾರ ಬೇರೆ. ಆದರೆ ಅವ್ರ ಜೊತೆ ಬಂದಂಥವ್ರು ಈಗ ಮಹೇಶ್ ಕುಮಟಳ್ಳಿ, ಶ್ರೀಮಂತ್ ಪಾಟೀಲು ಮತ್ತು ಉತ್ತರ ಕರ್ನಾಟಕ ಭಾಗದ ಕೆಲ ಶಾಸಕರು ಏನು ಬಂದಿದ್ದಾರೆ ಅವರ ಹಿತ ಕಾಯುವಂಥದ್ದು ಇದೆಯಲ್ಲ, ಈಗ ಬಿಜೆಪಿಗೆ ಬಂದ ನಂತರ ಅವರ ಅಸ್ತಿತ್ವವನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಾನೆ ಹೋಗಬೇಕಾಗುತ್ತೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಇದ್ದಂಥದ್ದು ಬೇರೆ. ಈಗ ಬಿಜೆಪಿಗೆ ಸೇರಿದ ನಂತರ ಅವರ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ರಾಜಕೀಯ ಪ್ರಭಾವವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಮಾಡಿಕೊಳ್ಳುವತ್ತೇನೆ ರಮೇಶ್ ಜಾರಕಿಹೊಳಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಈ ಎಲ್ಲ ಚಟುವಟಿಕೆಗಳು ನಡೀತಾ ಇರುವಂಥದ್ದು ಮತ್ತು ಈ ಎಲ್ಲ ಚಟುವಟಿಕೆಗಳು ಆಗ್ತಾ ಇರುವಂಥದ್ದು ಅನ್ನುವಂಥ ಮಾಹಿತಿ ಇದೆ. ಮತ್ತು ಅಮಿತ್ ಶಾ ಅವರನ್ನ ಕಳೆದ 1-2 ತಿಂಗಳ ಹಿಂದೆ ಅವ್ರು ಮೀಟ್ ಆಗಿದ್ದರು CP ಅವ್ರ ಜೊತೆ ಹೋಗಿ. ಹೀಗಾಗಿ ಒಂದು ರೀತಿಯಾಗಿ ನೋಡೋದಾದರೆ ಏನಾದರೂ ಇದ್ದರೆ ರಮೇಶ್ ಜಾರಕಿಹೊಳಿ ಅವ್ರ ಹತ್ರ ಹೇಳ್ಬೋದು, ಅದನ್ನು ಅವ್ರ ಗಮನಕ್ಕೆ ತರಬಹುದು ಅನ್ನುವಂಥ ನಿಟ್ಟಲ್ಲಿ ಈಗ ಬಿಜೆಪಿ ಶಾಸಕರು ವಲಯದಲ್ಲೂ ಕೂಡ ಇದು ಚರ್ಚೆ ಆಗ್ತಾ ಇದೆ.
ಹೀಗಾಗಿ ಒಂದು ರೀತಿಯಾಗಿ ರಮೇಶ್ ಜಾರಕಿಹೊಳಿ ಅವರು ಪವರ್ ಸೆಂಟರ್ ಆಗ್ತಾ ಇದ್ದಾರಾ ಅನ್ನುವಂಥ ಒಂದು ಚರ್ಚೆ. ಇನ್ನೊಂದು ಕಡೆ ರಾಮುಲು ಅವರಿಗೂ ಕೂಡ ಟಾಂಗ್ ಕೊಡ್ತಾ ಇದ್ದಾರಾ, ರಾಮುಲು ಅವರ ನಾಯಕತ್ವ ಕೂಡ ಸಡ್ಡು ಹೊಡಿತಾ ಇದ್ದಾರಾ ಅನ್ನುವಂಥ ಚರ್ಚೆಗಳು ಕೂಡ ಬಿಜೆಪಿ ವಲಯದಲ್ಲಿ ಆರಂಭ ಆಗಿದೆ. ನಾವು ಹೇಳ್ತಾ ಇಲ್ಲ, ಬಿಜೆಪಿ ವಲಯದಲ್ಲಿ ಆರಂಭ ಆಗಿರೋ ಚರ್ಚೆಗಳು. ಮತ್ತೆ ಇನ್ನೊಂದು ಕಡೆ ಉಮೇಶ್ ಕತ್ತಿ ಸೇರಿದಂತೆ ಸಾಕಷ್ಟು ಜನ ಪ್ರಭಾವಿ ರಾಜಕಾರಣಿಗಳಿದ್ದಾರೆ ಬೆಳಗಾವಿ. ಮುಂದಿನ ಹಂತದಲ್ಲಿ ಆ ಫ್ಯಾಮಿಲಿ ಪಾಲಿಟಿಕ್ಸ್ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾಹಿತಿಯನ್ನ ಪಡೆಯೋಣ ಮತ್ತು ನಿಮ್ಮಿಂದ ಅನಾಲಿಸಿಸ್ ಕೂಡ ನೋಡೋಣ ಪವನ್. ಓಕೆ ಸ್ನೇಹಿತರೆ, ಈಗ ಸದ್ಯಕ್ಕೆ ಪಕ್ಷದಲ್ಲಿ ಯಾವಾಗ ಏನೆಲ್ಲ ಆಗುತ್ತೆ ಅನ್ನೋದ್ರ ಬಗ್ಗೆ ಗೊತ್ತಾಗಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಅನ್ನೋದು ಹಾಗೆ 2+2 = 4 ಅಂತ ಎಲ್ಲ ರಾಜಕೀಯ ತಜ್ಞರು, ಹಿರಿಯರು, ವಿಶ್ಲೇಷಕರು ಎಲ್ಲರೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಹಾಗಾದ್ರೆ ಇದರಿಂದ ಜನರಿಗೆ ಏನ್ರಿ ಅನುಕೂಲ? ಇವರ ಈ ಕಚ್ಚಾಟಕ್ಕೆ ಇವ್ರು ಯಾರೋ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಆರಂಭದಲ್ಲಿ ಏನೋ ಒಂದಿಷ್ಟು ತಂತ್ರಗಳನ್ನ ಹೆಣಿತಿರ್ತಾರೆ. ಮೈತ್ರಿ ಸರ್ಕಾರ ಆಗಿದ್ದು ನಾವು ನೋಡಿದ್ದೇವೆ. ವಾಚಾಮ ಗೋಚರವಾಗಿ ಬೈದಾಡ್ಕೊಂಡಂಥ JDS ಮತ್ತು ಕಾಂಗ್ರೆಸ್ ತದನಂತರದಲ್ಲಿ ನಾವೇ ಇಂದ್ರ ಚಂದ್ರ ಅನ್ನೋ ಥರದಲ್ಲಿ ನಾವೇ ಜೋಡೆತ್ತು ಅನ್ನೋ ರೀತಿಯಲ್ಲೆಲ್ಲ ಆಗಿರೋ ಬೆಳವಣಿಗೆಗಳನ್ನ ನೋಡಿ ತದನಂತರದಲ್ಲಿ ಯಾರ್ಯಾರು ಯಾರಿಗೆ ಕೆಡ್ಡ ತೋಡಿದ್ರು, ಹೆಂಗೆ ಸರ್ಕಾರ ಪತನ ಆಯಿತು ಅನ್ನೋದು ರಾಜ್ಯದ ಜನತೆಗೆ ಸ್ಪಷ್ಟವಾಗಿ ಗೊತ್ತಿರುವಂಥ ಸಂಗತಿ. ಎಸ್, ಹಾಗಾದ್ರೆ ಇಲ್ಲಿ ಈ ವಿಚಾರ ಯಾಕೆ ಪ್ರಾಮುಖ್ಯತೆಯನ್ನು ಪಡಿತಾ ಇದೆ? ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವಂಥ ಎಲ್ಲ ಕಾಂಗ್ರೆಸ್ ಮತ್ತು JDSನ ಶಾಸಕರು ಇಲ್ಲಿ ಸರ್ಕಾರ ರಚನೆ ಆಗಲಿಕ್ಕೆ, ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಆಗಲಿಕ್ಕೆ ಬಹಳಷ್ಟು ತಂತ್ರಗಳನ್ನ ಹೆಣೆದಂಥವರು ಜಾರಕಿಹೊಳಿ ಅವರ ಜೊತೆಯಲ್ಲೇ ಇದ್ದಾರೆ. ಹಿಂಗಾಗಿ ಹೈಕಮಾಂಡ್ಗೆ ಒಂದು ವಿಶೇಷ ಒಲವಿರಬಹುದಾ, ಒಂದು ಅತಿಯಾದಂಥ ಪ್ರೀತಿ ಇಲ್ಲಿ ಉಕ್ಕಿ ಹರಿತಾ ಇದೆಯಾ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಅನ್ನುವ ಚರ್ಚೆಗಳು ಗ್ರಾಸವಾಗ್ತಾ ಇದ್ದಾವೆ. ಇದಮ್ಮಿತ್ತಮ್ ಅಂತ ನಾವು ಹೇಳಲಿಕ್ಕೆ ಆಗಲ್ಲ. ಆದರೆ ಇಂತಹ ಚರ್ಚೆಗಳು ಮುಂದೆ ಯಾವ ರೀತಿಯಾದಂಥ ಬೆಳವಣಿಗೆಗಳಿಗೆ ಸಾಕ್ಷಿ ಆಗಬಹುದು? ಇದು ಯಾವ ಪುರುಷಾರ್ಥಕ್ಕೆ? ಜನರಿಗೆ ಇದರಿಂದ ಏನು ಅನುಕೂಲ? ಇಂತಹ ರಾದ್ಧಾಂತಗಳನ್ನ, ಕೆಸರಚಾಟಗಳನ್ನ ನೋಡಿಕೊಂಡು ಜನ ಯಾಕೆ ಇರಬೇಕು? ಇಂಥವ್ರಿಗೆ ಯಾಕೆ ವೋಟ್ ಕೊಡಬೇಕು? ಇವ್ರಿಗೆ ಬೇರೆ ಕೆಲಸ ಇಲ್ವಾ? ಅವ್ರಿಗೆ ವಹಿಸಿರುವಂಥ ಖಾತೆಯನ್ನು ಚೆನ್ನಾಗಿ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಅದನ್ನ ಬಿಟ್ಟು ಬರೀ ಒಣ ರಾಜಕೀಯ, ಅದು ಟಿಫನ್ ಪಾಲಿಟಿಕ್ಸ್ ಅಂತೆ, ಲಂಚ್ ಪಾಲಿಟಿಕ್ಸ್ ಅಂತೆ, ಡಿನ್ನರ್ ಪಾಲಿಟಿಕ್ಸ್ ಅಂತ ಹೇಳ್ತಾ ಕೂತ್ಕೊಂಡ್ರೆ ಇವ್ರು ಮಾಡ್ತಾ ಇರೋದಾದ್ರೂ ಏನು ಅನ್ನುವ ನಿಟ್ಟಿನಲ್ಲಿ TV5 ಆಸಕ್ತಿ ವಹಿಸಿ ಈ ವಿಚಾರವನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸದ್ಯಕ್ಕೆ ಹಿಂಗೆ ಆಗ್ತಾ ಇದೆ. ಇವ್ರು ಯಾವಾಗ ಏನೇನು ಬಾಂಬ್ ಹಾಕ್ತಾರೋ ಗೊತ್ತಿಲ್ಲ. ಯಾಕಂತ ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಮೈಕ್ ಹಿಡಿದ್ರೆ ಸಾಕು ರಾಜಕಾರಣಿಗಳು ಹೇಳ್ತಾ ಇರ್ತಾರೆ. ಹಿಂಗಾಗಿ ಸದ್ಯದ ಈ ಬೆಳವಣಿಗೆ, ಈ ಅಂತರ್ಯುದ್ಧಕ್ಕೆ ಸಾಕ್ಷಿಯಾಗಿರುವಂಥ ರೂಟ್ ಕಾಸ್ಗಳನ್ನ ನೋಡಿದಾಗ ನಿಜಕ್ಕೂ ಏನಾದರೂ ಪಕ್ಷದ ಹಿತದೃಷ್ಟಿಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಜನತೆಯ ಹಿತದೃಷ್ಟಿಯಿಂದ ಏನಾದರೂ ಮಾಡಲಿಕ್ಕೆ ಇವರಿಗೆಲ್ಲ ಸಾಧ್ಯ ಆಗಲ್ವಾ? ಆ ಒಂದು ಎಚ್ಚರಿಕೆ ಪಾಠವನ್ನು ಏನಾದರೂ ಕಲಿಸ್ಲಿಕ್ಕೆ ಸಾಧ್ಯವಾಗುತ್ತಾ ಅನ್ನುವ ಕಾಳಜಿ TV5. ಸ್ನೇಹಿತರೆ, ಅಂತರ್ಯುದ್ಧ ಯಾರ ನಡುವೆ, ಯಾವ ಪಕ್ಷದಲ್ಲಿ ಅಂತ ನೋಡ್ತಾ ಹೋದ್ರೆ ಇದು ಎಲ್ಲಾ ಪಕ್ಷದಲ್ಲೂ ಇರುತ್ತೆ, ಎಲ್ಲರಲ್ಲೂ ಕೂಡ ಇರುತ್ತೆ. ಬರೀ ಇದು ರಾಜಕೀಯ ಅಂತ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇರುತ್ತೆ. ಆದರೆ ಇಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಅಂತ ಹೇಳಿದಾಗ ಸರ್ಕಾರದ ಬಗ್ಗೆ ನಾವು ಮಾತನಾಡಬೇಕಾಗತ್ತೆ, ಎಚ್ಚರಿಸಬೇಕಾಗತ್ತೆ. ಮತ್ತು ನಮ್ಮ ಮತದಾರರು ಈಗಾಗಲೇ ನಮ್ಮ ಮಹಾನ್ ಪುರುಷರು, ಮಹಾನ್ ಭಾವರು ಅಂತೆಲ್ಲ ಆಯ್ಕೆ ಮಾಡಿಬಿಟ್ಟಿರ್ತಾರಲ್ಲ, ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಬೆಳಕನ್ನು ಚೆಲ್ಲುವ ಪ್ರಾಮಾಣಿಕ ಜವಾಬ್ದಾರಿಯನ್ನು ನಿಮ್ಮ TV5 ಮಾಡ್ತಾ ಇದೆ. ಎಸ್, ಇದಕ್ಕೆ ಪೂರಕವಾದಂತೆ ಮತ್ತೊಂದು ಮಾಹಿತಿಯನ್ನು ನಾವೀಗ ಗಮನಿಸೋಣ. ರಮೇಶ್ ಜಾರಕಿಹೊಳಿ ಜೊತೆ ಅಂತರ ಕಾಯ್ದುಕೊಂಡ್ರ ಯಾರು? ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ. ಬಿಜೆಪಿ ರಾಜ್ಯದ ಉಪಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಈಗಾಗಲೇ ಬೈ ಎಲೆಕ್ಷನ್ಗಳ ಮೂಲಕ ಜಯಭೇರಿ ಬಾರಿಸುವುದರ ಮೂಲಕ ಒಂದಿಷ್ಟು ಹೆಸರನ್ನ ಮಾಡ್ತಾ ಇದ್ದಾರೆ. ವಿಜಯೇಂದ್ರ ಅವರು ಉಪಚುನಾವಣೆಯಲ್ಲಿ ತಮ್ಮದೇ ಆದಂತಹ ಒಂದು ಸ್ಟ್ರಾಟಜಿಸ್ಗಳನ್ನ ಬಳಸಿ ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಮತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವಂತಹ ವಿಜಯೇಂದ್ರ ಅವರ ಹೆಸರು ಕೂಡ ಈಗಾಗಲೇ ಸದ್ದು ಮಾಡ್ತಾ ಇದೆ, ಸುದ್ದಿ ಆಗ್ತಾ ಇದೆ. ರಮೇಶ್ ಜಾರಕಿಹೊಳಿ ಪಾಲಿಟಿಕ್ಸ್ಗೆ ರಾಜ್ಯ ಬಿಜೆಪಿ ನಾಯಕರೇ ದಂಗಾಗಿ ಹೋದ್ರ, ಸುಸ್ತಾಗಿ ಹೋದ್ರ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ನಮಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗ್ತಾ ಇದೆ. ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋಕೆ ಶ್ರಮಿಸಿರ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಎಸ್ ಸ್ನೇಹಿತರೆ, ಇದು ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮ್ಮ TV5 ನಲ್ಲಿ ನೋಡ್ತಾ ಇದ್ದೀರಿ. ಯಡಿಯೂರಪ್ಪ ಅವರ ಟೀಮ್ನ ಬಿಟ್ಟು ಸಂತೋಷ್ ಬಣ, ಯಾವ ಸಂತೋಷ್? BL ಸಂತೋಷ್ ಬಣ ಸೇರಿದ್ರ ಸಾಹುಕಾರ್ ಅಂದ್ರೆ ಜಲಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ಅವರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಹಾಗಾದ್ರೆ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಂದ ಮಾನಸಿಕವಾಗಿ ದೂರ ಆದ್ರ ಅಂತ ರ್ಯಾಪೋ ಇಲ್ವಾ? ಆ ಬಾಂಧವ್ಯ ಮುಂಚಿನ ತರ ಇಲ್ವಾ? ಮಾಧ್ಯಮದ ಎದುರು ಏನ್ ಬೇಕಾದ್ರೂ ಹೇಳ್ಬೋದು ಅವ್ರು, ಆದ್ರೆ ನಡವಳಿಕೆಗಳಂಗಿಲ್ವಲ್ಲ ಅನ್ನೋದು ಸದ್ಯಕ್ಕೆ ಅನುಮಾನ ಹುಟ್ಟಿಸಿರುವಂಥ ಪ್ರಶ್ನೆಗಳು. ಅಷ್ಟಕ್ಕೂ ರಮೇಶ್ ಜಾರಕಿಹೊಳಿ BL ಸಂತೋಷ್ ಅವರ ಗೆಳೆತನವನ್ನ ಯಾಕೆ ಬೆಳೆಸ್ಕೊಂಡಿದ್ದಾರೆ ಅಥವಾ ಅತಿ ಹೆಚ್ಚಿನ ಮುತುವರ್ಜಿ ವಹಿಸ್ತಾ ಇದ್ದಾರಾ? ಒಂದು ವೇಳೆ ಹಾಗಾಗಿದ್ರೆ
ಇದು ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸುಳಿವಿನ ಕಾರಣ ಏನಾದರೂ ಇರಬಹುದಾ? ಯಾಕಂತ ಹೇಳಿದ್ರೆ ಈ ಬೈ ಎಲೆಕ್ಷನ್ಸ್ ನಡೀಲಿಕ್ಕಿಂತ ಮುಂಚಿತವಾಗಿ ಯಡಿಯೂರಪ್ಪ ಅವರ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಗುಸು ಪಿಸು ಎಲ್ಲ ನಡೀತಾ ಇತ್ತು. ಆದರೆ ಮೈಕ್ ಮುಂದೆ ಇಲ್ಲ ರೀ, ಇನ್ನೂ 3.5 ವರ್ಷಗಳ ಕಾಲ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಹೇಳ್ತಾ ಇದ್ರೂ ಕೂಡ ಯಾಕೋ ಇವರ ಹೇಳಿಕೆಗೂ ನಡವಳಿಕೆಗೂ ಸಾಮ್ಯತೆ ಕಂಡುಬರ್ತಾ ಇಲ್ವಲ್ಲ ಅನ್ನೋದನ್ನ ಎಂತಹ ಸಣ್ಣವರು ಕೂಡ ಊಹೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರೋದಂತೂ ಸುಳ್ಳಲ್ಲ. ಬೈ ಎಲೆಕ್ಷನ್ ನಂತರ ಯಡಿಯೂರಪ್ಪ ಅವರು ಗಟ್ಟಿಯಾದರೂ ಅವ್ರ ಬಲ ಮತ್ತಷ್ಟು ಹೆಚ್ಚಿಗೆ ಆಯಿತು ಅನ್ನುವ ವಾತಾವರಣ ನಿರ್ಮಾಣವಾಯಿತು. ಆದರೆ ಈಗ ಸಂಪುಟ ರಚನೆ, ಪುನರ್ರಚನೆ ಅಥವಾ ವಿಸ್ತರಣೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅವರಿಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ಲಾಬಿ ನಡೆಸೋರು ನಡೆಸ್ತಾನೆ ಇದ್ದಾರೆ. ಹೀಗಾಗಿ ಈ ಎಲ್ಲ ವಿಚಾರ ಸದ್ಯಕ್ಕೆ ಸದ್ದು ಮಾಡ್ತಾ ಇದೆ, ಗುಲ್ಲೆಬ್ಬಿಸ್ತಾ ಇದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಹಾಗಾದರೆ ರಮೇಶ್ ಜಾರಕಿಹೊಳಿ ಇಲ್ಲಿ ಅವರದೇ ಆದಂಥ ಒಂದು ಟೀಮ್ನ ಕಟ್ಕೊಂಡು ಬಂದಿದ್ರು. ಮೈತ್ರಿ ಸರ್ಕಾರ ಇದ್ದಾಗ JDS ಮತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ಯಾವ ರೀತಿ ಯಾರ್ಯಾರನ್ನ ಕೆಡ್ಡಾಕ್ ಬೀಳಿಸಬೇಕು, ಯಾವ ರೀತಿ ಸೆಳಿಬೇಕು, ಯಾವ ರೀತಿ ಅವರಿಗೆ ಸೊಪ್ಪಾಕಬೇಕು ಅನ್ನುವ ಎಲ್ಲ ತಂತ್ರಗಾರಿಕೆಗಳನ್ನು ಮಾಡಿ ತದನಂತರ ಅಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದ ನಂತರ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಹಾಗಾದರೆ ಅವ್ರ ಉದ್ದೇಶ ಏನು? ಅಧಿಕಾರ ಹಿಡಿಯೋದು. ಹೌದು, ಅವರಿಗೆ ಬೇಕಾದಂಥ ಪದವಿ ಕೊಡೋದು ಮತ್ತು ಅಲ್ಲೆಲ್ಲ ಸರಿ ಇರಲಿಲ್ಲ, ನಮ್ಗೆ ಅನುದಾನ ಸಿಗ್ತಾ ಇರಲಿಲ್ಲ, ಅದು ಇದು ಹಾಳು ಮೂಳು ಅಂತೆಲ್ಲ ಹೇಳ್ಕೊಂಡು ಬಂದರು. ಹಾಗಾದರೆ ಇಲ್ಲೆಲ್ಲವೂ ಸರಿಯಾಗಿಲ್ವಾ? ಭಾರತೀಯ ಜನತಾ ಪಕ್ಷದ ಇಲ್ಲಿ ಈ ರೀತಿಯಾದಂಥ ಕೆಸರೆರಚಾಟಕ್ಕೆ ಯಾಕೆ ಆಸ್ಪದ ಆಗ್ತಾ ಇದೆ ಅನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿ ಮತ್ತು ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದಶರಥ್ ಸಾವರು ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ದಶರಥ್, ವೆರಿ ಗುಡ್ ಈವ್ನಿಂಗ್. ಈಗಾಗಲೇ ಪವನ್ ಕೂಡ ಹೇಳ್ತಾ ಇದ್ರು, ಅವ್ರಿಗೂ ನಾನು ಕೇಳ್ತಾ ಇದ್ದೆ, ಎಲ್ಲ ಪಕ್ಷ ಅಂತ ಹೇಳಿದ ಮೇಲೆ, ಮನೆ ಅಂತ ಹೇಳಿದ ಮೇಲೆ ಎಲ್ಲ ಒಂದೇ ಮನಸ್ಸು ಇರಲ್ಲ, ಏನಾದರೂ ವ್ಯತ್ಯಾಸ ಆಗ್ತಾನೆ ಇರುತ್ತೆ, ಏಳು ಬೇಳು ಇರುತ್ತೆ. ಆದರೆ ಭಾರತೀಯ ಜನತಾ ಪಕ್ಷ ಅಂತ ಬಂದಾಗ, ಶಿಸ್ತಿನ ಪಕ್ಷ ಅಂತ ಬಂದಾಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಎಲ್ಲ ಪಕ್ಷಗಳಲ್ಲೂ ಹೇಳ್ತಾರೆ. ಆದರೆ ಇಲ್ಲಿ ಏನೋ ಒಂದು ಅತಿ ಹೆಚ್ಚು ಕಂಟ್ರೋಲ್ ಇದೆ ಹೈಕಮಾಂಡ್ದು ಅಂತ ಹೇಳುವಾಗ ಯಡಿಯೂರಪ್ಪ ಅವರನ್ನ ಸೈಡ್ಲೈನ್ ಮಾಡ್ತಿದ್ದಾರಾ ಅನ್ನುವ ಪ್ರಶ್ನೆಗಳಿಗೂ ಕೂಡ ಇಂಬು ಕೊಡುವಂತೆ ಹೈಕಮಾಂಡ್ ನಡೆದುಕೊಳ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಮತ್ತು ವಲಸಿಗರಾಗಿ ಬಂದಂಥ ರಮೇಶ್ ಜಾರಕಿಹೊಳಿ ಅವರ ಮೇಲೆ ಹೈಕಮಾಂಡ್ ಅಷ್ಟೊಂದು ಮುತುವರ್ಜಿ ವಹಿಸಿದ್ರೆ ಅನ್ನೋದು ಒಂದು. ಮತ್ತು ಯಡಿಯೂರಪ್ಪ ರಮೇಶ್ ಜಾರಕಿಹೊಳಿ ಅವರ ನಡುವೆ ಅಂಥ ಒಂದು ರ್ಯಾಪೋ ಇಲ್ಲ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ನೀವೇ ಆ ರೀತಿಯಾದಂಥ ಸುದ್ದಿ ಕೊಡ್ತಾ ಇದ್ರಿ. ಇದಕ್ಕೆ ಪ್ರಮುಖ ಕಾರಣ ಏನು? ವಾಟ್ ಮೈಟ್ ಬಿ ದ ರೀಸನ್ ಅನ್ನೋದು ನನ್ನ ಪ್ರಶ್ನೆ. ದಶರಥ್, ರಾಘವ್ ಸೂರ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ರೆಬಲ್ ಸ್ಟಾರ್ ಅಂತ ಹೇಳಿ ಮಂಡ್ಯದ ಗಂಡು ಅಂಬರೀಷ್ ಅವ್ರನ್ನ ಕರಿತೀವಿ. ಆದ್ರೆ ಕರ್ನಾಟಕ ರಾಜ್ಯ ರಾಜಕಾರಣದ ರೆಬಲ್ ಸ್ಟಾರ್ ಅಂತ ಹೇಳಿದ್ರೆ ಅದು ಆರ್ಜೆ ಅಂತ ಹೇಳಿದ್ರೆ ರೇಡಿಯೋ ಜಾಕಿ ಅಲ್ಲ, ರಮೇಶ್ ಜಾರಕಿಹೊಳಿ ಅಂತ ಅರ್ಥ. ಬೆಳಗಾವಿಯ ಸಾಹುಕಾರ, ಬೆಳಗಾವಿಯ ಬಾದ್ಶಾ ರಮೇಶ್ ಜಾರಕಿಹೊಳಿ ಇದೀಗ ಬಿಜೆಪಿಯ ಇನ್ನೊಂದು ಪವರ್ ಸೆಂಟರ್ ಆಗಿದ್ದಾರೆ. ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಬಿಜೆಪಿ ಅತ್ಯಂತ ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುತ್ತೆ. ಹೈಕಮಾಂಡ್ ನಡೆಯೇ ನಮ್ಮ ಹೈಕಮಾಂಡ್ ಆದೇಶವನ್ನ ನಾವು ಯಥಾವತ್ತಾಗಿ ಪಾಲಿಸ್ತೇವೆ. ಹೈಕಮಾಂಡ್ ನೀಡಿದಂತ ಸೂಚನೆಯನ್ನ ನಾವು ಯಾವ ಕಾರಣಕ್ಕೂ ಕೂಡ ದಾಟೋದಿಲ್ಲ. ಅದೊಂದು ರೀತಿಯ ಲಕ್ಷ್ಮಣ ರೇಖೆ ಅಂತ ಹೇಳ್ಕೊಳ್ಳುವಂತ ಬಿಜೆಪಿ ಇದೀಗ ಬಿಜೆಪಿಯಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅಂದ್ರೆ ಆರ್ಜೆ ತಮ್ಮದೇ ಆದಂತ ಒಂದು ಪವರ್ ಸೆಂಟರ್ ಅನ್ನ ಕಟ್ಕೊಂಡಿದ್ದಾರೆ. ಅವರು ವಲಸಿಗೆ ಬಂದಿರುವಂತ ಮಿತ್ರ ಮಂಡಳಿಗೆ ಲೀಡರ್ ಆಗಿದ್ರು. ಏನು ಬಳಗ ಇತ್ತು, ಮುಂಬೈನ ರೆಸಾರ್ಟ್ ನಲ್ಲಿ ಬೀಡು ಬಿಟ್ಟಿದ್ದಂತ ಆ ಮಿತ್ರ ಮಂಡಳಿಗೆ ಲೀಡರ್ ಆಗಿದ್ರೆ ಖಂಡಿತವಾಗೂ ಕೂಡ ಯಾರು ಕೂಡ ಪ್ರಶ್ನೆ ಮಾಡುವಂತ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಕಾಂಗ್ರೆಸ್ ಹಾಗೂ JDS ನಿಂದ ಬಂದಿರುವಂತಹ ಶಾಸಕರನ್ನ ಮುಂಬೈಗೆ ಕರೆದುಕೊಂಡು ಹೋಗುವಲ್ಲಿ, ಬಿಜೆಪಿ ಸರ್ಕಾರವನ್ನ ರಚನೆ ಮಾಡುವಲ್ಲಿ, ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಮಾಡುವಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ಅವರ ಮಿತ್ರ ಮಂಡಳಿಯ ಬಹುದೊಡ್ಡ ಪಾತ್ರ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಆದ್ರೆ ಇದೀಗ ಮತ್ತೊಂದು ವಿಚಿತ್ರ ಮತ್ತು ವಿಶೇಷ ಅಂತ ಹೇಳಿದ್ರೆ ಬಿಜೆಪಿಯಲ್ಲೇ ಪವರ್ ಸೆಂಟರ್ ಸ್ಥಾಪನೆ ಮಾಡಿರುವಂತ ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಇದು ಅತ್ಯಂತ ಅನಿರೀಕ್ಷಿತ ಮತ್ತು ಯಾರು ಊಹಿಸಲಾರದಂತಹ ಒಂದು ಘಟನೆ ನಡೀತಾ ಇದೆ. ನವೆಂಬರ್ 10ಕ್ಕೆ ಶಿರಾ ಮತ್ತು RR ನಗರ ಉಪಚುನಾವಣೆ ಮುಗಿಯುತ್ತೆ. ನವೆಂಬರ್ 11ಕ್ಕೆ ರಮೇಶ್ ಜಾರಕಿಹೊಳಿ ಅವರ ನಿವಾಸ ಸದಾಶಿವನಗರದಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಭೆ ನಡೆಯುತ್ತೆ. ಅಲ್ಲಿ ಕೇವಲ ಬೇರೆ ಪಕ್ಷಗಳಿಂದ ವಲಸೆ ಬಂದಿರುವಂತಹ H ವಿಶ್ವನಾಥ್ ಮತ್ತೆ MTB ನಾಗರಾಜ್ ಅಥವಾ R ಶಂಕರ್ ಆಗ್ಲಿ, ಮುನಿರತ್ನ ಆಗ್ಲಿ ಇರ್ಲಿಲ್ಲ. ಬದಲಾಗಿ ಮೂಲ ಬಿಜೆಪಿಗರು ಕೂಡ ಅಲ್ಲಿ ಬಂದಿದ್ರು. ಅಲ್ಲಿ ರಾಜುಗೌಡ ಇದ್ರು, ಪೂರ್ಣಿಮಾ ಶ್ರೀನಿವಾಸ್ ಇದ್ರು, ರೇಣುಕಾಚಾರ್ಯ, ಅದರಲ್ಲೂ ಕೂಡ ಯಡಿಯೂರಪ್ಪನ ಬಲಗೈ ಬಂಟ ಅಥವಾ ಯಡಿಯೂರಪ್ಪನ ಮಾನಸ ಪುತ್ರ ಅಂತ ಒಂದು ಕಾಲದಲ್ಲಿ ಕರೆಸ್ಕೊಂಡಿದ್ದಂತ MP ರೇಣುಕಾಚಾರ್ಯ ಕೂಡ ಇದೀಗ ಜಾರಕಿಹೊಳಿ ಮೂಲಕ, ರಮೇಶ್ ಜಾರಕಿಹೊಳಿ ಮೂಲಕ ಹೀಗೆ ಎಲ್ಲೋ ಒಂದ್ ಕಡೆ ಲಾಬಿ ಮಾಡುವಂತ, ಒತ್ತಡ ಹೇರುವಂತ ಸ್ಥಿತಿಗೆ ಬಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಸ್ಥಾಪನೆ ಆಗಿರುವಂತ ಪವರ್ ಸೆಂಟರ್ ಯಾವ ರೀತಿ ಇರ್ಬೋದು ಅನ್ನೋದನ್ನ ನಾವು ಲೆಕ್ಕ ಹಾಕ್ಬೋದಾಗಿದೆ. ಇನ್ನೊಂದು ಕಡೆ
ತಮಗೆ ಸ್ಥಾನಮಾನ ಸಿಗ್ಲಿಲ್ಲ ಅಥವಾ ಅವ್ರಿಗೆ ಎಲ್ಲೋ ಒಂದ್ ಕಡೆ ಅತೃಪ್ತಿ ಇದೆ, ಬಂಡಾಯ ಇದೆ, ಎಲ್ಲೋ ಒಂದ್ ಕಡೆ ನಮಗೂ ಕೂಡ ಸಚಿವರಾಗುವಂತ ಆಸೆ ಇದೆ, ಮಂತ್ರಿಗಿರಿ ನಾವು ಆಗ್ಬೇಕು, ಹಲವಾರು ಬಾರು ನಾವು ಕೂಡ ಆಯ್ಕೆಯಾಗಿದ್ದೇವೆ, ನಮಗೂ ಮಂತ್ರಿ ಸ್ಥಾನ ಕೊಟ್ಟರೆ ನಾವು ಖಂಡಿತವಾಗಿ ನಿಭಾಯಿಸ್ತೇವೆ, ನಮ್ಮ ಜಿಲ್ಲೆಗೂ ಪ್ರಾತಿನಿಧ್ಯ ಸಿಗ್ಲಿ ಅಂತ ಹೇಳಿಕೊಳ್ಳುವಂತ ಬಹುತೇಕ ಶಾಸಕರು ಬಿಜೆಪಿಲಿದ್ದಾರೆ. ಅದರಲ್ಲೂ ಸೀನಿಯರ್ ಮೋಸ್ಟ್ ಬಿಜೆಪಿ ಲೀಡರ್ಗಳು ಕೂಡ ಸುಮ್ಮನೆ ಕೂತಿದ್ದಾರೆ. ಅವರಿಗೆ ಎಲ್ಲಿ ಲಾಬಿ ಮಾಡಬೇಕು, ಯಾವ ರೀತಿ ಒತ್ತಡ ಹಾಕಬೇಕು ಅಂತ ಗೊತ್ತಿಲ್ಲ. ಆದ್ರೆ ಕೆಲವರು ಮಾತ್ರ ಆರ್ ಜೆ ಮೂಲಕನೇ ಒತ್ತಡ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗೆ ಒತ್ತಡ ಹಾಕೋದಿದ್ರೆ ಬಿಜೆಪಿಯ ಹೈಕಮಾಂಡ್ ಮೇಲೆ ಒತ್ತಡ ಹಾಕಬಹುದಾಗಿತ್ತು, ಅವರ ಮೂಲಕ ಲಾಬಿ ನಡೆಸಬಹುದಾಗಿತ್ತು, ಸಿಎಂ ಮೂಲಕ ಸಿಎಂ ಮನೆ ಸುತ್ತಲೂ ಕೂಡ ಗಿರಿಕಿ ಹೊಡಿಬಹುದಾಗಿತ್ತು, ಅಥವಾ ಒಬ್ರಲ್ಲ ಇಬ್ರಲ್ಲ 3 DCMಗಳಿದ್ದಾರೆ, ಅವ್ರ ಮೂಲಕ ಯಾರೋ ಹೋಗಿ ಅವ್ರಿಗೆ ನಮ್ಗೆ ಮನವಿ ಮಂತ್ರಿಗಿರಿ ಕೊಡಿಸಿ ಅಂತ ಮನವಿ ಮಾಡಿಸಬಹುದಾಗಿತ್ತು. ಆದ್ರೆ ಏನೂ ಅಲ್ಲದ ಅಂದ್ರೆ ಕೇವಲ ಸಚಿವರಾಗಿರುವಂತ ರಮೇಶ್ ಜಾರಕಿಹೊಳಿ ಅವರ ಮೂಲಕ ಒತ್ತಡ ಹಾಕ್ತಿದ್ದಾರೆ. ಅಂದ್ರೆ ಖಂಡಿತವಾಗಿಯೂ ಎಲ್ಲ ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅಷ್ಟೊಂದು ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಆ ಪಕ್ಷದಲ್ಲಿ ಆಗಿದೆ ಅಂತಲೇ ಅರ್ಥ. ಇನ್ನೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರು ಯಡಿಯೂರಪ್ಪನವರ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಬಹಳಷ್ಟು ಶ್ರಮ ಹಾಕಿದ್ರು. ಆ ಮಿತ್ರ ಮಂಡಳಿಯನ್ನೆಲ್ಲನೂ ಕೂಡ ಕರೆದುಕೊಂಡು ಅವರೇ ಲೀಡರ್ಶಿಪ್ ವಹಿಸ್ಕೊಂಡಿದ್ರು. ಆದ್ರೆ ಇದೀಗ ಈ ಬೆಳವಣಿಗೆ ಇದೆಯಲ್ಲ, ರಮೇಶ್ ಜಾರಕಿಹೊಳಿ ಅವರು ಬಹುದೊಡ್ಡ ಪವರ್ ಸೆಂಟರ್ ಸ್ಥಾಪನೆ ಮಾಡಿದ್ದಾರೆ. ಆ ಬಿಜೆಪಿಯಲ್ಲಿ ಕೆಲವಷ್ಟು ಪವರ್ ಸೆಂಟರ್ಗಳಿವೆ, ಅದರಲ್ಲಿ ರಮೇಶ್ ಜಾರಕಿಹೊಳಿ ಕೂಡ ಒಬ್ರು ಅಂತ ಹೇಳುವಂತ ಈ ಕಾಲಘಟ್ಟದಲ್ಲಿ ರಮೇಶ್ ಜಾರಕಿಹೊಳಿಗೆ ಅದೇ ಮುಳುವಾಗುವಂತ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂತ ಹೇಳಿದ್ರೆ ರಮೇಶ್ ಜಾರಕಿಹೊಳಿಯ ಈ ಒಂದು ಬೆಳವಣಿಗೆ ಇದೆಯಲ್ಲ, ಖಂಡಿತವಾಗಿಯೂ ಆ ಮೂಲ ಬಿಜೆಪಿಗ ಹಿರಿಯ ನಾಯಕರಲ್ಲಿ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಈ ಕಾರಣದಿಂದಾಗಿ ಮೂಲ ಬಿಜೆಪಿಯ ಹಿರಿಯ ನಾಯಕರು ಕೂಡ ರಮೇಶ್ ಜಾರಕಿಹೊಳಿಯ ನಡೆಯನ್ನ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ. ಕಾಲ ಸಂದರ್ಭ ಬಂದಾಗ ಖಂಡಿತವಾಗಿಯೂ ಕೂಡ ಅದು ಪರಿಣಾಮ ಬೀರುವಂತ ಸಾಧ್ಯತೆ ಹೆಚ್ಚು. ಇನ್ನೊಂದು, ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಅಷ್ಟೊಂದು ಶ್ರಮ ತೆಗೆದುಕೊಂಡ್ರು. ಆದ್ರೆ ಇದೀಗ ಮಾನಸಿಕವಾಗಿ ಯಡಿಯೂರಪ್ಪನವರಿಂದ ಅಥವಾ ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರ ಅವರಿಂದ ಅಂತರವನ್ನ ಕಾಯ್ದುಕೊಳ್ತಿದ್ದಾರಾ? ಇವರೇ ಕಾಯ್ದುಕೊಳ್ತಿದ್ದಾರಾ ಅಥವಾ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರೇ ಇವರಿಂದ ದೂರ ಉಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವ ಪ್ರಶ್ನೆ ಇದೀಗ ಎಲ್ಲ ಕಡೆಯೂ ಕೂಡ ಚರ್ಚೆ ಆಗ್ತಿರುವಂಥದ್ದು. ಅದಕ್ಕೂ ಕಾರಣ ಕೂಡ ಉಂಟು. ಯಾಕಂದ್ರೆ ಶಿರಾ ಮತ್ತು RR ನಗರ ಉಪಚುನಾವಣೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರನ್ನ ಕರೆದುಕೊಂಡು ಬಂದು ಚುನಾವಣಾ ಪ್ರಚಾರದಲ್ಲಿ ಎಲ್ಲಿಯೂ ಕೂಡ ಪ್ರಚಾರಕ್ಕೆ ಅವಕಾಶ ಮಾಡಿಕೊಳ್ಳಿಲ್ಲ, ಅಥವಾ ಅವರನ್ನು ಆಹ್ವಾನಿಸಲಿಲ್ವಾ, ಅಥವಾ ಇವರೇ ಬರಲಿಲ್ವಾ. ಅಂತರವನ್ನಂತೂ ಖಂಡಿತವಾಗಿಯೂ ಕಾಯ್ದುಕೊಂಡ್ರು. ಇನ್ನು ಮೈಸೂರಿನ ಬಾಗಿನ ಅರ್ಪಿಸುವಂತ ಸಂದರ್ಭದಲ್ಲೂ ಕೂಡ ಅಲ್ಲಿಯೂ ಕೂಡ ಬಾಗಿನ ಅರ್ಪಿಸುವಂತ ಸಂದರ್ಭದಲ್ಲಿ ಜಲಸಂಪನ್ಮೂಲ ಸಚಿವರು ಪ್ರಮುಖವಾಗಿರ್ತಾರೆ. ಮುಖ್ಯಮಂತ್ರಿಗಳು ಬಿಟ್ರೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಜಲಸಂಪನ್ಮೂಲ ಸಚಿವರು ಪ್ರಮುಖವಾಗಿ ಹಾಜರಿರ್ತಾರೆ. ಆದ್ರೆ ಬಾಗಿನ ಅರ್ಪಿಸುವಂತ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರ ಜೊತೆ ಗುರುತಿಸಿಕೊಳ್ಳಿಕ್ಕೂ ಕೂಡ RJ ಹಿಂದೆ ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗ್ತಾ ಇದೆ. ಥ್ಯಾಂಕ್ ಯು ದಶರಥ್ ಫಾರ್ ಯುವರ್ ಅನಾಲಿಸಿಸ್. ಮುಂದಿನ ಹಂತದಲ್ಲಿ ಮತ್ತೆ ಸಂಪರ್ಕ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸ್ನೇಹಿತರೆ, ಬಹಳ ಆಶ್ಚರ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ರಾಜಕಾರಣದಲ್ಲಿ ಯಾರೂ ಮಿತ್ರರಲ್ಲ, ಶತ್ರುಗಳಲ್ಲ ಅಂತ ಹೇಳ್ತಿರ್ತೀವಿ. ವಿರೋಧ ಪಕ್ಷದಲ್ಲಿರಬಹುದು ಅಥವಾ ಆಡಳಿತ ಪಕ್ಷದಲ್ಲಿರ್ಬೋದು, ಎಲ್ಲರೂ ತುಂಬ ಅನ್ಯೋನ್ಯವಾಗಿರ್ತಾರೆ. ಆದರೂ ಇದು ಎಂಥದ್ರಿ, ಇದು ಎಂಥ ರಾಜಕೀಯ ರೀ ಇದು ಅಂತ ಅನ್ಸುತ್ತೆ. ರಾಜಕಾರಣ ಅದು ಉನ್ನತಿ ಮಾಡ್ತಾ ಇದ್ರೆ ಓಕೆ, ಆದರೆ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಕಾರಣ ಆಗದೆ ಹೋದರೆ ಅಂಥ ರಾಜಕಾರಣ ಯಾಕ್ರಿ ಬೇಕು ಅಂತ ಜನ ಹಿಡಿ ಶಾಪ ಹಾಕೋದ್ರಲ್ಲೂ ಕೂಡ ಆಶ್ಚರ್ಯ ಇಲ್ಲ, ಅನುಮಾನ ಇಲ್ಲ. ಓಕೆ, ಈಗ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಜೊತೆ ಒಂದಿಷ್ಟು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾದಂಥ ಒಂದಿಷ್ಟು ಬೆಳವಣಿಗೆಗಳು ವ್ಯಕ್ತವಾಗ್ತಾ ಇದ್ದಾವೆ. ಹಾಗಾದರೆ ಇವರ ಇಂಟೆನ್ಷನ್ ಏನು? ಇವರು ಯಾರ ಜೊತೆ ಅತಿ ಹೆಚ್ಚು ಕಾಳಜಿಯಿಂದಿದ್ದಾರೆ ಅಥವಾ ಅವರು ರ್ಯಾಪೋ ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ? ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ಗೂ ಕೂಡ ಉತ್ತಮ ಬಾಂಧವ್ಯ ಹೊಂದಿದ್ದಾರೆ ರಮೇಶ್ ಜಾರಕಿಹೊಳಿ. ಯಸ್, ಹಾಗಾದ್ರೆ ಉತ್ತಮ ಬಾಂಧವ್ಯ ಹೊಂದಬಾರದಾ? ಆ ಪಕ್ಷಕ್ಕೆ ಹೋಗಿದ್ದಾರೆ, ಹೊಂದಬಾರದಾ ಅನ್ನೋದು ಒಂದು ಪ್ರಶ್ನೆ. ಅದಕ್ಕೆ ನಾವು ಮುಂದಿನ ಹಂತದಲ್ಲಿ ಉತ್ತರವನ್ನ ಪಡೆಯೋಣ ಮತ್ತು ಒಂದಿಷ್ಟು ವಿಶ್ಲೇಷಣೆಯನ್ನು ಕೂಡ ನೋಡೋಣ. ವಲಸಿಗರ ನಾಯಕನಿಗೆ ವರಿಷ್ಠರ ಭೇಟಿಗೆ ಬೇಗ ಅವಕಾಶ ಸಿಗುತ್ತೆ, ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗುತ್ತೆ. ಅಲ್ಲಿ ಯಾವುದು ಕೂಡ ಹುಸಿಯಾಗಲ್ಲ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ನಡೆಯುತ್ತೆ. ಸಿಎಂ ದೆಹಲಿಗೆ ತೆರಳೋ ಮುನ್ನವೇ ವರಿಷ್ಠರ ಭೇಟಿಯಾಗಿರ್ತಾರೆ ರಮೇಶ್ ಜಾರಕಿಹೊಳಿ ಅವರು. ಇದು ಇಲ್ಲಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ರಾಜಕೀಯ ಅಂತ ಹೇಳಿದಾಗ ಚದುರಂಗದ ಆಟ ನಮಗಿಲ್ಲಿ ನೆನಪಿಗೆ ಬರುತ್ತೆ. ಯಾರು ಎಷ್ಟು ಬೇಗ ಯಾವ ಮೂವ್ನ ಹೇಗೆ ಇಡ್ತಾರೆ ಅಥವಾ ಹೇಗೆ ಮೂವ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಕೌಂಟ್ ಆಗುತ್ತೆ. ಆದರೆ ಇಲ್ಲಿ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು ಅಧಿಕಾರದ ಲಾಲಸೆಗೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಸುಸ್ಪಷ್ಟ. ಆದರೆ ಯಾರಿಗೆ ಯಾವ ರೀತಿ ಮಾತನ್ನ ಕೊಟ್ಟಿದ್ರು, ಮುಂಚೆ ಇದ್ದಂಥ ಬೆಳವಣಿಗೆಗಳೇನು, ಏನಾಗ್ತಾ ಇದ್ದಾವೆ, ಈಗ ಯಾಕೆ ಈ ರೀತಿಯಾದಂಥ ಸಿನಾರಿಯನ್ನು ನಾವು ನೋಡ್ತಾ ಇದ್ದೀವಿ ಅಂತ ಮಾತ್ರ ಈಗ ನಾವು ವಿಶ್ಲೇಷಣೆಯನ್ನು ನೋಡೋಣ. ರಮೇಶ್ ಜಾರಕಿಹೊಳಿ ಅವರ ನಿವಾಸ ಇದೆಯಲ್ಲ, ಅದು ರಾಜಕೀಯ ಚಟುವಟಿಕೆಗಳ ಕೇಂದ್ರ ಬಿಂದು. ಎಲ್ಲಾದ್ರೂ ಇರಲಿ, ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಈಗಾಗಲೇ ಹೇಳ್ತಾ ಇದೆ, ಡಿನ್ನರ್ ಪಾಲಿಟಿಕ್ಸು, ಲಂಚ್ ಪಾಲಿಟಿಕ್ಸು, ಟಿಫನ್ ಪಾಲಿಟಿಕ್ಸು ಈ ಥರದ್ದೆಲ್ಲ ನಡೀತಾ ಇರ್ತವೆ. ಅದು ಯಾವ ಉದ್ದೇಶಕ್ಕೆ?
ಯಾವ ಚರ್ಚೆಗೆ? ಯಾವುದಾದ್ರೂ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗ, ಜನರ ಹಿತ ಕಾಯುವ ನಿಟ್ಟಿನಲ್ಲ, ಅಂಥದ್ದು ಯಾವುದೂ ಇರಲ್ಲ. ಬರೀ ಒಣ ರಾಜಕಾರಣ ಅಂತೀವಲ್ಲ, ಆ ರೀತಿಯಾದಂಥ ಹೆಸರಕ್ಕೆ, ಆ ರೀತಿಯಾದಂಥ ಮಾತುಗಳಿಗೆ ಸಾಕ್ಷಿ ಆಗ್ತಾ ಇದೆ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮಹತ್ವದ ಸಭೆಗಳು ನಡೆಯುತ್ತವೆ. ವಲಸಿಗರ ಭೋಜನ ಕೇಂದ್ರ ಕೂಡ ಹೌದು, ತಂತ್ರಗಾರಿಕೆ ತಾಣವೂ ಹೌದು ಅಂತ ಕರೀತಾ ಇದ್ದಾರೆ. ಮನೆಯಲ್ಲಿ ಕುಳಿತು ಮೈತ್ರಿ ಸರ್ಕಾರಕ್ಕೆ ಖೆಡ್ಡ ತೋಡಿದ್ದು ರಮೇಶ್ ಜಾರಕಿಹೊಳಿ ಅವರೇ ಅನ್ನೋದು ಕೂಡ ಈಗ ಜಗಜ್ಜಾಹೀರಾಗಿದೆ. ಅದನ್ನೆಲ್ಲ ನಾವು ನೋಡಿದ್ದೇವೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಕ್ಲಾರಿಟಿ ಮತ್ತು ಅನಾಲಿಸಿಸ್ ನೀಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಪವನ್. ಈಗ ಆರಂಭದಲ್ಲಿ ನೀವು ಹೇಳ್ತಾ ಇದ್ರಿ, ನಿಮ್ಮ ವಿಶ್ಲೇಷಣೆ ಕೂಡ ನಾನು ಗಮನಿಸ್ತಾ ಇದ್ದೆ. ಹೌದು, ಸೆಕೆಂಡ್ ಪವರ್ ಸೆಂಟರ್ ಆಗಿರೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅನ್ನೋದು ನೋಡ್ತಾ ಇದ್ದೀವಿ. ಆದರೆ ಈಗ ಅಂತಹ ಅನಿವಾರ್ಯತೆ ಏನಿತ್ತು? ಈಗ ಸೆಕೆಂಡ್ ಪವರ್ ಸೆಂಟರ್ ಅಂತ ಹೇಳಿದ ತಕ್ಷಣ ಅವರಿಗೆ ನಾವು ಅಂದುಕೊಂಡ ಹಾಗೆ ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಸಿಗ್ತಾ ಇಲ್ಲ ಅಂತನಾ? ಯಡಿಯೂರಪ್ಪ ಅವರು ಹೇಳ್ದಂಗೆ ನಡ್ಕೊಳ್ತಾ ಇಲ್ಲ ಅಂತನಾ? ನಮಗೆ ಕೊಟ್ಟ ಮಾತನ್ನ ಇವರು ತಪ್ಪಿದ್ದಾರೆ ಅಂತನಾ? ಹಂಗೆ ಯಾವುದು ಕೂಡ ಅನ್ನಿಸ್ತಾ ಇಲ್ವಲ್ಲ. ಆದರೂ ಕೂಡ ಅವರು ಸೆಕೆಂಡ್ ಪವರ್ ಸೆಂಟರ್ ಆಗೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಮತ್ತಷ್ಟು ಸ್ಪಷ್ಟನೆಯನ್ನು ನಾನು ಬಯಸ್ತಾ ಇದ್ದೀನಿ. ಜೊತೆಗೆ ಅವರ ನಿವಾಸ ಯಾವಾಗಲೂ ಕೂಡ ಚರ್ಚೆಗಳ ತಾಣ, ಬರೀ ತಂತ್ರಗಳ ತಾಣ, ಯಾವಾಗಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್, ಟಿಫನ್ ಪಾಲಿಟಿಕ್ಸ್, ಲಂಚ್ ಪಾಲಿಟಿಕ್ಸ್ ನಡೀತಾ ಇದೆಯಲ್ಲ, ಇದು ಅವರ ಅಭ್ಯಾಸ ಆಗಿ ಹೋಗ್ಬಿಟ್ಟಿದೆಯಾ ಅಥವಾ ಇನ್ನೂ ಬೇರೆ ಏನೋ ಮಹತ್ವದ ಕಾರಣ ಇದೆ ಅಂತ ಏನಾದರೂ ಅನ್ಸುತ್ತಾ? ಹೌ ಡು ಯು ಅನಲೈಸ್? ರಾಘವ್, ಪವರ್ ಸೆಂಟರ್ ಅಂದ ತಕ್ಷಣ ಅದು ಯಡಿಯೂರಪ್ಪನವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಅರ್ಥ ಅಲ್ಲ. ಯಾಕಂದ್ರೆ ಅವ್ರನ್ನ ಬಿಜೆಪಿಗೆ ಕರೆದುಕೊಂಡು ಬಂದು ಅವರಿಗೆ ಅವರ ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಲಿಗೆ ಚಕ್ರ ಕಟ್ಟಿಕೊಂಡವರ ಹಾಗೆ ಬೆಳಗಾವಿ ಭಾಗದಲ್ಲಿ ಓಡಾಡಿ ಪ್ರಚಾರ ಮಾಡಿ ಗೆಲ್ಲಿಸ್ಕೊಂಡು ಬಂದವರು ಯಡಿಯೂರಪ್ಪನವರು. ಹೌದು, ರಮೇಶ್ ಜಾರಕಿಹೊಳಿ ಅವರ ವೈಯಕ್ತಿಕ ವರ್ಚಸ್ಸು ಹೇಗೆ ವರ್ಕೌಟ್ ಆಯ್ತೋ ಉಪಚುನಾವಣೆಯಲ್ಲಿ, ಯಡಿಯೂರಪ್ಪನವರ ನಾಯಕತ್ವದ ವಿಚಾರನೂ ಕೂಡ ಅಷ್ಟೇ ವರ್ಕೌಟ್ ಆಗಿತ್ತು ಉಪಚುನಾವಣೆ. ಹಾಗಾದ್ರೆ ಪವನ್, ಅಂತರವನ್ನ ಕಾಯ್ದುಕೊಳ್ತಾರೆ ಅಂತ ಹೇಳ್ತಿರಲ್ಲ, ಅದು ಯಾವ ಕಾರಣಕ್ಕೆ? ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಅವರಾಗಿರ್ಬೋದು, ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಾಧ್ಯಕ್ಷರು ಅವ್ರ ಜೊತೆ ಅಂತರವನ್ನು ಕಾಯ್ದುಕೊಳ್ತಾರೆ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತೀರಿ ತಾವು? ರಾಘವ್, ಈಗ ಸದ್ಯಕ್ಕೆ ಈಗ ಚಟುವಟಿಕೆಗಳು ಏನು ನಡೆದಿದೆ, ಬಿಜೆಪಿ ವಲಯದಲ್ಲಿ ನಡೀತಾ ಇರುವಂತಹ ಅನೇಕ ವಿಚಾರಗಳು, ಅನೇಕ ಘಟನಾವಳಿಗಳನ್ನು ಗಮನಿಸಿದಾಗ ವಲಸಿಗರಿಗೆ ಸಂಪೂರ್ಣವಾಗಿ ತಾವೇನು ಗುಂಪು ಕಟ್ಟಿಕೊಂಡು ಬಂದರಲ್ಲ ರಮೇಶ್ ಜಾರಕಿಹೊಳಿ ಅವರು, ಅವರ ಎಲ್ಲ ಬೇಡಿಕೆಗಳಿಗೆ ಈಗ ಸ್ಪಂದಿಸಬೇಕಾದಂಥದ್ದು ಇವರ ನಾಯಕತ್ವದಲ್ಲಿ ಇವರು ಬೇಡಿಕೆಯನ್ನು ಇಡಬೇಕು. ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪನವರ ಜೊತೆಗೆ ಎಷ್ಟರ ಮಟ್ಟಿಗೆ ಇವರು ಕ್ಲೋಸ್ ಇದ್ದಾರೋ, ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರ ಜೊತೆನೂ ಕೂಡ ಅಷ್ಟೇ ಚೆನ್ನಾಗಿ ನಾವು ಕ್ಲೋಸ್ ಆಗಿದ್ರೆ, ಅಷ್ಟೇ ಆಪ್ತತೆಯಿಂದ ಇದ್ದರೆ ಮುಂಬರುವಂಥ ದಿನಗಳಲ್ಲಿ ರಾಜಕೀಯವಾಗಿ ನಾವು ಚೆನ್ನಾಗಿರಬಹುದು ಅನ್ನುವಂಥ ಉದ್ದೇಶಗಳು. ಇದು ಕೇವಲ ಇದಿಷ್ಟೇ ಅಂದ್ರೆ ಕೆಲ ತಿಂಗಳುಗಳ ವಿಚಾರ ಅಲ್ಲ, ಇದು ಮುಂಬರುವಂತ ದೂರದೃಷ್ಟಿಯ ರಾಜಕಾರಣದ ವಿಚಾರವನ್ನು ಮಾಡಿನೇ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚೆನ್ನಾಗಿ ಈಗ ಸಂಬಂಧವನ್ನು ಬೆಳೆಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಯಡಿಯೂರಪ್ಪನವ್ರ ಜೊತೆ ಸ್ವಲ್ಪ ಸಂಪರ್ಕ ಕಡಿಮೆ ಆಗಿರಬಹುದು. ಆದರೆ ಇಷ್ಟು ಬೇಗ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಬಂದು ಅವರ ಇಷ್ಟದ ಖಾತೆಯನ್ನೇ ಸಿಕ್ಕಿ ಈಗ DCM ಸ್ಥಾನವನ್ನು ಕೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆದರೆ DCM ಸ್ಥಾನ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಅವ್ರಿಗೆ ಇಷ್ಟವಾದಂಥ ಖಾತೆಯನ್ನ ಕೊಟ್ಟಿದ್ದಾರೆ. ಅವರು ಎಲ್ಲರೂ ಕೂಡ ಅವ್ರಿಗೆ ಬಂದಂಥವ್ರನ್ನ ಮಂತ್ರಿಗಳು ಮಾಡಿದ್ದಾರೆ. ಈಗ 2-3 ಜನಗಳು ಮಾತ್ರ, ಅದು ಶಂಕರ್ ಅವರು ಆಗ್ತಾರೆ, MTB ನಾಗರಾಜ್ ಅವರು ಮಂತ್ರಿ ಆಗ್ತಾರೆ. ವಿಶ್ವನಾಥ್ ಅವ್ರದ್ದು ಗೊತ್ತಿಲ್ಲ, ಯಾಕಂದ್ರೆ ಅವರು ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಡಿ ಅಂತ ಹೇಳಿದ್ರು, ಮಾಡಿ ಸೋತಿದ್ದಾರೆ. ಅವ್ರದ್ದು ಬೇರೆ ವಿಷಯ, ಅದನ್ನ ಅವ್ರು ಕೇಳಿನೂ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ವಿಶ್ವನಾಥ್ ಅವರು ಮಂತ್ರಿ ಮಾಡಿ ಅಂತ ಜೋರದನಿಂದ ಕೇಳಿನೂ ಇಲ್ಲ. ಈಗ MTB ನಾಗರಾಜ್, ಶಂಕರ್ ಅವ್ರದ್ದು ಮಾತ್ರ ಇರೋದು. ಸದ್ಯ ಇಲ್ಲಿ ನೋಡೋದಾದ್ರೆ ರಮೇಶ್ ಜಾರಕಿಹೊಳಿ ಅವರು ದೆಹಲಿ ಮಟ್ಟದಲ್ಲಿ ವರಿಷ್ಠರನ್ನ ಭೇಟಿ ಆಗ್ತಿರೋದು ಒಂದು, ತಮ್ಮ ಗುಂಪಿನ ಬೇಡಿಕೆನ ಈಡೇರಿಸಿಕೊಳ್ಳಲಿಕ್ಕೆ. ಎರಡನೇದ್ದು, ತಮ್ಮ ಬಾಂಧವ್ಯ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶ. ಮೂರನೇದ್ದು, ಯಡಿಯೂರಪ್ಪನವ್ರು ಎಷ್ಟು ಚೆನ್ನಾಗಿದ್ದಾರೆ, ಯಡಿಯೂರಪ್ಪನವ್ರ ಜೊತೆಗೆ ರಮೇಶ್ ಜಾರಕಿಹೊಳಿ ಅಷ್ಟೇ ಚೆನ್ನಾಗಿ ನೀವು BL ಸಂತೋಷ್ ಅವ್ರ ಜೊತೆನೂ ಇರಬೇಕಾಗುತ್ತೆ. ಯಾಕಂದ್ರೆ ಅಮಿತ್ ಶಾ ಅವ್ರ ಜೊತೆ, ಮೋದಿ ಅವ್ರ ಜೊತೆ ಒಂಟವನ್ನು ಮಾತುಕತೆಯನ್ನು ನಡೆಸಬಲ್ಲಂತ ಸಾಮರ್ಥ್ಯ ಈಗ ಕರ್ನಾಟಕದ ಯಾವ ರಾಜಕಾರಣಿಗಿದೆ ಅಂದ್ರೆ ಅದು BL ಸಂತೋಷ್ ಅವ್ರಿಗಿದೆ. ಒಂದು RSS ಪವರ್ಫುಲ್ ಬ್ಯಾಕ್ಗ್ರೌಂಡು, ಇನ್ನೊಂದು ದೆಹಲಿ ಮಟ್ಟದಲ್ಲಿ ಇವರು ಬೆಳೆಸಿರುವಂತಹ ಸ್ನೇಹ ಸಂಬಂಧಗಳು. ಮೋದಿ ಅವ್ರ ಜೊತೆ, ಅಮಿತ್ ಶಾ ಅವ್ರ ಜೊತೆ ಇವರು ಹೋಗ್ತಾರೆ ಅನೇಕ ಫಂಕ್ಷನ್ಗಳಲ್ಲಿ, ನಾನು ನೋಡಿದ್ದೀನಿ. ಸಾಕಷ್ಟು ಜನನೂ ಕೂಡ ಬಂದಿರ್ತಾರೆ. ಹೀಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ಹಂತದಲ್ಲಿ ಮತ್ತಷ್ಟು ಅನಾಲಿಸಿಸ್ ನಿಮ್ಮಿಂದ ನಾನು ಪಡಿತೇನೆ. ಸ್ನೇಹಿತರೆ, ಇಲ್ಲಿ ಬಹಳಷ್ಟು ವಿಚಾರಗಳು ಯಾಕೆ ಚರ್ಚೆಗೆ ಗ್ರಾಸವಾಗ್ತಾ ಇದ್ದಾವೆ. ಭಾರತೀಯ ಜನತಾ ಪಕ್ಷದಲ್ಲೇ ಹಲವು ಮಾತುಗಳನ್ನು ಆಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಅವರನ್ನು ಅವರು ಕೂಡ ಅವಲಂಬಿಸ್ತಾ ಇದ್ದಾರೆ. ಮೂಲ ಬಿಜೆಪಿಗರು ಕೂಡ ರಮೇಶ್ ಜಾರಕಿಹೊಳಿ ಅವರ ನೆರವನ್ನ ಪಡಿತಾ ಇದ್ದಾರೆ. ಅವರ ಒಂದು ವರ್ಚಸ್ಸಿನಲ್ಲಿ ಅಥವಾ ಅವರ ನೆರಳಿನಲ್ಲಿ ಹಿಂಬಾಲಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಆಗ್ಲಿಕ್ಕಿಲ್ಲ. ಅದಕ್ಕೆ ಪೂರಕವಾದಂತಹ ಒಂದಿಷ್ಟು ಮಾಹಿತಿನೂ ಕೂಡ ನಾವು ನೋಡಬಹುದು. ಮತ್ತು ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ನಿಂದಲೇ ಬಂದಂಥವರು, ಮತ್ತು MP ರೇಣುಕಾಚಾರ್ಯ ಅವರು, ರಮೇಶ್ ಜಾರಕಿಹೊಳಿ ಅವರು 3 ಗಣ್ಯರು ಮಾತನಾಡಿದ್ದಾರೆ.
ಬನ್ನಿ ಗಮನಿಸೋಣ. ನಾನು ಸಂತೋಷ್ ಅವರು ಇರ್ಬೋದು, ನಮ್ಮ ವರಿಷ್ಠರ ಭೇಟಿಯಾಗಿದ್ದೆ ನಿಜ. ಅಲ್ಲಿ ನಾನು ಕಂಡೀಷನ್ ಹಾಕಿಲ್ಲ, ಟೈಮ್ ಫಿಕ್ಸ್ ಮಾಡಿಲ್ಲ. ನಾನು ನನ್ನ ಮನವಿ ಮಾಡ್ಕೊಂಡು ನಾನು ಈ ಬಿ ಜೆ ಪಿ ಸರ್ಕಾರ ಆಗಲಿಕ್ಕೆ ಯಾರ್ಯಾರು ಸಂಬಂಧಪಟ್ಟಾರೋ ಅವ್ರಿಗೆಲ್ಲ ಅನ್ಯಾಯದಂಗೆ ನೀವು ನೋಡಬೇಕು. ನಮ್ಮ ಮುಖ್ಯಮಂತ್ರಿ ಆಲ್ರೆಡಿ ಎಲ್ಲ ನಮ್ಮ ಹೇಳಿದಂಗೆ ಎಲ್ಲ ಪ್ರತಿ ಹಂತದಲ್ಲಿ ನಮ್ಮ ಬೆನ್ನಿಗೆ ನಿಂತಿದ್ದಾರೆ. ದಯವಿಟ್ಟು ತಾವು ಮಾಡಬೇಕು, ಎಲ್ಲರಿಗೂ ಒಂದು ಹೆಚ್ಚು ಕಡೆ ಮಾಡಿ ಎಲ್ಲರಿಗೂ ಮಾಡಬೇಕಂತ ಮನವಿ ಮಾಡ್ಕೊಂಡು ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಯಾವಾಗ ಮಾಡ್ತಾರೋ ಮಾಡ್ಬೋದು, ನಾನು ಆಶಾಭಾವನೆ ಇದ್ದೇವೆ. ಇಷ್ಟೇ. ನಾನು ರಾಜ್ಯದ ಅಧ್ಯಕ್ಷರಿಗೆ ಮುಖ್ಯಮಂತ್ರಿಗಳಿಗೆ ಏನು ಮಾಹಿತಿ ತರಬೇಕು, ಏನು ವಿಷಯ ಹೇಳಬೇಕು, ಅವ್ರ ಗಮನಕ್ಕೆ ತರಬೇಕು, ಎಲ್ಲವೂ ತಗೊಂಬಂದಿನಿ. ಪದೇ ಪದೇ ನಾನು ಹೇಳಿದ್ದೀನಿ, ಯಾರ ಹೆಸರುಗಳನ್ನು ವೈಯಕ್ತಿಕವಾಗಿ ಪ್ರಸ್ತಾಪ ಮಾಡೋಕ್ಕೆ ಇಚ್ಛೆ ಪಡಲ್ಲ. ಪ್ರಸ್ತಾಪ ಮಾಡಿದಷ್ಟು ಅವ್ರು ದೊಡ್ಡವರಾಗ್ತಾರೆ, ನಾನು ಸಣ್ಣಾಗಿ ನನ್ನ ವರ್ಚಸ್ಸನ್ನು ನಾನು ಕಡಿಮೆ ಮಾಡೋಕ್ಕೆ ನನಗೆ ಇಚ್ಛೆ ಪಡಲ್ಲ. ನಾನು ಸಹ ರಾಜಕಾರಣದಲ್ಲಿ ಪ್ರಬುದ್ಧತೆಯನ್ನು ತೋರಿಸ್ಬೇಕಾಗಿದೆ. ನಾನು ಆ ನಿಟ್ಟಲ್ಲಿ ನಡೀತೀನಿ. ಆತುರತೆ ನೋಡಿ, ನಾನು ನೀವು ಕೇಳೋಕ್ಕಿಂತ ಮುಂಚೆ ಎಲ್ಲವನ್ನೂ ಹೇಳ್ತಿದ್ದೆ. ಒಂದು ಕಾಲದಲ್ಲಿ ನೀವು ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ತಿದ್ದೆ, ಇದಡಿ ನಾನೇ ಹೇಳ್ತಿದ್ದೆ. ಈಗ ನನಗೆ ನಾನೇ ಸ್ವಯಂ ಕಡಿವಾಣ ಹಾಕ್ಕೊಂಡು ಜೀವನದಲ್ಲಿ ಯಾವ ರೀತಿ ನಡಿಬೇಕು, ಹೆಜ್ಜೆ ಇಡಬೇಕು, ಅದನ್ನು ನಾನು ಪಾಲಿಸ್ಕೊಂಡು ಬಂದಿದ್ದೀನಿ. ಊಟಕ್ಕಿಲ್ಲೇ ಇರ್ತೀನಿ. ಅವ್ರ ಸಾಹೇಬಲ್ಲಿ ಇರಲೇ ಬಿಡಲಿ, ವಿಶೇಷ ಏನು ಚರ್ಚೆ ಇಲ್ಲ. ನಿಮ್ಮ ಪರವಾಗಿ ದೆಹಲಿಯಲ್ಲಿ ಲಾಬಿ ಮಾಡ್ತಾ ಇದ್ದಾರೆ, ನಿಮ್ಗೆ ಅವಕಾಶ ಕೊಡಬೇಕು ಅನ್ನೋ ಚರ್ಚೆ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ಯಾವುದೇ ಲಾಬಿ ಇಲ್ಲ. ಅವ್ರದ್ದು ಕೂಡ ಈಗ ಸಾಕಷ್ಟು ನೀರಾವರಿ ಕೆಲಸಗಳು ಇರ್ತವೆ. ಆ ಸೆಂಟ್ರಲ್ ಮಿನಿಸ್ಟರ್ ಬೇಕಾಗುವಂಥದ್ದು ಅದನ್ನೇ ಅಂದರೆ ಈಗ ನಮ್ಮಲ್ಲಿ ಸಾಕಷ್ಟು ಸ್ಟೇಟ್ನಲ್ಲಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಯಡಿಯೂರಪ್ಪಜಿಯವರು ಕೂಡ ಅವರು ಇವರು. ಓಕೆ ಸ್ನೇಹಿತರೆ, ಇದು ಒಂದು ಹಂತದ ಮಾಹಿತಿ ಮತ್ತು ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗಾದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ರಮೇಶ್ ಜಾರಕಿಹೊಳಿ ಪವರ್ ಸೆಂಟರ್ ಆಗೋಕೆ ಪ್ರಮುಖವಾದಂಥ ಕಾರಣ ಏನು ಅನ್ನೋದಕ್ಕೆ ಮತ್ತಷ್ಟು ಮಾಹಿತಿಯನ್ನು ನಾವು ಹೆಕ್ಕಿ ತೆಗೆಯೋಣ. ಸ್ನೇಹಿತರೆ, ಕಾಂಗ್ರೆಸ್ ಮತ್ತು JDS ವಲಸಿಗರನ್ನ ಒಟ್ಟುಗೂಡಿಸಿದ್ದು ಕೂಡ ಇಲ್ಲಿ ಪ್ರಮುಖ ಪಾತ್ರ ಆಗುತ್ತೆ. ಆ ಒಂದು ಪಟ್ಟ ಅಥವಾ ಆ ಒಂದು ಕ್ರೆಡಿಟ್ ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಇಲ್ಲಿ ಸಲ್ಲುತ್ತೆ. ಜೊತೆಗೆ ಪಕ್ಷದಲ್ಲಿ ವಲಸಿಗರನ್ನ ಇವತ್ತಿಗೂ ಕೂಡ ಮುನ್ನಡೆಸ್ತಾ ಇದ್ದಾರೆ. ಹಿ ಓನ್ಲಿ ಲೀಡಿಂಗ್. ಹಾಗಾದ್ರೆ ಎಲ್ಲರಿಗೂ ಸಚಿವ ಸ್ಥಾನ ಸಿಗುವಂತೆ ನೋಡ್ಕೊಳ್ತಾ ಇದ್ದಾರಾ, ಆ ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ತಾ ಇದ್ದಾರಾ ಅಂತ ನೋಡಿದ್ರೆ ಮೂಲಗಳು ಹೌದು ಅಂತ ಹೇಳ್ತಾ ಇದ್ದಾರೆ. ವಲಸಿಗರಲ್ಲೂ ರಮೇಶ್ ಅವರೇ ನಮ್ಮ ಲೀಡರ್ ಅನ್ನುವ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ ಸಾಮೂಹಿಕವಾಗಿ. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಆತ್ಮವಿಶ್ವಾಸ ಮತ್ತು ಬಲ ಜಾಸ್ತಿ ಆಗಿರೋದ್ರಲ್ಲಿ ಯಾವ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಎಲ್ಲರಿಗೂ ಸಚಿವ ಸ್ಥಾನ ಸಿಗುವಂತೆ ಅವರು ನೋಡ್ಕೊಳ್ತೀವಿ, ಅಥವಾ ಅವ್ರಿಗೆ ಬೇಕಾದಂಥ ರಾಜಕಾರಣ ಇರೋದೇ ಅಧಿಕಾರಕ್ಕೆ, ನಾವೆಲ್ಲ ಸನ್ಯಾಸಿಗಳ ಅಂತ ಎಲ್ಲರೂ ಇರೋ ಬರೋರೆಲ್ಲ ಹೇಳ್ತಾ ಇದ್ದಾರೆ. ನಿನ್ನೆ ಮೊನ್ನೆ ಶಾಸಕರಾದವರು ಕೂಡ ಈಗ ನಿಮ್ಮ ಹೌದ್ರಿ ನನಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ ಅನ್ನೋ ಮಾತುಗಳನ್ನು ಹೇಳ್ತಿರ್ತಾರೆ. ಹೀಗಾಗಿ ಎಲ್ರಿಗೂ ಅವ್ರಿಗೆ ಏನು ಬೇಕೋ ಅದನ್ನು ಕೊಡ್ತೀವಿ ಅನ್ನೋ ಆಶ್ವಾಸನೆ ರಮೇಶ್ ಜಾರಕಿಹೊಳಿ ಅವರಿಂದ ಸಿಕ್ಕಿದೆಯಾ? ಆ ಒಂದು ಲೀಡರ್ಶಿಪ್ನ ಇಲ್ಲಿ ಅವರು ಮೇಂಟೈನ್ ಮಾಡ್ತಾ ಇದ್ದಾರಾ? ವಲಸಿಗರಲ್ಲೂ ಕೂಡ ರಮೇಶ್ ಅವರೇ ನಮ್ಮ ಲೀಡರ್ ಅನ್ನುವ ಅಭಿಪ್ರಾಯ ಹೊರಹೊಮ್ಮಿರಬಹುದು. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದಲೂ ಕೂಡ ರಮೇಶ್ ಮೇಲೆ ಒತ್ತಡ ಹೇರಲಾಗ್ತಾ ಇದೆ. ಎಚ್ ವಿಶ್ವನಾಥ್ ಇರ್ಬೋದು, ಮುನಿರತ್ನ ಅವರು ಇರ್ಬೋದು, ಆರ್ ಶಂಕರ್ ಇರ್ಬೋದು, MTB ನಾಗರಾಜ್ ಕೂಡ ಇವರ ಮೂಲಕನೂ ಲಾಬಿ ನಡೆಸ್ತಾ ಇದ್ದಾರೆ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಸಚಿವ ಸ್ಥಾನ ಕೊಡಿಸ್ಲೇಬೇಕು ಅಂತ ದುಂಬಾಲ್ ಬಿದ್ದಿದ್ದಾರೆ ಆಕಾಂಕ್ಷಿಗಳು. ಯಾಕಂತ ಹೇಳಿದ್ರೆ ಲಾಬಿಗಳ ಮೇಲೆ ಲಾಬಿಗಳು ನಡೀತಾನೆ ಇರ್ತವೆ. ಈ ಮಧ್ಯೆ ಕೆಲ ಮೂಲ ಬಿಜೆಪಿಗರು ಕೂಡ ರಮೇಶ್ ಪರ ನಿಂತಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್, ಆಸಕ್ತಿಕರ ವಿಚಾರ ಅಂತ ಹೇಳಿದ್ರೆ ಇದು. ಯಾಕಂತ ಹೇಳಿದ್ರೆ ವಲಸಿಗರು ಅವ್ರ ಜೊತೆಗೆ ಬಂದಿದ್ರು, ಹೌದು, ಅವ್ರನ್ನ ಸಂಪರ್ಕದಲ್ಲಿ ಇರ್ತಾರೆ, ಅವರ ಪರವಾಗಿ ಮಾತನಾಡ್ತಾರೆ, ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾರೆ ಅಥವಾ ಅವ್ರ ಬೆನ್ನಿಗೆ ನಿಲ್ತಾರೆ ಅನ್ನೋದು ಒಂದನ್ನು ಒಪ್ಕೊಳ್ಳುವಂಥ ಮಾತು. ಆದರೆ ಇದರ ಜೊತೆಗೆ ಬಿಜೆಪಿಯ ಕೆಲ ಸದಸ್ಯರು ಕೂಡ, ಮೂಲ ಬಿಜೆಪಿಗರು ಕೂಡ ಇಲ್ಲಿ ರಮೇಶ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಬೆನ್ನಿಗೆ CM ಆಪ್ತರು ಕೂಡ ನಿಂತಿದ್ದಾರೆ. ರಮೇಶ್ ಪರ MP ರೇಣುಕಾಚಾರ್ಯ ಅವರಾಗಿರ್ಬೋದು, ತಿಪ್ಪಾರೆಡ್ಡಿ ಆಗಿರ್ಬೋದು, ಮತ್ತು ಪೂರ್ಣಿಮಾ ಶ್ರೀನಿವಾಸ್ ಅವರಾಗಿರ್ಬೋದು, ಮತ್ತು ಗೂಳಿಹಟ್ಟಿ ಶೇಖರ್ ಆಗಿರ್ಬೋದು, ಶಶಿಕಲಾ ಜೊಲ್ಲೆ, ಹೀಗೆ ಇವರು ಕೂಡ ಅಲ್ಲಿ ಸಾಥ್ ಕೊಡ್ತಾ ಇರೋದು ರಮೇಶ್ ಜಾರಕಿಹೊಳಿ ಅವರನ್ನು ಇಲ್ಲಿ ಪವರ್ ಸೆಂಟರ್ನಾಗಿ ಮಾಡೋದ್ರಲ್ಲಿ ಪಾತ್ರ ವಹಿಸಿದಾವ ಅನ್ನುವ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಇನ್ನು ವರಿಷ್ಠರ ಮಟ್ಟದಲ್ಲೂ ರಮೇಶ್ ಜಾರಕಿಹೊಳಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಹೀಗಾಗಿ ಪವರ್ ಸೆಂಟರ್ ಆಗ್ತಾ ಇದ್ದಾರಾ ರಮೇಶ್ ಜಾರಕಿಹೊಳಿ? ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನನ್ನ ಕಲೀಗ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಕುಮಾರ್ ಜೋಹಳಿ. ಶಿವು, ಸಾಮಾನ್ಯವಾಗಿ ತಾವು ಕಾಂಗ್ರೆಸ್ ಬಿಟ್ನಲ್ಲಿ ಇರ್ತೀರಿ,
ಕಾಂಗ್ರೆಸ್ನ ಎಲ್ಲ ಸುದ್ದಿಯನ್ನು ನಮಗೆ ನೀಡ್ತಾ ಇರ್ತೀರಿ, ವರದಿ ಪ್ರಸಾರ ಮಾಡ್ತಾ ಇರ್ತೀವಿ ನಾವು. ಈಗ ನೀವು ಕಾಂಗ್ರೆಸ್ ಬೀಟ್ನಲ್ಲಿ ಗಮನಿಸಿದ ಹಾಗೆ ರಮೇಶ್ ಜಾರಕಿಹೊಳಿ ಅವರು ಈಗಲೂ ಕೂಡ ಅದೇ ವರ್ಚಸ್ಸನ್ನ, ಅದೇ ಏನು ಅವರ ಒಂದು ರೆಬಲ್ ಅಂತ ನಾವೇನು ಕರಿತೀವಿ, ಆ ಒಂದು ರಾಜಕೀಯ ತಂತ್ರಗಾರಿಕೆಯನ್ನು ಇಲ್ಲೂ ಕೂಡ ಮಾಡ್ತಾ ಇದ್ದಾನೆ. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಅಷ್ಟು ಸುಲಭವ ಕಾಂಗ್ರೆಸ್ನಲ್ಲಿದ್ದಾಗಲೂ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ರಮೇಶ್ ಜಾರಕಿಹೊಳಿ ಅವರು ಬಂದ ನಂತರವೂ ನೀವು ನೋಡ್ತಾ ಇರುವಂಥ ವ್ಯತ್ಯಾಸವನ್ನ ವಿಶ್ಲೇಷಣೆ ಮಾಡಬಹುದಾ ಇಲ್ಲಿ? ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಸಂದರ್ಭದಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ನೇರವಾಗಿರ್ತಾ ಇತ್ತು. ಯಾಕಂದ್ರೆ ತಮಗೆ ಅನಿಸಿದ್ದನ್ನ ಅವರು ನೇರವಾಗಿ ಯಾರಿಗೂ ಕೂಡ ನೇರವಾಗಿ ಹೇಳ್ತಾ ಇದ್ರು. ಯಾಕಂದ್ರೆ ಆ ಮನೋಭಾವ ಅವ್ರದ್ದು. ಸೊ ಆ ಸಂದರ್ಭದಲ್ಲೂ ಕೂಡ ಒಂದು ರಾಜಕಾರಣಕ್ಕೆ ಮತ್ತೆ ಒಂದು ಸಣ್ಣ ರಾಜೀನಾಮೆ ಕಂಡಿರುತ್ತೆ. ಯಾಕಂದ್ರೆ ಇದು ಎಲ್ರಿಗೂ ಕೂಡ ಗೊತ್ತಿರುವಂತದ್ದು. ಸೊ ಒಂದು ಕಡೆ ರಮೇಶ್ ಜಾರಕಿಹೊಳಿ ಆ ಸಂದರ್ಭದಲ್ಲಿ ಯಾವ ರೀತಿ ಆಗಿದ್ರು, ಈಗ ಬಿಜೆಪಿಗೆ ಬಂದಾಗಲೂ ಕೂಡ ಅವರು ಅದೇ ರೀತಿಯಾಗಿ ಹೋಗ್ತಾ ಇರುವಂತದ್ದು. ಅವರ ನಡೆ ಕೂಡ ಹಾಗೆ ಇದೆ. ಒಂದು ಕಡೆ ಹಿಂದೆ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಗೆ ಅಂದ್ರೆ ಸರ್ಕಾರವನ್ನ ಬೀಳಿಸ್ತೇನೆ ಅನ್ನುವಂತಹ ಒಂದು ಹೇಳಿಕೆಯನ್ನು ಏನ್ ಕೊಟ್ಟಿದ್ರು, ಅದಂತೆ 3 ಅಟೆಂಪ್ಟ್ ಅನ್ನ ಮಾಡ್ತಾರೆ. ಅಟೆಂಪ್ಟ್ ನಲ್ಲಿ ಅವರು ಪಾಸ್ ಆಗೋದಿಲ್ಲ, ಬಟ್ 4ನೇ ಹಂತದಲ್ಲಿ ಅವರು ಸಕ್ಸಸ್ ಆಗ್ತಾರೆ. ಅಂದ್ರೆ ಎಲ್ಲ ಶಾಸಕರನ್ನ ಒಟ್ಟುಗೂಡಿಸಿ ಅವರು ರಾಜೀನಾಮೆಯನ್ನ ಸರ್ಕಾರವನ್ನ ಉಳಿಸ್ತಾರೆ, ಮೈತ್ರಿ ಸರ್ಕಾರವನ್ನ. ತದನಂತರ ಅವರು ಬಿಜೆಪಿಗೆ ಬರ್ತಾರೆ. ಈಗ ಬಿಜೆಪಿ ಪಕ್ಷದಲ್ಲೂ ಕೂಡ ಅವರು ಅಂದುಕೊಂಡಂತೆ ಈಗ ಸಕ್ಸಸ್ ಆಗ್ತಾರೆ. ಅಂದ್ರೆ ಒಂದು ಕಡೆ ಉಪಚುನಾವಣೆಯಲ್ಲಿ ಕೂಡ ಗೆಲ್ತಾರೆ, ಮತ್ತೊಂದು ಕಡೆ ಸಚಿವ ಸ್ಥಾನವನ್ನು ಕೂಡ ಪಡ್ಕೊಳ್ತಾರೆ. ಯಾಕಂದ್ರೆ ಹಿಂದೆ ಆ ಶಾಸಕರು ರಮೇಶ್ ಜಾರಕಿಹೊಳಿ ಅವರನ್ನ ನಂಬಿಯೇ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಈಗ ಕಾಂಗ್ರೆಸ್ನಲ್ಲಿ ಇದ್ದ ಸಂದರ್ಭದಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಇರ್ಬೋದು, ಮುಂಡಪ್ಪ ಇರ್ಬೋದು, ಎಲ್ರೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಒಂದು ನಾಯಕತ್ವದಲ್ಲೇ ಆಗ ರಾಜೀನಾಮೆಯನ್ನು ಕೊಡ್ತಾರೆ. ರಮೇಶ್ ಜಾರಕಿಹೊಳಿ ಇದ್ದಾರೆ ಅನ್ನುವಂತಹ ಒಂದು ಕಾರಣಕ್ಕೆ ಬಿಜೆಪಿಗೆ ಬರ್ತಾರೆ. ಬಿಜೆಪಿಗೆ ಬಂದ ನಂತರ ಕೂಡ ಅವರು ಗೆಲ್ತಾರೆ, ನಂತರ ಸಚಿವರು ಕೂಡ ಆಗ್ತಾರೆ. ಸೊ ಈಗ ಎಲ್ಲೋ ಒಂದು ಕಡೆ ಬಿಜೆಪಿ ರಮೇಶ್ ಜಾರಕಿಹೊಳಿ ಅವರು ಪವರ್ ಇದ್ದಾರೆ ಅನ್ನುವಂತ ಒಂದು ಮಾತುಗಳು ಈಗ ಕೇಳ ಬರ್ತಾ ಇದೆ. ಬಟ್ ಇಲ್ಲಿ ನಾವ್ ಹೇಳ್ತಾ ಇಲ್ಲ, ಇದು ಬಿಜೆಪಿ ಪಕ್ಷದಲ್ಲೇ ಇರುವಂತದ್ದು ಹೇಳ್ತಾ ಇರುವಂತದ್ದು. ಅಂದ್ರೆ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಅವರು ಬಿಜೆಪಿಯಲ್ಲಿ ಒಂದು ನಾಯಕತ್ವದ ಗುಣವನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ವಲಸಿಗರನ್ನು ಕೂಡ ಹಿಂದೆ ಏನು ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಶಾಸಕರು ಈಗ ಬಿಜೆಪಿಗೆ ಬಂದಿದ್ದಾರೆ, ಅವರನ್ನು ಕೂಡ ಜೊತೆಯಲ್ಲಿ ಕೊಂಡೊಯ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ. ಯಾರ ಜೊತೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಅಸಮಾಧಾನವನ್ನ ಅವರು ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಕೂಡ. ಈಗ ಬಂದಿರುವಂತವ್ರಿಗೆ ಹಲವರಿಗೆ ಹಾಗೆ ಸಚಿವ ಸ್ಥಾನ ಸಿಕ್ಕಿದೆ. ಉಳಿದಿರುವಂತಹ 4 ಜನರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿಗೂ ಕೂಡ ಫೈಟ್ ಮಾಡ್ತಾ ಇರುವಂತದ್ದು ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಮಾಹಿತಿ ಮತ್ತು ವಿಶ್ಲೇಷಣೆಗಾಗಿ ಧನ್ಯವಾದ. ಓಕೆ ಸ್ನೇಹಿತರೆ, ಅಂತರ್ಯುದ್ಧ ಆಗಲಿ, ಆದರೆ ಆ ಯುದ್ಧ ಜನರ ಹಿತ ಕಾಯುವ ನಿಟ್ಟಿನಲ್ಲಿ, ಅವಲೋಕನ ಮಾಡುವ ನಿಟ್ಟಿನಲ್ಲಿ ಯುದ್ಧ ಆದರೆ ಅದನ್ನು ಜನ ಒಪ್ಪಿಯಾರು. ಆದರೆ ಇವರು ಅಧಿಕಾರದ ಲಾಲಸೆಗಾಗಿ, ಸ್ವಾರ್ಥಕ್ಕಾಗಿ ಅಲ್ಲಿರುವಂಥ ವಾತಾವರಣವನ್ನು ಕೆಡಿಸ್ಲಿಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ, ಇದರಿಂದ ಏನು ಉಪಯೋಗ ಅನ್ನುವ ಚರ್ಚೆ ಮಾಡಬೇಕಾಗಿದೆ, ಆರೋಗ್ಯಕರ ಚರ್ಚೆ ಆಗಬೇಕಾಗಿದೆ. ಸ್ನೇಹಿತರೆ, ಸಾಮಾನ್ಯವಾಗಿ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ವಲಸೆ ಬರ್ತಾರೆ ಅಂತ ಹೇಳಿದಾಗ ಆರಂಭದಲ್ಲಿ ಇರುವಂಥ ವಾತಾವರಣ ಯಾವಾಗಲೂ ಇರುತ್ತೆ ಅಂತ ಹೇಳಲಿಕ್ಕೆ ಖಂಡಿತವಾಗ್ಲೂ ಬರೋದಿಲ್ಲ. ಅದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಈ ಹಿಂದಿನ ಸರ್ಕಾರದಲ್ಲೂ ಕೂಡ ಗಮನಿಸಿದ್ದೇವೆ. ಭಾರತೀಯ ಜನತಾ ಪಕ್ಷ ಆಪರೇಷನ್ ಕಮಲ ಅನ್ನುವ ಒಂದು ಹೆಸರು ಹೆಂಗೆ ಗುಲ್ಲೆಬ್ತಲ್ಲ, ಆಪರೇಷನ್ ಕಮಲ ಅಂತ ಹೇಳಿ ಫಸ್ಟ್ ಟೈಮ್ ಮಾಡಿದಾಗ ಆಗಲೂ ಕೂಡ ಈ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂದಿತ್ತು. ಆದರೆ ಈಗ ಒಂದೇ ಸಂಪುಟ ಪುನಾರಚನೆ ವಿಸ್ತರಣೆಗೆ ಸಂಬಂಧಪಟ್ಟಾಗೆ ಅದರ ಸುತ್ತಮುತ್ತ ಒಂದಿಷ್ಟು ಏನು ಚರ್ಚೆಗಳು ನಡೀತಾ ಇರುತ್ತವೆ. ಯಾರಿಗೆಲ್ಲ ಸಚಿವ ಸ್ಥಾನ ಸಿಗ್ಬೋದು, ಯಾರಿಗೆ ಕೋಕ್ ಸಿಗ್ಬೋದು, ಸಂಪುಟ ವಿಸ್ತರಣೆನ ಪುನಾರಚನೆ, ಅದಕ್ಕೆ ಎಲ್ಲೂ ಕೂಡ ಇದಮ್ಮಿತ್ತಮಂತ ಕ್ಲಾರಿಟಿ ಕೊಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿದ್ರೆ ಹೈಕಮಾಂಡ್ನ ಒಂದು ಕಂಟ್ರೋಲ್ ಇರುತ್ತೆ, ಹಿಡಿತಾ ಇರುತ್ತೆ. ಹೀಗಾಗಿ ಇಲ್ಲಿ ಏನು ಬೇಕಾದರೂ ನಾವು ಮಾಡಿದರೆ ನಡೆಯುತ್ತೆ ಅಂತ ಬರೋಲ್ಲ. ಆದರೆ ಭಾರತೀಯ ಜನತಾ ಪಕ್ಷ ನೇತೃತ್ವದ ಒಂದು ಸರ್ಕಾರ ಸದ್ಯಕ್ಕೆ ಯಾವ ರೀತಿ ನಡೆದುಕೊಳ್ತಾ ಇದೆ, ಅಥವಾ ಸದ್ಯಕ್ಕೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇದೆಯಾ? ಅತಿ ದೊಡ್ಡ ತಲೆನೋವು ಅಂತ ಹೇಳಿದರೆ, ಅವರು ಯಾರಿಂದ ಸರ್ಕಾರ ಸ್ಥಾಪನೆ ಆಗಿದೆಯೋ ಅವರಿಗೋಸ್ಕರ ಒಂದಿಷ್ಟು ತ್ಯಾಗ ಮಾಡಬೇಕಾಗತ್ತೆ. ಅವರು ಮೂಲ ಬಿಜೆಪಿಗರು ಇರಬಹುದು, ಹಿರಿಯ ಬಿಜೆಪಿಗರು ಇರಬಹುದು, ಅಥವಾ ಯಾರೇ ಇರಬಹುದು. ಅಂತಹ ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಬೇಕಾದಂಥ ಒಂದು ಅನಿವಾರ್ಯತೆ ಯಡಿಯೂರಪ್ಪನವರಿಗೆ ಇಲ್ಲಿ ಇದೆ. ಇದರ ಜೊತೆಗೆ ಯಡಿಯೂರಪ್ಪ ಅವರ ನಾಯಕತ್ವದ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಕೂಗುಗಳು ಕೂಡ ವ್ಯಕ್ತವಾಗಿದ್ವು.
ಮತ್ತು ಶ್ರೀರಾಮುಲು ಅವರ ವಿಚಾರ, ಕತ್ತಿಯವರ ವಿಚಾರ ಇಲ್ಲಿ ಒಂದಿಷ್ಟು ಚರ್ಚೆಗೆ ಬರ್ತಾ ಇತ್ತು. ಯಾಕಂತ ಹೇಳಿದ್ರೆ ಉಮೇಶ್ ಕತ್ತಿ ಅವರು ಒಬ್ಬ ಹಿರಿಯ ರಾಜಕಾರಣಿ ಆಗಿದ್ರೂ ಕೂಡ ಅವರಿಗೆ ಅಲ್ಲಿ ಸರಿಯಾದಂಥ ಮನ್ನಣೆ ಸಿಗ್ತಾ ಇಲ್ಲ ಅನ್ನುವ ನೋವು ಅವರ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದ್ವು. ಭಾರತೀಯ ಜನತಾ ಪಕ್ಷ ಇಲ್ಲಿ ಸರ್ಕಾರ ರಚನೆ ಆದ ನಂತರ ನಾನು ಸಚಿವನಾಗಿಯೇ ಊರಿಗೆ ಹೋಗೋದು ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ರು. ಉತ್ತರ ಕರ್ನಾಟಕದ ಒಂದು ಕೋಟಾದ CM ಅನ್ನುವ ಒಂದು ಹಣೆಪಟ್ಟಿ ಕೂಡ ಅವರಿಗೆ ಬರ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಅಂತ ಬಂದಾಗ ಅಥವಾ ಕರ್ನಾಟಕ ಇಬ್ಬಾಗ, ಅಖಂಡ ಕರ್ನಾಟಕ ಅನ್ನುವ ಹೆಸರುಗಳು ಬಂದಾಗೆಲ್ಲ ಅವ್ರ ಹೆಸರು ನೆನಪು ಬಂದು ಹೋಗುತ್ತೆ. ಯಾಕಂತ ಹೇಳಿದ್ರೆ ಈ ಮುಂಚೆ ಅವರು ಮಾತನಾಡಿದಂತಹ ರೀತಿ, ನಡೆದುಕೊಂಡಂಥ ರೀತಿ ಇಷ್ಟೆಲ್ಲ ಕಾರಣ ಆಗ್ತಾ ಇದೆ. ಎಸ್, ಹಾಗಾದ್ರೆ ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಜೊತೆಗೆ ನಿನ್ನೆ ಮೊನ್ನೆ ಬಂದವರೆಲ್ಲ ತುಂಬಾ ಆತ್ಮೀಯವಾಗಿ ಗುರುತಿಸ್ಕೊಳ್ತಾರ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಮಿಸ್ ಆಗ್ತಾ ಇದೆಯಾ ಅನ್ನೋದು ಸಹಜ ಕುತೂಹಲ. ಅದು ತಪ್ಪು ಅಂತ ಕೂಡ ಹೇಳಲ್ಲ, ಎಲ್ರಿಗೂ ಅವ್ರಿಗೆ ಇಷ್ಟ, ಅವ್ರ ಪಕ್ಷಾರಿ ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಯಾರೇನು ಮಾತನಾಡ್ಲಿಕ್ಕೆ ಆಗಲ್ಲ. ಆದ್ರೆ ಏನ್ ನಡೀತಾ ಇದೆ? ಸರ್ಕಾರ ಸುಗಮವಾಗಿ ನಡಲಿಕ್ಕೆ ಸಾಧ್ಯವಾ ಇವೆಲ್ಲ ಈ ರಂಪಾಟಗಳು, ಕೆಸರಚಾಟಗಳು ಅನ್ನೋದು ಇಲ್ಲಿ ಕಾಳಜಿ. ಅದನ್ನ ಗಮನಿಸಬೇಕಾದಂಥ ವಿಚಾರ. ಯಾಕಂತ ಹೇಳಿದ್ರೆ ಎಲ್ಲ ಸರಿ ಇದ್ದಾಗಲೇ ಜನ ಬಾಯ್ ಬಡ್ಕೋತಾ ಇರ್ತಾರೆ, ಅದಾಗಿಲ್ಲ ಇದಾಗಿಲ್ಲ, ಇಷ್ಟೊಂದು ಸಮಸ್ಯೆಗಳು ಇರುತ್ತವೆ ಅಂತ ಹೇಳಿ. ಇಂಥದ್ರ ನಡುವೆ ಇಲ್ಲಿ ಯಾವ ಕಾರಣಕ್ಕೆ ಇಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇದ್ದಾವೆ? ರಮೇಶ್ ಜಾರಕಿಹೊಳಿನೋ ಇನ್ಯಾವ ಜಾರಕಿಹೊಳಿನೋ ಇನ್ಯಾವ ನದಿನೋ ಏನೋ ಅವ್ರವ್ರ ಇಷ್ಟ ಅವ್ರು ಬಂದಂಗೆ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಬರೀ ಇದೇ ರೀತಿಯಾದಂಥ ಬೆಳವಣಿಗೆಗಳು ಬಂದರೆ ಮುಂದೆ ಸುಗಮವಾಗಿ ಸರ್ಕಾರ ನಡೀಲಿಕ್ಕೆ ಸಾಧ್ಯವಾ? ಬರೀ ಇವರು ಅಧಿಕಾರ ಹಂಚಿಕೆಗೆ ಇಷ್ಟೆಲ್ಲ ಒದ್ದಾಡ್ತಾ ಇದ್ದಾರೆ ಅಂತ ಅನ್ನಿಸಿದರೆ ಇಸ್ ಇಟ್ ಗುಡ್ ಸೈನ್? ಖಂಡಿತ ಅಲ್ಲ. ಆ ದೃಷ್ಟಿಕೋನದಿಂದ ಮಾಧ್ಯಮ TV5 ಇವತ್ತು ಈ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಎಸ್, ಈಗಾಗಲೇ ನನ್ನ ಕಲೀಗ್ಸ್ ಕೂಡ ಅನಾಲಿಸಿಸ್ ಮಾಡಿದ್ದ ನೀವು ನೋಡಿದ್ರಿ. ಯಾವೆಲ್ಲ ಕಾರಣಗಳಿಗೆ ರಮೇಶ್ ಜಾರಕಿಹೊಳಿ ಅವರು ಇಲ್ಲಿ ಪವರ್ ಸೆಂಟರ್ ಆಗ್ತಾ ಇದ್ದಾರೆ ಅಥವಾ ಸೆಕೆಂಡ್ ಪವರ್ ಸೆಂಟರ್ ಆಗ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಕೆಲ ಸದಸ್ಯರು ಕೂಡ ಇವರಿಗೆ ಜೈ ಜೈ ಅಂತ ಇದ್ದಾರಲ್ಲ, ಅದು ಯಾವ ಕಾರಣಕ್ಕೆ ಅಂತ ನೋಡಿದಾಗ ಇಲ್ಲಿ ಕಾಂಗ್ರೆಸ್ ಮತ್ತು JDS ಶಾಸಕರನ್ನ ಒಟ್ಟುಗೂಡಿಸಿ ಅಲ್ಲಿ ಮೈತ್ರಿ ಸರ್ಕಾರಕ್ಕೆ ತಿಲಾಂಜಲಿ ಇಡುವಲ್ಲಿ ಇವರು ಯಶಸ್ಸನ್ನು ಕಂಡಿರೋದು ಕೂಡ ಪ್ರಮುಖವಾದಂಥ ಅಂಶ. ಮತ್ತು ಪಕ್ಷದಲ್ಲಿ ಈಗಲೂ ಕೂಡ ಆಯಾ ಪಕ್ಷಕ್ಕೆ ಬಂದಾಯಿತು, ನಮಗೆ ಬೇಕಾದಂಥ ಒಂದು ಪೋಸ್ಟ್ ಕೂಡ ಸಿಕ್ಬಿಟ್ಟಿದೆ ಅನ್ನೋದನ್ನು ಕೂಡ ಏನು ಪೋಸ್ಟ್ ಸಿಕ್ಬಿಟ್ಟಿದೆ, ಆರಾಮಾಗಿ ಇದ್ಬಿಡೋಣ ಅಂತಿಲ್ಲ, ನನ್ನ ಜೊತೆಗೆ ಬಂದವರು ಕೂಡ ಚೆನ್ನಾಗಿರಬೇಕು ಅನ್ನುವ ಒಂದು ಆಸ್ಥೆ ತೋರಿಸಿದಾಗ ಕಾಣ್ತಾ ಇದೆ. ಹೀಗಾಗಿ ಆ ವಲಸಿಗರ ಒಲವನ್ನು ಇನ್ನೂ ಕೂಡ ಅವರು ಪಡೆದುಕೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಎಸ್ ಸ್ನೇಹಿತರೆ, ರಾಜಕೀಯ ವಿಶ್ಲೇಷಕರು ಶೈಲೇಶ್ ಚಂದ್ರ ಗುಪ್ತಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ರೀ. ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಸರ್, ರಾಜ್ಯ ರಾಜಕಾರಣ ಅಂತ ಹೇಳಿದಾಗ ಅಥವಾ ರಾಷ್ಟ್ರ ರಾಜಕಾರಣ ಅಂತ ಹೇಳಿದಾಗ ಹಲವಾರು ಅದಕ್ಕೆ ಲಾಜಿಕ್ ಇರಲ್ಲ. ಏನ್ 2+2 is not equal to 4 ಅಂತ ಹೇಳ್ತಾ ಇರ್ತೀವಿ, ಯಾರು ಮಿತ್ರರಲ್ಲ, ಯಾರು ಇಂಥವೆಲ್ಲ ಕೇಳ್ಬಿಟ್ಟಿದ್ದೀವಿ. ತಾವು ಕಂಡ ಹಾಗೆ ಸರ್, ಇವತ್ತಿನ ಈ ರಾಜಕಾರಣ ಅಥವಾ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳಾಗಿರ್ಬೋದು ಮತ್ತು ವಲಸಿಗರಾಗಿ ಬಂದು ಈಗ ಭಾರತೀಯ ಜನತಾ ಪಕ್ಷದಲ್ಲಿ ತನ್ನದೇ ಛಾಪನ್ನ ಮೂಡಿಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅನ್ನುವ ಮಾತಿಗೆ ತಮ್ಮ ನಿಲುವೇನು, ತಮ್ಮ ಒಂದು ಅಭಿಪ್ರಾಯ ಏನು? ವಾಟ್ಸ್ ಯುವರ್ ಅನಾಲಿಸಿಸ್ ಆನ್ ದಿಸ್? ಇಲ್ಲ, ರಮೇಶ್ ಜಾರಕಿಹೊಳಿ ಅವರ ಕುಟುಂಬದವರು ರಾಜಕೀಯ ರಂಗವನ್ನ ಹೊರಗಿನಿಂದ ಪೋಷಣೆ ಮಾಡ್ಕೊಂಡು ಬಂದ್ರು. ಹೌದು, ಅವರಿಂದ ಅದಕ್ಕೆ ಹೊರತಾದವರಲ್ಲ. ಯಾಕೆಂದ್ರೆ 1-2-3 ಜಿಲ್ಲೆಗಳಲ್ಲಿ ಅವರ ಮಾತು ತುಂಬಾ ಚೆನ್ನಾಗಿ ನಡೆಯುತ್ತೆ, ಬೇರೆ ಕಡೆನೂ ತೆಗೆದಾಕೋ ಹಾಗಿಲ್ಲ ಅನ್ನೋ ರೀತಿ ನಡೆಯುತ್ತೆ. ಆದ್ರೆ ಈಗ ಅವರು ರಾಜಕೀಯವನ್ನ ಸ್ವತಃ ಪ್ರವೇಶ ಮಾಡ್ತಾ ಇದ್ದಾರೆ ರಮೇಶ್ ಅವರು. ಬ್ರದರ್ಸು ಎಲ್ಲ ಇದ್ದಾರೆ, ಇವ್ರು ಹಿಂದೆ ಕೂಡ ಇದ್ದಾರೆ, ಚೆನ್ನಾಗಿ ರಾಜಕೀಯ ರಂಗದಕ್ಕೆ ಸನ್ನಿಹಿತರಾಗಿಯೇ ಇದ್ದಾರೆ. ಈಗ ಪ್ರಧಾನ ಪಾತ್ರವನ್ನು ವಹಿಸಬೇಕು ಅನ್ನೋ ಒಂದು ಇರಾದೆ ಅವರಲ್ಲಿ ಬಂದಿರೋದ್ರಿಂದ ಅವರ ಅಭಿಮಾನಿಗಳಿಗೆಲ್ಲ ತುಂಬಾ ಸಂತೋಷವಾಗಿದೆ. ಆದ್ರೆ ಈ ಆಂತರಿಕ ವಿಚಾರಗಳು ತುಂಬಾ ಜಟಿಲವಾಗಿ ರೂಪುಗೊಳ್ತಾ ಇರುವಾಗ ರಮೇಶ್ ಜಾರಕಿಹೊಳಿ ಅವರಿಗೆ ಅನುಕೂಲವಾಗ್ತಾ ಇಲ್ಲ. ಅತೃಪ್ತಿ ಇದೆ. ಇರ್ಲಿ, ಆ ಪಕ್ಷದೊಳಗೆ ಏನಾಗಿದೆ, ಎರವಲು ಪಡೆದುಕೊಂಡು ಬಂದಂತಹ ಶಕ್ತಿ ಅಲ್ಲಿ ಕೆಲಸ ಮಾಡ್ತಾ ಇದೆ. ಆ ಎರವಲು ಪಡೆದುಕೊಂಡು ಬಂದ ಶಕ್ತಿ ಅಂತಂದ್ರೆ ನೋಡಿ, ಅವರು ಕಷ್ಟ ಕಾಲದಲ್ಲಿ ನಮ್ಮ ಕೈ ಹಿಡಿದ್ರಿಂದ ಈ ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋ ಹಾಗಾಯ್ತು, ಅದರಿಂದ ಅವ್ರನ್ನ ಬಿಡಕ್ಕಾಗಲ್ಲ ಅಂತ ಸ್ವಂತ ಜವಾಬ್ದಾರಿಯ ಮೇಲೆ ಅವರನ್ನ ತಂದುಕೊಂಡಂತ
ಯಡಿಯೂರಪ್ಪನವರು ಒದ್ದಾಡ್ತಾ ಇದ್ದಾರೆ. ನಿಜ ಅವರು ಮಾಡಿರೋ ಕೆಲಸಕ್ಕೆ ಅವರ ವರಿಷ್ಠರಿಂದ ಪುರಸ್ಕಾರ ಸಿಗ್ತಾ ಇಲ್ಲ. ಹೌದು. ಅವ್ರು ಕೊಟ್ಟಿರೋ ಭಾಷೆ ಇದೆಯಲ್ಲ, ನೀವು ಬನ್ನಿ ನಾವೆಲ್ಲ ಒಟ್ಟಿಗೆ ಕಟ್ಟೋಣ, ಒಂದ್ ಸರ್ಕಾರನ ಮಾಡೋಣ ಅಂತ ಅವ್ರು ಕರ್ಕೊಂಬಂದ್ರಲ್ಲ, ಯಾರನ್ನ ವಲಸಿಗರು ಅಂತ ನೀವೇನ್ ಹೇಳ್ತಿರೋ ಕರ್ಕೊಂಬಂದ್ರಲ್ಲ, ಅದನ್ನ ಅವ್ರು ಈಡೇರ್ಸಕ್ ಆಗಲ್ಲ. ಆದ್ರೆ ಪ್ರಜಾಪ್ರಭುತ್ವದ ವಿಪರ್ಯಾಸ ಅಂತ ಹೇಳಿದ್ರೆ ಆರಂಭದಲ್ಲಿ ಏನ್ ಮಾತು ಕೊಟ್ಟಿದ್ದಾರೆ, ಏನಾಗ್ತಾ ಇದೆ ಅಂತ ಜನರಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ತದನಂತರದಲ್ಲಿ ಪ್ರಾಬ್ಲಮ್ ಆದಾಗ್ಲೇ ಇವರು ಕೊಟ್ಟ ಮಾತನ್ನು ಉಳಿಸ್ಕೋತಾರೆ, ಅದು ಇದು ಅಂತ ಹೇಳ್ತಾರೆ. ಇದೊಂದು ದೊಡ್ಡ ದುರ್ದೈವ ಅಂತ ಅನ್ಸೋದಿಲ್ವಾ? ಅಲ್ಲಲ್ಲ, ದುರ್ದೈವ ಅಂತಂದ್ರೆ ಬಿಜೆಪಿ ಪಕ್ಷ ಈಗ ಹೊರಗಿನಿಂದ ಬಂದು ಉಸಿರನ್ನು ತುಂಬಿದವರ ಮಾತು ಅವ್ರು ಈಡೇರಿಸಿದ್ದಾರೆ ಇಲ್ಲೋ ಅದು ಆಮೇಲೆ ಮಾತು. ಮೊದಲನೇದಾಗಿ ಈಗ ಉಳಿದಿದೆಯಾ ಸರ್ಕಾರ? ಹೌದು, ಇದೆ ಸರ್ಕಾರ, ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಯಾರ ಸಾರಥ್ಯದಲ್ಲಿದೆ? ಯಡಿಯೂರಪ್ಪನವ್ರ ಸಾರಥ್ಯದಲ್ಲಿದೆ. ಯಡಿಯೂರಪ್ಪನವ್ರಿಗೆ ಅವ್ರ ಮೇಲ್ನವ್ರದೇ ಪುರಸ್ಕಾರ ಇಲ್ಲ, ಅವ್ರನ್ನ ಕೆಳಕಿಳಿಲಿ ಅಂತ ಅವ್ರು ಹೇಳ್ತಾನೆ ಇದ್ದಾರೆ ಅಲ್ವೇ? ಹಾಗಾಗಿ ಇದು ಇದ್ದು ಇಲ್ಲದಂತ ಆಗೋಗ್ಬಿಟ್ಟಿದೆ ಈ ಸರ್ಕಾರ. ಅದಕ್ಕೇನೆ ಬಹುಶಃ ಬಿಜೆಪಿಯವರು ಯೋಚನೆ ಮಾಡ್ತಿದ್ದಾರೆ, ಈ ಗೋಜು ಬೇಡ, ಒಂದು ಬದಲಾವಣೆಯನ್ನ ತಂದುಬಿಟ್ಟು ಸ್ಥಿರವಾಗಿರೋ ಹಾಗೆ ನೋಡ್ಕೊಂಬೋಣ ಸರ್ಕಾರ ಅಂತಾರೆ. ಆದ್ರೆ ಆವಾಗ ಇವು ವಲಸಿಗರಿಗೆ ಪುರಸ್ಕಾರ ಕೊಡದಿದ್ರೆ ಆಗುದಿಲ್ಲ, ನಿಜ. ಮತ್ತೆ ಅಸ್ಥಿರ ಆಗುತ್ತೆ ಸರ್ಕಾರ, ಮತ್ತೆ ಅಸ್ಥಿರ ಆಗುತ್ತೆ. ಅಲ್ಲಿಗೆ ಬಿಜೆಪಿ ಪರಿಸ್ಥಿತಿ ಏನು ರಾಜ್ಯದಲ್ಲಿ? ಅವರು ಸ್ವತಃ ತಮ್ಮ ಸ್ವಂತ ಬಲದ ಮೇಲೆ ಸರ್ಕಾರವನ್ನು ಮಾಡೋಕೆ ಸಾಧ್ಯ ಇದುವರೆಗೂ ಆಗಿಲ್ಲ. ಕರೆಕ್ಟ್. ಅಂದ್ರೆ ಸಂಪುಟ ಇದೆ, ಸರ್ಕಾರ ನಡೀತಾ ಇದೆ, ಪ್ರತಿಯೊಂದೂ ನಡೀತಾ ಇದೆ. ಆಪರೇಷನ್ ಇಲ್ಲದೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಿದ್ದೀರಿ. ಅಸ್ಥಿರತೆ ಇಲ್ಲ ಅಲ್ವೇ? ಅದರಿಂದ ಮತ್ತೆ ಇನ್ನೊಂದು ಚುನಾವಣೆ ಬರೋವರೆಗೂ ಕಾಯಕ್ಕಾಗತ್ತಾ? ಈ ಅಸ್ಥಿರತೆನಲ್ಲೇ ಇದು ವಿಪರ್ಯಾಸ. ನೀವ್ ಹೇಳ್ತಾ ಇದ್ರಲ್ಲ ಒಂದು ವಿಪರ್ಯಾಸ ಅಂತ ಅಂದ್ಬಿಟ್ಟಿದ್ದೇನೆ. ಹಾಗೆ ಜಾರಕಿಹೊಳಿ ಅಂತ ಅವರು ಈ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಏನಾದ್ರೂ ಒಂದು ಮಾಡಕ್ ಸಾಧ್ಯವಾಗುತ್ತೆ ಅಂತ ನೋಡ್ತಾ ಇರುವಾಗ ಅವರಿಗೆ ಬೆಂಬಲ ಸಿಗಬೇಕು. ಯಾಕೆಂತ ಹೇಳಿದ್ರೆ ಅವರು ಸ್ವತಃ ಸಂಪನ್ಮೂಲಕ್ಕೆ ಹೆಸರಾದವರು, ಜನರನ್ನ ತಮ್ಮ ಜೊತೆಗೆ ಕರ್ಕೊಂಡ್ ಬಲ್ಲಂತ ಅವರು, ಅವರಿಗೆ ಎದುರಾಡದೆ ಇರುವಂತ ನಿಷ್ಠಾವಂತ ಮತದಾರರು ಅವರು ಸುತ್ತ ಇದ್ದಾರೆ. ಅವ್ರಿಗೆ ಒಂದು ಪುರಸ್ಕಾರ ಸಿಗಲೇಬೇಕು ಅಂತ ಅನ್ಸುತ್ತೆ. ಅದನ್ನ ಬಿಜೆಪಿಯವರು ಅರಗಿಸಿಕೊಳ್ಳಬೇಕು. ಅರಗಿಸಿಕೊಂಡರೆ ಮಾತ್ರ ಸ್ಥಿರತೆ ಇದ್ದರೆ ಮಾತ್ರ ನನ್ನಂತ ಒಂದು ಓಟ್ ಕೊಡ್ತೀನಿ ನಾನು ಅಷ್ಟೇ, ನನಗಿರೋ ಬಲ ಅಷ್ಟೇ ಇರೋದು. ನನ್ನಂತ ಅವರಿಗೆ ಏನಾದ್ರು ಒಂಚೂರು ತೃಪ್ತಿ ಆಗೋದು, ಸ್ಥಿರತೆ ಇದೆ ಅಂತ ಅನ್ನೋದು. ಆದ್ರೆ ಇಂದ್ರೆ ನನ್ನ ಒಂದು ಓಟ್ ವೇಸ್ಟ್ ಆಯ್ತು ಅಂತ ನಾನು ಅನ್ಕೋತೀನಿ ಅಲ್ವೇ? ಹಾಗೆ ಆಗಬಾರದು. ಮತದಾರರಿಗೂ ಸಮಾಧಾನ ಆಗ್ಬೇಕು, ತಮ್ಮ ಪಕ್ಷವೂ ಉಳಿಬೇಕು ಅಂತಂದ್ರೆ ಅವ್ರು ಮಾತು ಕೊಟ್ಟೇನು, ಇವ್ರು ಮಾತು ಕೊಟ್ಟೇನು, ನಮ್ಮನ್ನ ಕೇಳ್ಕೊಂಡ್ ಮಾತು ಕೊಟ್ರ ಇಲ್ವಾ, ಎಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಆದ್ರಿಂದ ಜವಾಬ್ದಾರಿ ಇರೋದು ಬಿಜೆಪಿ ಮೇಲೇನೆ, ಗೊತ್ತೈತೆ? ಆದ್ರಿಂದ ಇದನ್ನ ಬಿಡಿಸ್ಬೇಕಾಗಿರೋದು ಬಿಜೆಪಿಯವರೇನೆ. ಅವರು ಮಾಡಬಲ್ಲರು, ಆದ್ರೆ ಅವರು ಅಹಮ್ಮನ್ನ ಬಿಟ್ಟು, ಈಗೋ ಅಂತ ಹೇಳ್ತಾರಲ್ಲ, ಅದನ್ನ ಬಿಟ್ಟು ಅದರ ನಾಯಕರು ಯಡಿಯೂರಪ್ಪನವರು ಬೇಡ ಅಂದ್ರೆ ಕೂತು ಮಾತಾಡ್ಕೊಂಡು ಯಾರಿಗೆ ಹಸ್ತಾಂತರ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಳ್ಳಿ. ನಿಮ್ಮ ಪ್ರಕಾರ ಈಗ ಸದ್ಯಕ್ಕೆ ಇವ್ರನ್ನ ಏನು ಕಡೆಗಣಿಸ್ತಾ ಇದ್ದಾರೆ, ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅಂತ ಇಲ್ಲ, ಆದ್ರೂ ಕೂಡ ಅವ್ರಿಗೊಂದು ಆಂತರಿಕ ಭಯ ಇದ್ದಂಗೆ ಕಾಣ್ತಾ ಇದೆ. ಇಲ್ಲ ಅವ್ರನ್ನ ಕಡೆಗಣಿಸ್ತಾ ಇಲ್ಲ ಅಂತ ನೀವು ಹೇಳ್ತೀರಾ? ಅಲ್ಲ, ಈಗ ಈಗ ಅವ್ರಿಗೆ ಬೇಕಾದಂತ ಪೋಸ್ಟ್ ಕೊಟ್ಟಿದ್ದಾರೆ. ಅಲ್ಲ, ಪೋಸ್ಟ್ ಕೊಟ್ಟಿದ್ದಾರೆ, ಅವರು ಒಂದ್ ಸಣ್ಣದಕ್ಕೂ ಅವ್ರು ಪರ್ಮಿಷನ್ ತಗೋಬೇಕಲ್ಲ. ಅದು ಪಾಯಿಂಟ್ ಟು ಬಿ ನೋಟೆಡ್. ಗಾಟ್ ಇಟ್. ಅಲ್ಲ ರೀ, ಈಗ ಇಲ್ಲಿ ಏನೋ ಆಗ್ತಾ ಇದೆ, ನಾನು ಸಂಪುಟ ವಿಸ್ತರಣೆ ಮಾಡ್ಬೇಕು, ಖಾಲಿ ಇರೋ ಸ್ಥಾನಗಳನ್ನ ತುಂಬಬೇಕು ಅಂತಂದ್ರೆ ಅವ್ರು ಡೆಲ್ಲಿಗೆ ಹೋಗ್ಬಿಟ್ಟು ಟೈಮ್ ಇಲ್ಲ ಅಂತ. ಕರೆಕ್ಟ್. ಅಲ್ಲ, ಅದು ಯಡಿಯೂರಪ್ಪನವ್ರ ವಿಚಾರ ಆಯ್ತು ಸರ್, ನೀವು ಹೇಳ್ತಾ ಇರೋದು ಅರ್ಥ ಆಯ್ತು. ಆದ್ರೆ ನಾನ್ ಕೇಳ್ತಾ ಇರೋದು ರಮೇಶ್ ಜಾರಕಿಹೊಳಿ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಜಾರಕಿಹೊಳಿ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ ಯಡಿಯೂರಪ್ಪ ಅವರ ನಡುವೆ ಅಥವಾ ವಿಜೇಂದ್ರ ಅವರ ನಡುವೆ ಅನ್ನೋ ಮಾತಿದೆಯಲ್ಲ, ಅದಕ್ಕೇನ್ ಹೇಳ್ತಿರ್ತಾವೋ? ಅಲ್ಲ, ರಮೇಶ್ ಜಾರಕಿಹೊಳಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತೀನಿ ಅಂತ ಹೇಳಿದಾರೋ ಏನೋ, ಆ ತರದ್ದೇನೋ ಇದೆ. ಅಥವಾ ಒಂದು ಪ್ರಬಲವಾದ ಒಂದು ಪೋರ್ಟ್ಫೋಲಿಯೋ ಕೊಡ್ತೀನಿ ಅಂತ ಹೇಳಿದಾರೋ, ಆ ತರದ್ದೇನೋ ಒಂದಿರುತ್ತೆ ಅಲ್ವಾ? ಇರುತ್ತೆ. ಅದನ್ನ ನೀವು ಅವ್ರನ್ನ ಉಪಯೋಗಿಸ್ಕೊಂಡ್ಮೇಲೆ ಅವ್ರನ್ನ ಮನ್ನಿಸ್ಬೇಕು ಅಲ್ವೇ? ಅದ್ರ ಸಲುವಾಗಿ ಸಂಪುಟ ವಿಸ್ತರಣೆಯೋ ಮತ್ತೊಂದು ತಾನು ಮಾಡ್ಬೇಕಾದ್ರೆ ಮುಖ್ಯಮಂತ್ರಿ ಅನಿಸ್ಕೊಂಡವ್ರು ಜಾರಕಿಹೊಳಿ ಅಂತ ಅವರು ಕೂಡಾನು ಒಳಗ್ ಬರೋಕ್ ಸಾಧ್ಯ ಆಗಲ್ಲ ಸುಲಭದಲ್ಲಿ ಅಂತಂದ್ರೆ ಇದೆಂತ ವ್ಯವಸ್ಥೆ? ನಿಜ ಅಲ್ವೇ? ಜಾರಕಿಹೊಳಿ ಅವರಿದ್ದಾರೆ, ವಿಶ್ವನಾಥ್ ಇದ್ದಾರೆ,
ಬೇಕಾದಷ್ಟು ಜನ ಇದ್ದಾರೆ ಅಲ್ವಾ? ಹೌದು. ನೀವು ಬೇಡಪ್ಪ ಅವ್ರು ಏನು ಬೇಡ ಅಂದ್ರೆ ಅವ್ರ ಪಾಡ್ಗೆ ಅವ್ರು ನೋಡ್ಕೋತಾರೆ ಅಲ್ವಾ? ಅದನ್ನು ಹೇಳೋದಿಲ್ಲ ನೀವು. ಇವ್ರಿಗೆ ಸಂಪುಟ ವಿಸ್ತರಣೆ ಮಾಡೋಕ್ಕೂ ಬಿಡೋದಿಲ್ಲ ಅಂತಂದ್ರೆ ಜಾರಕಿಹೊಳಿ ಅವರು ಸೇರಿದಂತೆ ಸಾಕಷ್ಟು ಜನಕ್ಕೆ ಅನ್ಯಾಯ ಆಗ್ತಾ ಇದೆ ಇವಾಗ. ಸರ್, ಈಗ ಇದೆಲ್ಲ ವಿಚಾರವನ್ನು ನೋಡಿದ್ರೆ ಇದು ಹೊಸದೇನಲ್ಲ, ನಿರೀಕ್ಷೆ ಮಾಡದೇ ಇರುವಂತ ವಿಚಾರ ಅಲ್ಲ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಈ ಮುಂಚೆ ಆಪರೇಷನ್ ಕಮಲ ಮಾಡಿದಾಗ, ಫಸ್ಟ್ ಟೈಮ್ ಆಪರೇಷನ್ ಕಮಲ ಅಂತ ಯಾವಾಗ ಅವರು ಹಣೆಪಟ್ಟಿ ಪಡೆದುಕೊಂಡ್ರು, ಅವಾಗಲೂ ಕೂಡ ಇಂತಹ ಸಮಸ್ಯೆಗಳಿಗೆ ದಾರಿ ಮಾಡ್ಕೊಂಡ್ರು. ತದನಂತರದಲ್ಲಿ ಅದು ಪತನಕ್ಕೂ ಕೂಡ ಕಾರಣವಾಗಿದ್ದ ನಾವು ನೋಡಿದ್ದೀವಿ. ಅಲ್ಲಪ್ಪ, ನನ್ಗೆ ಅರ್ಥವಾಗದೆ ಇರೋದು ಒಂದೇ ಒಂದು ವಿಚಾರ. ಹಾ ಸರ್, ಬಿಜೆಪಿ ಸರ್ಕಾರ ಇಲ್ಲಿ ಬರೋವಾಗ ಅವ್ರಿಗಿನ್ನೇನು ನಿಷ್ಕಾಳಜಿ, ಬರ್ಲಿ ಅವ್ರು ತಗೊಂಬರ್ಲಿ ಅನ್ನೋದು. ಹೌದು, ಅವ್ರು ತಗೊಂಬರ್ತಾರಪ್ಪ, ಬಿಜೆಪಿ ಸರ್ಕಾರ ತಗೊಂಬರ್ತಾರೆ ಇಲ್ಲಿ. ಎಸ್. ತಕ್ಷಣ ಅವರು ವಯಸ್ಸಾಗಿದೆ, ಬೇರೆಯವ್ರನ್ನೆಲ್ಲ ಇಷ್ಟು ವಯಸ್ಸಾಗಿರೋನ್ನ ಇಟ್ಕೊಳ್ಳೋ ಹಾಗಿಲ್ಲ ನಾವು ಇಲ್ಲಿ ನಮ್ಮಲ್ಲಿನೋ ಮಾತು ಬರುತ್ತೆ. ಅವ್ರ ಸರ್ಕಾರ ತರೋವಾಗ ಏನೇನೋ ಮಾಡಿದ್ರಪ್ಪ, ಭ್ರಷ್ಟ ವ್ಯವಸ್ಥೆಗಳೇ ಅವರೆಲ್ಲ. ನಾನೆಲ್ಲ ಬಹಳ ಚೆನ್ನಾಗಿ ಮಾಡ್ಬಿಟ್ಟಿದ್ದಾರೆ ಅಂತಲ್ಲ, ಆಮಿಷಗಳನ್ನ ಒಡ್ಡೋದು ಕೂಡ ಭ್ರಷ್ಟ ವ್ಯವಸ್ಥೆಯ ಒಂದು ಭಾಗನೇ ಅಲ್ವೇ? ಅದೇನೋ ಒಂದು ಮಾಡಿದ್ರಿ, ಒತ್ತಿಗಾಳುಗಳ ತರ ಇಟ್ಕೊಂಡಿದ್ರು ಶಾಸಕರನ್ನ. ಬಾಂಬೆನಲ್ಲಿ ಪ್ರಹಸನ ನಡೆಸೋದು, ಸುರಿತಾ ಇರೋ ಮಳೆ ಟೈಮ್ ನಲ್ಲಿ ಇದೆಲ್ಲ ಮಾಡಿದ್ರಲ್ಲ. ಆವಾಗ ಬಿಜೆಪಿ ಅವರಿಗೆ ಸರ್ಕಾರ ಬರೋದು ಮಾತ್ರ ಮುಖ್ಯ ಆಗಿತ್ತು. ಆಮೇಲೆ ಒಂದು ಸ್ಥಿರತೆ ಸಾಧಿಸಬೇಕು ಅಂತ ಅನ್ನೋ ವಿಚಾರದಲ್ಲಿ ಯಾಕೆ ಮೀನಮೇಷ ಎಣಿಸೋದು? ಅಂದ್ರೆ ದೂರದೃಷ್ಟಿ ಕೊರತೆಯಲ್ಲಿ ಉಂಟಾಯ್ತು ಅವರಿಗೆ. ಹೌದು, ಅಕ್ರಾಸ್ ದಿ ಟೇಬಲ್ ಅವರು ತೀರ್ಮಾನ ಮಾಡ್ಕೊಳ್ಬೇಕಾದಂತ ವಿಚಾರಗಳನ್ನ ಹಾದಿರಂಪ ಬೀದಿರಂಪ ಮಾಡಿದ್ದು ಬಿಜೆಪಿ ಅವರೇ ಅಂತ ನನಗೆ ಇವಾಗ ಬೋಧವಾಗ್ತಾ ಇದೆ ಅಲ್ವೇ? ಆದ್ರಿಂದ ರಮೇಶ್ ಜಾರಕಿಹೊಳಿ ಅವ್ರನ್ನ, ಆ ತರದವ್ರನ್ನ, ಹಿರಿಯರನ್ನ, ಪ್ರಭಾವಶಾಲಿಗಳನ್ನ, ಪರಿಣಾಮಕಾರಿಯಾಗಿ ಕೆಲಸ ಮಾಡಬಲ್ಲ ಅಂತ ಅವರು ಜಾರಕಿಹೊಳಿ ಅವರು, ಅಂಥವ್ರನ್ನ ನೀವು ಹೊರಕ್ಕೆ ಇಟ್ಟು ನಾವು ತೀರ್ಮಾನ ಮಾಡ್ತೀವಿ, ನಾವು ಡೆಲ್ಲಿನಲ್ಲಿ ದರ್ಬಾರ್ ಮಾಡ್ತಾ ಇದೀವಿ ಅಂತನ್ನೋ ಕಾರಣ ಕೊಟ್ಕೊಂಡು ಮುಖ್ಯಮಂತ್ರಿ ಆದವ್ರು ಹೋದ್ರೆ ಮಾಡಿದ್ರೆ ಮರ್ಯಾದೆ ಇಲ್ಲ ಅಲ್ಲಿ ಅನ್ನೋದಾದ್ರೆ ಇನ್ನು ಇವ್ರ ಸಂಪುಟಕ್ಕೆ ಬಂದು ಏನಾಗುತ್ತೆ? ಏನ್ ಸೂಚನೆ ಕೊಡ್ತಾರೆ? ಇವರೆಲ್ಲ ಒಳಗ್ ಬಂದ್ರೆ ನಾವೆಲ್ಲ ಹೊರಗೆ ಹೋಗ್ತೀವಿ ಅಂತ ಅವರ ಮೂಲ ನಿವಾಸಿಗಳು ಹೇಳ್ತಾರೆ ಅಂತ ಸುದ್ದಿ ಬಿಡ್ತಾರೆ ಅಲ್ವೇ? ಪಾರದರ್ಶಕತೆನೂ ಕಾಣೋದಿಲ್ಲ ಇವಾಗ. ಇವ್ರು ಏನೇನೋ ವ್ಯತ್ಯಾಸಗಳು ಮಾಡ್ತಾರೆ ಅಂತ ಇಟ್ಕೊಳಿಪ್ಪ, ಅದ್ರ ಬಗ್ಗೆ ತಾವೇನ್ ಮಾಡ್ತೀವಿ ಅಂತ ಅನ್ನೋದನ್ನ ಹೇಳೋದಿಲ್ಲ ಬಿಜೆಪಿ ವರಿಷ್ಠರು ಅಲ್ವೇ? ಇದು ಸ್ವಲ್ಪ ಯಾಕೋ ನನಗೆ ಅತಿ ಆಯ್ತೇನೋ ಅಂತ ಅನ್ಸುತ್ತೆ. ಬಿಜೆಪಿ ತುಂಬಾ ಶಕ್ತಿಶಾಲಿಯಾದಂತ ಪಕ್ಷ ಇವಾಗ, ಅದರಲ್ಲಿ ಏನು ಅನುಮಾನ ಇಲ್ಲ. ಪ್ರಧಾನಿಯಾದಂತ ಅವರು ತುಂಬಾ ಜನಪ್ರಿಯರು, ಅದರಲ್ಲೂ ಏನು ಅನುಮಾನ ಇಲ್ಲ. ಆದ್ರೆ ವರಿಷ್ಠರು ಇದನ್ನ ನಡೆಸ್ತಾ ಇರೋ ರೀತಿ ಇದೆಯಲ್ಲ, ಇಲ್ಲಿ ಅಸ್ಥಿರತೆ ಕಾರಣ ಆಗುತ್ತೆ. ಇಲ್ಲಿ ನಾವು ಏನೋ ಒಂದು ಗಳಿಸ್ಕೊಂಡಿದೀವಲ್ಲ, ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಏನೋ ಒಂದು ರಾಜ್ಯ ಹೆಸರು ಮಾಡಿದೆಯಲ್ಲ ಒಂದಕ್ಕೆ, ಅದಕ್ಕೆ ಅದು ಹೋಗ್ಬಿಟ್ರೆ ಇನ್ನೇನಿದೆ ಕರ್ನಾಟಕದಲ್ಲಿ? ಗಾಟ್ ಇಟ್. ಥ್ಯಾಂಕ್ ಯು ವೆರಿ ಮಚ್ ಶೈಲೇಶ್ ಚಂದ್ರಗುಪ್ತ ಅವರೇ, ತಮ್ಮ ವಿಶ್ಲೇಷಣೆಗೆ ಧನ್ಯವಾದ. ಓಕೆ ಸ್ನೇಹಿತರೆ, ಇಲ್ಲಿ ಹಲವು ಆಯಾಮಗಳಿಂದ ಇಲ್ಲಿ ನೋಡಬೇಕಾಗತ್ತೆ. ಯಾಕಂತ ಹೇಳಿದ್ರೆ ವಾಟ್ ಹ್ಯಾಪನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಡು ವಿ ಲುಕ್ ಇನ್ ಟು ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಅನೇಕ ಬಾರಿ ನಾನು ಕಾರ್ಯಕ್ರಮಗಳಲ್ಲಿ ಹೇಳ್ತಾನೆ ಇರ್ತೇನೆ. ಹೀಗಾಗಿ ಇಲ್ಲಿ ಇವರ ನಡೆ ಮುಂದಿನ ಯಾವ ನಡೆಗಳಿಗೆ ಅಥವಾ ಯಾವ ಬದಲಾವಣೆಗಳಿಗೆ ಸಾಕ್ಷಿಯಾದೀತು ಅನ್ನುವ ಒಂದು ಕುತೂಹಲ ಜೊತೆಗೆ ಒಂದು ಜವಾಬ್ದಾರಿ ಕೂಡ ಇಲ್ಲಿ ಇದ್ದೇ ಇರುತ್ತೆ. ಆ ನಿಟ್ಟಿನಲ್ಲಿ ಸದ್ಯದ ಬೆಳವಣಿಗೆಗಳು ಇಲ್ಲಿ ಪ್ರಾಮುಖ್ಯತೆಯನ್ನು ಪಡಿತಾ ಇದ್ದಾವೆ. ಹೌದ್ರಿ, ಅವರವರ ಆಂತರಿಕ ವಿಚಾರ ನಮಗೇನ್ರಿ ಅಂತ ಅನ್ನುವಂಗಿಲ್ಲ. ಪ್ರಜಾಪ್ರಭುತ್ವ ಅಂತ ಹೇಳಿದ ಮೇಲೆ ಅವರು ಪ್ರಜೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ. ನೀವು ಮಾಡೋದೆಲ್ಲ ಮಾಡ್ಕೊಂಡು ತದನಂತರದಲ್ಲಿ ಅವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂತ ಹೇಳ್ತಾ ಕೂತ್ಕೊಂಡ್ರೆ ಮತದಾರರನ್ನ ನೀವು ಕಣ್ಣೊರೆಸೋ ತಂತ್ರ ಮಾಡ್ತಿದ್ದೀರಲ್ಲ, ಆವಾಗ ಎಚ್ಚೆತ್ತುಕೊಳ್ಬೇಕಾಗಿರೋದಲ್ಲ, ಈಗಲೇ ಎಚ್ಚೆತ್ತುಕೊಳ್ಬೇಕು ಅನ್ನೋ ಉದ್ದೇಶ ನಮ್ದು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸದ್ಯದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಬಿ ಸಮೀವುಲ್ಲಾ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸಮೀವುಲ್ಲಾ ಸರ್, ನಮಸ್ಕಾರ. ನಮಸ್ತೆ ಸರ್, ಸಾಕಷ್ಟು ವರ್ಷಗಳಿಂದ, ಸುದೀರ್ಘ ಕಾಲದವರೆಗೂ ಒಬ್ಬ ಈ ಪತ್ರಕರ್ತರಾಗಿ ರಾಜ್ಯ ರಾಜಕಾರಣವನ್ನ, ರಾಷ್ಟ್ರ ರಾಜಕಾರಣವನ್ನ, ಈ ರಾಜಕಾರಣದ ಮಜಲುಗಳನ್ನ ನೀವು ನೋಡಿದ್ದೀರಿ. ಇಲ್ಲಿ ಯಡಿಯೂರಪ್ಪ ಅವರ ವಿಚಾರ ಅಂತ ಬಂದಾಗ, ಜಾರಕಿಹೊಳಿ ಅವರು ಅಂತ ಬಂದಾಗ, ಬಿಜೆಪಿ ಹೈಕಮಾಂಡ್ ಅಂತ ಬಂದಾಗ, ಈ ವಲಸಿಗರು ಮತ್ತೊಂದು ಪಕ್ಷಕ್ಕೆ ಬರ್ತಾರೆ ಅಂತ ಹೇಳಿದಾಗ ಈ ಎಲ್ಲದ್ದು ಮಾಮೂಲು ಅಂತ ಅನ್ಸುತ್ತೆ. ಈ ಎಲ್ಲ ಇದೇನು ಹೊಸ್ತೇನ್ರಿ ಇದೆ ಅಂತ ಅನ್ಸುತ್ತೆ. ಆದ್ರೆ ತಾವು ಕಂಡ ಹಾಗೆ ರಮೇಶ್ ಜಾರಕಿಹೊಳಿ ಅವರ ನಡೆ, ಸದ್ಯದ ಅವರ ಮೇಲೆ ಇರುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಇರ್ಬೋದು ವಲಸಿಗರಿಗೆ, ಮತ್ತು ರಮೇಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಜೊತೆ ತುಂಬಾ ಅತ್ಯಾಪ್ತರಾಗ್ತಾ ಇದ್ದಾರೆ, BSY ಜೊತೆ ಒಂದಿಷ್ಟು ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಅನ್ನೋದು ಒಂದಿಷ್ಟು ಸುದ್ದಿ ಇದೆ. ಡು ಯು ಅಗ್ರಿ ವಿತ್ ದಿಸ್? ಅವರು ಹಿ ಇಸ್ ಬಿಕಮಿಂಗ್ ಎ ಪವರ್ ಸೆಂಟರ್ ಅನ್ನುವ ಮಾತಿದೆ. ವಾಟ್ ಡು ಯು ಸೇ? ಒಂದು ಎಕ್ಸ್ಪೆನ್ಷನ್ಗೆ ಅಥವಾ ಸರ್ಜರಿಗೆ, ವಿಸ್ತರಣೆಗೆ ಅಥವಾ ಹಲೋ, ಎಸ್ ಎಸ್, ಐ ಆಮ್ ಲಿಸ್ನಿಂಗ್ ಟು ಯು. ಹೇಳಿ ಸರ್, ಮುಂದುವರಿಸಿ ಸರ್, ಕೇಳಿಸ್ತಾ ಇದೆ. ಸಂಪುಟ ಸರ್ಜರಿಗೆ ಅಥವಾ ವಿಸ್ತರಣೆಗೆ
ಈವರೆಗೂ ಕೂಡ ಉಪಚುನಾವಣೆಗಳಲ್ಲಿ ಗೆದ್ದು ಸಂಭ್ರಮಿಸಿದ ಬಳಿಕವೂ ಕೂಡ ತಾನೊಬ್ಬ ಶಕ್ತಿಶಾಲಿ ನಾಯಕ ಅಂತ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಂಡ ನಂತರವೂ ಕೂಡ ಯಡಿಯೂರಪ್ಪ ಅವರಿಗೆ ಇಲ್ಲಿವರೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಡದೇ ಇರುವ ಹಿಂದೆ ಸಮಥಿಂಗ್ ದೇ ವಾಂಟ್ ಟು ಕಮ್ಯುನಿಕೇಟ್ ಅವ್ರ ತಲೆನಲ್ಲಿ ಬೇರೆ ಏನೋ ಇದೆ ಅನ್ನೋದಂತೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾಕೆಂತಂದ್ರೆ ವಿಸ್ತರಣೆಗಾದ್ರೂ ಅವಕಾಶ ಕೊಡ್ಬೇಕಿತ್ತು ಅಥವಾ ಸಂಪುಟ ಸರ್ಜರಿಗಾದ್ರೂ ಅವಕಾಶ ಕೊಡ್ಬೇಕಿತ್ತು. ಇದು ಕೊಡದಲೇ ಇರುವ ಯಾಕೆ ಕೊಟ್ಟಿಲ್ಲ ಅಂದ್ರೆ ಅವರು ಅವ್ರ ತಲೆನಲ್ಲಿ ವರಿಷ್ಠ ತಲೆನಲ್ಲಿ ಸಮಥಿಂಗ್ ದೇ ವಿಶೇಷವಾಗಿ ಏನೋ ಇರಬಹುದೇನೋ ಅಂತ ಅನ್ಸುತ್ತೆ. ಸರ್, ಅದಕ್ಕೆ ಮಸ್ಕಿ ಮತ್ತು ಬಸವ ಕಲ್ಯಾಣ ಅಥವಾ ಬೆಳಗಾವಿ ಉಪಚುನಾವಣೆ ಕೂಡ ಕಾರಣ ಆಗಿರ್ಬೋದಾ? ದೇ ಮೈಟ್ ಬಿ ದ ರೀಸನ್ಸ್. ಅದು ಇರ್ಬೋದು. ಆ ಹೊತ್ತಲ್ಲಿ ಇಲ್ಲೇನಾದ್ರು ಭಿನ್ನಮತೀಯ ಚಟುವಟಿಕೆಗಳು ಶುರುವಾದ ಚುನಾವಣೆಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ಲೆಕ್ಕಾಚಾರನೂ ಇರಬಹುದು. ಹಾಗಿದ್ರೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಎಕ್ಸ್ಪೆನ್ಷನ್ ವಿಸ್ತರಣೆಗಾದ್ರೂ ಅನುಮತಿಯನ್ನ ಕೊಟ್ಟು ಆಯ್ತು ನೀವು ಮಾಡ್ಕೊಳ್ಳಿ 3 ಜನ ಚುನಾವಣೆ ನಂತರ ಸರ್ಜರಿ ಮಾಡ್ಕೊಳ್ಳೋಣ ಬನ್ನಿ ಡೆಲ್ಲಿಗೆ ಅನ್ನೋ ಸಿಗ್ನಲ್ ಅದು ಕೊಡ್ಬೋದಿತ್ತು. ನಿಮ್ ಮೇಲಿರೋ ಒತ್ತಡ ನಿವಾರಿಸ್ಕೊಳ್ಳಿ, ಗೋ ಹೆಡ್, 2 ಗೆದ್ದಿದ್ದೀರಾ ನೀವು, ನಿಮ್ ಕೈ ಬಲಪಡಿಸ್ತೀವಿ, ಹೋಗಿ ಗೆಲ್ಲಿ ನೀವು 3 ಜನ 4 ಜನ ನಿಮ್ಗೆ ಬೇಕಾದವ್ರನ್ನ ತಗೊಳ್ಳಿ ಅಂತ ಅಷ್ಟಾದ್ರೂ ಒಂದ್ ರೀತಿನಲ್ಲಿ ಒಬ್ಬ ಮುಖ್ಯಮಂತ್ರಿ ಘನತೆಗೆ ಗೌರವವನ್ನು ಕೊಟ್ಟು ಅಷ್ಟಾದ್ರೂ ಮಾಡಬಹುದಿತ್ತು. ಆದ್ರೆ ಸತತವಾಗಿ 2 ಸರಿ ಅವ್ರನ್ನ ವಾಪಸ್ ಕಳಿಸಿದ್ರು ಹಿಂದೆ ಅವರು ಏನನ್ನೋ ದೇ ವಾಂಟ್ ಟು ಡೂ ಸಮಥಿಂಗ್, ಅವ್ರು ಏನನ್ನೋ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಅವ್ರ ತಲೆನಲ್ಲಿ ಏನೋ ಒಂದಿದೆ ಅಂತ ನನಗೆ ಮೇಲ್ನೋಟಕ್ಕೆ ಅನ್ಸುತ್ತೆ. ರಾಘವ್ ಸರ್, ಆಯ್ತು. ಈಗ ಊಹಾಪೋಹಗಳೇನು ಅಥವಾ ಯಾವ ಅನುಮಾನಗಳು ವ್ಯಕ್ತವಾಗುತ್ತವೆ, ಹೈಕಮಾಂಡ್ ನ ಉದ್ದೇಶ ಏನಾಗಿರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಮಾಡೋದಾದ್ರೆ? ಒಂದು ಸಂತೋಷ್ ಅವ್ರನ್ನ ಜಾರಕಿಹೊಳಿ ಅವರು ಮೊನ್ನೆ ಭೇಟಿ ಮಾಡಿರುವ ಪ್ರಕರಣ ಇದೆಯಲ್ಲ, ಹೌದು, ಅದು ಮೇಲ್ನೋಟಕ್ಕೆ ಅಷ್ಟು ಸರಳವಾದ ಪ್ರಕರಣ ಅಂತ ಅನ್ಸಲ್ಲ. ಯಾರು ಒಪ್ಪಲಿ ಅಥವಾ ಬಿಜೆಪಿಯ ಐಡಿಯಾಲಜಿ ಅಥವಾ RSS ನ ಐಡಿಯಾಲಜಿ ಅಥವಾ ಸಂತೋಷ್ ಅವರು ಮೊದಲಿಂದಲೂ ಫಾಲೋ ಮಾಡ್ಕೊಂಡ್ ಬಂದಿರುವಂತಹ ಐಡಿಯಾಲಜಿಗಳು ಏನೇ ಇರಲಿ, ಆದ್ರೆ ಒಂದು ತುಂಬಾ ಅಪ್ರಿಷಿಯಬಲ್ ಪಾಯಿಂಟ್ ಅವ್ರ ಬಗ್ಗೆ ಅತ್ಯಂತ ಪ್ರಶಂಸೆಯ ಮತ್ತು ಅತ್ಯಂತ ಬಣ್ಣನೆಗೆ ಪಾತ್ರವಾಗುವಂತಹ ವಿಚಾರ ಏನು ಅಂತಂದ್ರೆ ವಿಧಾನ ಪರಿಷತ್ ನೇಮಕಾತಿ ಇರ್ಬೋದು, ರಾಜ್ಯಸಭೆಗೆ ಅವ್ರು ಮಾಡ್ತಾ ನೇಮಕಾತಿ ಇರ್ಬೋದು, ತಳ ಸಮುದಾಯಗಳನ್ನ ಗುರುತಿಸ್ತಾರೆ, ಪಕ್ಷದ ಕಾರ್ಯಕರ್ತ ಸಿದ್ದಿನ ಗುರುತಿಸಿದ್ರು, ಮತ್ತೆ ಅಶೋಕ್ ಗಸ್ತಿನ್ ಗುರುತಿಸಿದ್ರು, ಅವ್ರು ಜೀವಮಾನದಲ್ಲಿ ಕನಸನ್ನು ಕಾಣ್ದಲೇ ಇರುವಂತವ್ರು. ಅದು ಒಂದು ರಾಜಕಾರಣಕ್ಕೆ ಒಬ್ಬ ದೂರದೃಷ್ಟಿ ಇರುವಂತಹ ಒಬ್ಬ ವ್ಯಕ್ತಿಗೆ ಪಕ್ಷವನ್ನ ಮತ್ತು ಸರ್ಕಾರವನ್ನ ಬೇರು ಮಟ್ಟದಲ್ಲಿ ಬಲಿಷ್ಠವಾಗಿ ಕಟ್ಟಬೇಕು ಅನ್ನುವಂತಹ ಇರುವಂತಹ ವ್ಯಕ್ತಿಗೆ ಇರುವಾದ ವಿಷನ್ ಸಂತೋಷ ಅವರಿಗಿದೆ. ಈ ಮಾತನ್ನು ಹೇಳಲೇಬೇಕಾಗುತ್ತೆ. ಹೀಗಾಗಿ ಅವರ ರಂಗ ಪ್ರವೇಶದಿಂದ ಈ ಸರ್ಕಾರದ ಬಗ್ಗೆ ಅವರ ವಿಷನ್ ಏನಿರ್ಬೋದು ಅನ್ನುವ ಪ್ರಶ್ನೆ ಈಗ ಪ್ರಮುಖವಾಗಿ ಉಂಟಾಗಿದೆ. ಅಂದ್ರೆ ಸರ್ಕಾರಕ್ಕೆ ಸರ್ಜರಿ ಮಾಡ್ಬೇಕು, ಅವರು ಸಂಪುಟಕ್ಕೆ ಸರ್ಜರಿ ಮಾಡ್ಬೇಕಾದ್ರೆ ಬೇಕಾದಷ್ಟು ಸರ್ಪ್ರೈಸ್ ಅನ್ನ ಕೊಡೋದಕ್ಕೆ ಸಂತೋಷ್ ಅವರು ತಂತ್ರವನ್ನು ರೂಪಿಸಿದಾರ. ಇದು ಹೀಗಾಗಿ ಈ ತಂತ್ರ ಯಡಿಯೂರಪ್ಪ ಅವರಿಗೂ ಕೂಡ ಗೊತ್ತಿಲ್ವಾ, ಅವ್ರ ತಲೆನಲ್ಲಿ ಇರಬಹುದಾದಂತಹ ಸರ್ಪ್ರೈಸ್ ಏನು, ಇದು ನನಗೆ ಸ್ವಲ್ಪ ಅನುಮಾನಕ್ಕೆ ಅಥವಾ ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ. ಅದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಸ್ ಸರ್, ಹಾಗೇನೆ ಆಮೇಲೆ ಒಂದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ನೀವು. ಅದೇನಂತಂದ್ರೆ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಪದೇ ದಿಲ್ಲಿ ಹೋಗ್ತಾರೆ, ಪದೇ ಅವರಿಗೆ ವರಿಷ್ಠರ ಇದು ಒಂದು ಲಭ್ಯ ಇದೆ, ಅವರ ಅವಕಾಶ ಭೇಟಿ ಮಾಡುವ ಅವಕಾಶ ಲಭ್ಯ ಇದೆ. ಡೆಫಿನೆಟ್ಲಿ ಅವರು ಸದ್ಯಕ್ಕೆ ಪವರ್ ಸೆಂಟರ್ ಅಲ್ಲದೆ ಹೋದ್ರು ಒಂದು ಪ್ಯಾರಲಲ್ ಸೆಂಟರ್ ಆಗಿ ಅವರು ರೂಪುಗೊಳ್ತಿದ್ದಾರೆ. ಬರೀ ಅವರ 17 ಜನ ಏನ್ ಬಂದ್ರು ಅವರಷ್ಟೇ ಅಲ್ಲ, ಅವರ ಜೊತೆಗೆ ರೇಣುಕಾಚಾರ್ಯ ಅವರು, ಅವ್ರ ಮನೆಗೆ ಇರಾನಿ ಅವರು ಎಲ್ಲ ಹೋಗ್ತಾರೆ ಅವರು, ಆಯ್ತಾ. ಹೀಗಾಗಿ ಡೆಫಿನೆಟ್ಲಿ ಮತ್ತೆ ಮಹಾರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಅವರಿಗೆ ಕೆಲವು ಚರ್ಚೆಗಳು ಚರ್ಚೆ ಮಾಡ್ತಾರೆ. ಆಮೇಲೆ ಸೆಂಟ್ರಲ್ ಅಲ್ಲಿ ಅವರಲ್ಲಿ ಏನೋ ಒಂದು ವಿಶೇಷವಾಗಿದೆ ಅಂತ ಅವರು ಮನಗಂಡಿದ್ದಾರೆ. ಹೀಗಾಗಿ ಡೆಫಿನೆಟ್ಲಿ ಅವರ ಒಂದು ಈ ಯಮಜ್ಜಾಗ್ತಿರೋ ರೀತಿ ಇದೆಯಲ್ಲ, ಅದು ಡೆಫಿನೆಟ್ಲಿ ರಾಜಕಾರಣಕ್ಕೆ ಒಂದು ಹೊಸ ತಿರುವು ಕೊಡುವ ನಿಟ್ಟಿನಲ್ಲಿ ಅವರ ಬೆಳವಣಿಗೆ ಎದ್ದು ಕಾಣ್ತಿದೆ. ರಾಘವ್, ಓಕೆ, ಈಗ ಇದೆಲ್ಲದರ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಹೈಕಮಾಂಡ್ಗೆ ಯಡಿಯೂರಪ್ಪ ಅವರು ಬೇಡ ಅನ್ನುವ ಸಂದೇಶ ರವಾನೆ ಆಗ್ತಾ ಇದೆ ಅನ್ನೋದು ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅವ್ರು ಬೇರೆಯವ್ರನ್ನ ಒಪ್ಕೊಳ್ತಾರ ಏನ್ ಮಾಡ್ತಾರೋ. ಆದ್ರೆ ಪ್ರಮುಖವಾದಂತ ವಿಚಾರ ಅಂತ ಹೇಳಿದ್ರೆ ಯಡಿಯೂರಪ್ಪ ಅವ್ರ ಮೇಲೆ ಬಹಳಷ್ಟು ಒಂದು ಕೆಂಗಣ್ಣು ಅಥವಾ ಒಂದಿಷ್ಟು ನಿಷ್ಕಾಳಜಿ ಹೈಕಮಾಂಡ್ ಇದೆ ಅನ್ನುವ ಒಂದು ಮಾತು ಇತ್ತು. ಆದ್ರೆ ಶಿರಾ ಮತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಕ್ಷ ತನ್ನ ತೆಕ್ಕೆಗೆ ತೆಗೆದುಕೊಂಡ ನಂತರವೂ ಕೂಡ ಈ ವರಸೆ ಮುಂದುವರಿತಾ ಇದೆಯಲ್ಲ, ಆ ಒಂದು ಅನುಮಾನಕ್ಕೆ ಕಾರಣ ಏನು? ಯಾಕಂತ ಹೇಳಿದ್ರೆ ಆ ಗೆಲುವನ್ನ ಪಡೆದ ನಂತರ ಯಡಿಯೂರಪ್ಪ ಅವರು ಬಲಿಷ್ಠರಾದ್ರು ಅಂತ ಮಾತಿತ್ತು, ಆದ್ರೆ ಯಾಕೋ ಹಂಗಿಲ್ವಲ್ಲ, ನನಗೆ ಇಲ್ಲಿ ರಾಜ್ಯದ ಮಟ್ಟಿಗೆ
ಎರಡು ಉಪಚುನಾವಣೆಗಳು ದೊಡ್ಡ ವಿಚಾರ ಅನ್ನುವಂತಹ ಅಂತ ಮೇಲ್ನೋಟಕ್ಕೆ ನಮಗೆ ಬಿಂಬಿತ ಆಗಿತ್ತು. ಹೌದು, ಅದರಲ್ಲೂ ಅವರ ಮಗ ಅದರ ಜವಾಬ್ದಾರಿಯನ್ನು ಹೊತ್ತಿದ್ರು ಅನ್ನೋ ಕಾರಣಕ್ಕೆ ಹೌದು, ಅದು ದೊಡ್ಡ ವಿಚಾರವಾಗಿ ಪ್ರಾಜೆಕ್ಟ್ ಆಯ್ತು. ಕರೆಕ್ಟ್. ಆದ್ರೆ ಸಮಗ್ರವಾಗಿ ದೇಶದ ದೃಷ್ಟಿಯಿಂದ ನೋಡಿದಾಗ ಎರಡು ಉಪಚುನಾವಣೆ ಒಂದು ನ್ಯಾಷನಲ್ ಪಾರ್ಟಿ ಯಾವ ಲೆಕ್ಕ ರಾಘವ್? ಹೌದು, ಎರಡು ವಿಧಾನಸಭೆಯ ಉಪಚುನಾವಣೆ, ಬಿಹಾರನ್ ಗೆದ್ದವರಿಗೆ, ಗುಜರಾತ್ ಗೆದ್ದವರಿಗೆ, ಇನ್ನೆಲ್ಲ ಬಾಂಬೆನಲ್ಲಿ ಫೈಟ್ ಮಾಡಿದವರಿಗೆ, ಮಧ್ಯಪ್ರದೇಶದಲ್ಲಿ ಗೌರ್ಮೆಂಟ್ ಕೆಡವುದವರಿಗೆ ಯಾವ ಲೆಕ್ಕ? ಅಂದ್ರೆ ಅಷ್ಟು ಕೌಂಟ್ ಆಗಲ್ಲ ಅಂತೀರಿ ಅದು? ಆಮೇಲೆ ಅಷ್ಟು ದೊಡ್ಡ ವಿಚಾರವಾಗಿ ಕೌಂಟ್ ಆಗಲ್ಲ. ಒಂದು ಎರಡನೇದು, ಯಾರು ಒಪ್ಪಲಿ ಬಿಡ್ಲಿ ಒಂದು ಹಾರ್ಡ್ ರಿಯಾಲಿಟಿ ನಾವು ಒಪ್ಕೊಳ್ಳೇಬೇಕು. ಒಂದು ವಯಸ್ಸಿನ ಕಾರಣಕ್ಕೆ ಯಡಿಯೂರಪ್ಪ ಅವರು ಕ್ರಮೇಣ ರಾಜಕೀಯವಾಗಿ ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಅದು ಒಪ್ಕೊಳ್ಳೇಬೇಕು. ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಇಟ್ಕೊಂಡು ಚುನಾವಣೆನ ಎದುರಿಸಕ್ ಆಗೋದಿಲ್ಲ. ಆದ್ರಿಂದ ಆಲ್ಟರ್ನೇಟಿವ್ ಲೀಡರ್ಶಿಪ್ ಈಗ ಬೆಳಿಲೇಬೇಕು. ಈಗ ಅನಿವಾರ್ಯವಾಗಿ ಆಲ್ಟರ್ನೇಟಿವ್ ಲೀಡರ್ಶಿಪ್ ರೇಸ್ ನಲ್ಲಿ ಯಾರಿದ್ದಾರೆ ಅಂತ ಅನ್ಸುತ್ತೆ ತಮಗೆ? ಈಗ ಆಲ್ಟರ್ನೇಟಿವ್ ಅಂತ ಹೇಳಿದ ತಕ್ಷಣ ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪ ಅವ್ರನ್ನ ಬಿಟ್ಟು ಊಹೆ ಮಾಡ್ಕೊಂಡಿದ್ದೇ ಇಲ್ಲ. ರೇಸ್ ಅಲ್ಲಿ ತುಂಬಾ ಜನ ಇದ್ದಾರೆ. ರೇಸ್ ಅಲ್ಲಿ ಅಶೋಕ್ ಅವರು ಇದ್ದಾರೆ. ಅಶೋಕ್ ಅವರು ಅವರಿಗೆ ಯಡಿಯೂರಪ್ಪ ಅವರಿಗೆ ಹತ್ತಿರವಾಗಿದ್ದಾರೆ. ಒಂದ್ ಕಡೆ ಮತ್ತೊಬ್ಬ ಲಿಂಗಾಯತ ಲೀಡರ್ಗೆ ಬೆಳೆಸಿದ್ರೆ ಎಲ್ಲಿ ತಮ್ಮ ಮಗನಿಗೆ ಬೆಳವಣಿಗೆ ಅಡಚಣೆ ಆಗುತ್ತೋ, ಹೀಗಾಗಿ ಒಬ್ಬ ಒಕ್ಕಲಿಗ ಲೀಡರ್ ಬೆಳೆಸಿದ್ರೆ ಇನ್ನೊಂದ್ ಕಡೆ ಲಿಂಗಾಯತ ನಾಯಕ ನನ್ನ ಮಗ ಬೆಳಿಬಹುದು ಅನ್ನೋ ಲೆಕ್ಕಾಚಾರ ಅವ್ರ ಮನಸ್ಸಲ್ಲಿ ಇದ್ರು ಇರ್ಬೋದು. ಹಿರಿಯ ನಾಯಕರು ಎಲ್ಲ ಇದ್ದಾರೆ. ಬಟ್ ನಾನು ಅವಾಗೆ ಸಂತೋಷ್ ಅವರ ಪ್ರಸ್ತಾಪವನ್ನ ಮಾಡಿದೆ. ಸರ್ಪ್ರೈಸ್ ಕೊಡೋದ್ರಲ್ಲಿ ಮತ್ತು ಬೇರು ಮಟ್ಟದಲ್ಲಿ ಪಕ್ಷದ ಫಿಲಾಸಫಿನ ಎತ್ತಿರೋ ನಿಟ್ಟಿನಲ್ಲಿ ಮತ್ತು ಪಕ್ಷವನ್ನು ಬೆಳೆಸೋ ನಿಟ್ಟಿನಲ್ಲಿ ಸರ್ಪ್ರೈಸ್ ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು. ಮತ್ತೆ ಹೀಗಾಗಿ ಅವರು ಈಗ ಪಕ್ಷ ಮತ್ತು ಸರ್ಕಾರ ಎರಡು ಅವ್ರ ಹಿಡಿತಲ್ಲಿದೆ. ಹೀಗಾಗಿ ರಾಜ್ಯ ರಾಜಕಾರಣಕ್ಕೆ ಅವ್ರು ಕೊಡುವ ವ್ಯಾಕ್ಸಿನ್ ಯಾವುದು, ಚುಚ್ಚುಮದ್ದು ಯಾವುದು? ಬಿಜೆಪಿಯ ಆಂತರಿಕ ವಿದ್ಯಮಾನಕ್ಕೆ ಅವ್ರು ಕೊಡುವ ಚುಚ್ಚುಮದ್ದು ಸಂತೋಷ. ಸಮೀಲ ಸರ್, ನೀವು ಒಂದ್ ಒಳ್ಳೆ ಪಾಯಿಂಟ್ ನ ರೈಸ್ ಮಾಡಿದ್ರಿ. ಇಲ್ಲಿ ರಾಜ್ಯ ರಾಜಕಾರಣ ಅಂತ ಬಂದಾಗ, ಎರಡು ಉಪಚುನಾವಣೆಗಳಂತ ಬಂದಾಗ ಹೈಕಮಾಂಡ್ ನೋಡುವ ದೃಷ್ಟಿಕೋನವೇ ಬೇರೆ ಆಗುತ್ತೆ. ಅದಕ್ಕೆ ರಾಷ್ಟ್ರ ರಾಜಕಾರಣ ಅದರ ಕಾರ್ಯವ್ಯಾಪ್ತಿ ಬೇರೆ ಇರುತ್ತೆ, ಸ್ವಲ್ಪ ವಿಶಾಲ ದೃಷ್ಟಿಕೋನದಲ್ಲಿ ನೋಡ್ತಾರೆ. ಆದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ಯಡಿಯೂರಪ್ಪ ಅನ್ನುವ ಒಂದು ಮಾತಿದೆ. ಆದ್ರೆ ಬೇರೆ ರಾಜ್ಯಗಳಲ್ಲಿ ಆ ಸನ್ನಿವೇಶ ಇಲ್ಲದೆ ಇರಬಹುದು. ಅಲ್ಲಿ ಭಾರತೀಯ ಜನತಾ ಪಕ್ಷ ಹೆಸರಿನಿಂದ ಬೇರೆ ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಹೆಸರಿರಬಹುದು. ಆದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪ ಅವರಿಂದ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ವರ್ಚಸ್ಸಿದೆ ಅನ್ನೋದನ್ನ ನೀವು ಒಪ್ಕೊಳ್ತೀರಾ? 100%, 100% ಭಾಗ. ಇಲ್ಲಿ ಒಳ್ಳೆ ಪ್ರಶ್ನೆ ಇದು. ಇಲ್ಲಿ ಒಂದು ವಿಚಾರನ ಸ್ಪೆಸಿಫಿಕ್ ಅನ್ನ ನೋಟ್ ಮಾಡೋದಕ್ಕೆ ಬಯಸ್ತೇನೆ. ಒಂದು, ವೀರಶೈವರ ಅಭಿವೃದ್ಧಿ ಮಂಡಳಿಯನ್ನ ಅವರು ಸ್ಥಾಪನೆ ಮಾಡಿದ್ರು. ಮೇಲ್ನೋಟಕ್ಕೆ ಏನ್ ಚರ್ಚೆ ಆಗ್ತಿದೆ, ಅಭಿವೃದ್ಧಿ ಮಂಡಳಿ ಬೇಕಾಗಿತ್ತ ಒಂದ್ ಜಾತಿಗೆ, ಹಾಗಿದ್ದಾನೆ ಒಕ್ಕಲಿಗರಿಗೆ ಒಂದು ಅಭಿವೃದ್ಧಿ ಮಂಡಳಿ, ದೇವಾಂಗದವರಿಗೆ ಒಂದು, ಕುರುಬರಿಗೆ ಒಂದು ಅಂತ ಈ ತರದ್ದೆಲ್ಲ ಚರ್ಚೆ ನಡೆದಿದೆ. ಬಟ್ ಇಲ್ಲಿ ಅಷ್ಟಾಗಿ ಗಮನಿಸದೇ ಇರುವಂತಹ, ಚರ್ಚಿಸಬೇಕಾಗಿರುವಂತಹ ದೊಡ್ಡ ಪಾಯಿಂಟ್ ಏನು ಅಂತಂದ್ರೆ, ಬದಲಾದ ರಾಜಕೀಯ ಸಂದರ್ಭದಲ್ಲಿ ಪರಿಸ್ಥಿತಿಗಳು ಒಂದು ವೇಳೆ ಉಲ್ಟಾ ಹೊಡೆದ್ರೆ, ಕುಮಾರಸ್ವಾಮಿ ಅವ್ರ ಜೊತೆಗೆ ಅವ್ರ ಹತ್ರ ಹೋಗ್ತಿರೋ ವಿಚಾರಗಳು, ಕೆಲವು ಕಡೆ ಬಿಜೆಪಿ ಜೆಡಿಎಸ್ ಕೊಯಲೇಷನ್ ಮಾಡ್ಕೊಂಡು ಲೋಕಲ್ ಬಾಡೀಸ್ ಅಲ್ಲಿ ಕೊಯಲೇಷನ್ ಮಾಡ್ಕೊಂಡಿರೋ ವಿಚಾರ ಇರ್ಬೋದು. ನಾನು ಈ ನಿಗಮ ಮಂಡಳಿಯನ್ನ ಏನಂತ ಹೇಳ್ತೀನಿ ಅಂತಂದ್ರೆ, ತನ್ನ ಪರವಾಗಿ ವೀರಶೈವರನ್ನ ಕನ್ಸಾಲಿಡೇಟ್ ಮಾಡ್ಕೊಂಡು ತಾನೊಬ್ಬ ಇನ್ನಷ್ಟು ಬಲಿಷ್ಠ ಅಂತ ತೋರಿಸ್ಕೊಳ್ಳೋದಕ್ಕೆ ಈ ನಿಗಮ ಮಂಡಳಿ ಯಾಕೆ ಮಾಡಿರಬಾರ್ದು? ಈಗ ವೀರಶೈವರ ಬಗ್ಗೆ ಚರ್ಚೆ ಶುರುವಾಗಿದ್ದೆ. ಬೇಕು ಅಂತ ಕೆಲವರು ಹೇಳ್ತಾರೆ, ಇಲ್ಲ ದುಡ್ಡು ಬೇಕು ಅಂತ ಕೇಳ್ತಾರೆ, ದುಡ್ಡು ಜಾಸ್ತಿ ಬೇಕು ಅಂತ ಕೇಳ್ತಾರೆ, ಕೆಲವರು ರಿಸರ್ವೇಶನ್ ಬೇಕು ಅಂತ ಕೇಳ್ತಾರೆ. ಅಂದ್ರೆ ಆ ಸಮುದಾಯದಲ್ಲಿ ಇದೀಗ ಮತ್ತೆ ಜಾತಿ ಪ್ರಜ್ಞೆಯನ್ನ ಕೆಳಿಸಿದ್ದಾರೆ. ಅಂದ್ರೆ ಆ ಸಮುದಾಯದ ಜಾತಿ ಪ್ರಜ್ಞೆ ಕೆಳಿಸುವ ಮೂಲಕ ಇಡೀ ಸಮುದಾಯನ ತನ್ನ ಬೆನ್ನಿಗೆ ಕಟ್ಟಿಕೊಂಡು ಅವನೊಬ್ಬ ಕನ್ಸಲ್ಟೇಟ್ ಮಾಡ್ಕೊಂಡು ಸಮುದಾಯದ ಶಕ್ತಿ, ಮಠಾಧಿಪತಿಗಳ ಶಕ್ತಿನೆಲ್ಲ ತನ್ನ ಜೊತೆಗಿಟ್ಕೊಂಡು ನಾನು ಒಬ್ಬ ಮತ್ತೆ ಬಲಿಷ್ಠ ನಾಯಕನಾಗಿ ಹೊರ ಹೊಮ್ತಾ ಇದ್ದೀನಿ, ಚುನಾವಣೆಯಲ್ಲಿ ಕೂಡ ಗೆದ್ದಿದ್ದೀನಿ ಅನ್ನೋ ಸಿಗ್ನಲ್ ರವಾನೆ ಮಾಡೋದಕ್ಕೆ, ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಯಾಕೆ ಈ ಮಂಡಳಿನ ಅವ್ರು ಮಾಡಿರಬಾರ್ದು? ಓಕೆ, ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಓಕೆ, ಫೈನ್ ಸರ್. ಈಗ ಇದೆಲ್ಲದರ ಜೊತೆಗೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬರೋದಾದ್ರೆ, ಬೆಳಗಾವಿ ಅಂತ ಹೇಳಿದಾಗ ಅಲ್ಲಿ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಗಳು ಬಹಳಷ್ಟಿದಾವೆ. ತಮಗೆ ಗೊತ್ತಿದೆ, ಜಾರಕಿಹೊಳಿ ಫ್ಯಾಮಿಲಿ ಇರ್ಬೋದು, ಹುಕ್ಕೇರಿ ಫ್ಯಾಮಿಲಿ ಇರ್ಬೋದು, ಕತ್ತಿ ಫ್ಯಾಮಿಲಿ ಇರ್ಬೋದು, ಹೆಬ್ಬಾಳ್ಕರ್ ಫ್ಯಾಮಿಲಿ ಇರ್ಬೋದು, ಒಂದು DCC ಬ್ಯಾಂಕ್ ಇಂದ ಹಿಡಿದು ಗ್ರಾಮ ಪಂಚಾಯತ್ ಚುನಾವಣೆಯಿಂದ ಹಿಡಿದು ಅವ್ರದ್ದೇ ಆದಂತಹ ಒಂದು ಕಬ್ಜಾ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಿರತವಾಗಿರುವಂತಹ ಬೆಳಗಾವಿ ಪಾಲಿಟಿಕ್ಸ್ ರಾಜ್ಯ ರಾಜಕಾರಣದಲ್ಲಿ, ಅದು ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಎಲ್ಲದಕ್ಕೂ ಕೂಡ ಒಂದು ದೊಡ್ಡ ಯಾವ ಆಶ್ಚರ್ಯ ಇಲ್ಲ ಅಂತ ಅನ್ಸುತ್ತೆ. ಹೌದು, ಎಸ್. ಹೀಗಾಗಿ ಇದು ಮುಂದಿನ ಬೆಳವಣಿಗೆಗಳಿಗೆ ಬೆಳಗಾವಿ ಪಾಲಿಟಿಕ್ಸ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಅವರು ಇರಬಹುದು, ಈ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ಅದು ಪ್ಲಸ್ ಪಾಯಿಂಟ್ ಆಗ್ಬೋದು ಅಥವಾ ಮೈನಸ್ ಪಾಯಿಂಟ್ ಆಗ್ಬೋದು ಅನ್ನೋದನ್ನ ಏನಾದ್ರೂ ಈ ಸಂದರ್ಭದಲ್ಲಿ ಅನಲೈಸ್ ಮಾಡಬಹುದಾ?
ಬೆಳಗಾವಿಯ ರಾಜಕಾರಣ ಬಿಜೆಪಿ ವಿಚಾರದಲ್ಲಿ ಓವರ್ಲೋಡ್ ಆಗಿದೆ. ಹಾ, ಎಷ್ಟು ಜನ ಮಂತ್ರಿಗಳು ಬೆಳಗಾವಿನಲ್ಲಿ, ಜೊಲ್ಲೆ ಅವರು ಹೌದು. ಈ ಕಡೆ ಉಪಮುಖ್ಯಮಂತ್ರಿ, ಈ ಕಡೆ Correct. ಜಾರಕಿಹೊಳಿ, ಆಮೇಲೆ ಈ ಕತ್ತಿ ಅವ್ರನ್ನ ತಗೊಂಡ್ರೆ ಕತ್ತಿ ಅವರು, ಹೌದು. ಸೌದಿ ಅವರು, ಹೌದು. ಆಮೇಲೆ ಇದಲ್ದಲ್ಲೇ ಪೊಲಿಟಿಕಲ್ ಇದು ನವದೆಹಲಿ ಇನ್ಚಾರ್ಜ್, ನವದೆಹಲಿ ಉಸ್ತುವಾರಿ ಇದಾರಲ್ಲ ಕರ್ನಾಟಕದ ರಾಯಭಾರಿ, ಅವರು ಕೂಡ ಬೆಳಗಾವಿಯವರೇ. ಆಮೇಲೆ ಹೀಗೆ ಬೇಕಾದಷ್ಟು ಕ್ಯಾಬಿನೆಟ್ ಮತ್ತೆ ಬಿಜೆಪಿಯ ಅಧಿಕಾರ ರಾಜಕಾರಣ ಬೆಳಗಾವಿಯಿಂದ ಓವರ್ಲೋಡ್ ಆಗಿದೆ. ಬೆಳಗಾವಿ ರೆಪ್ರೆಸೆಂಟೇಷನ್ ಓವರ್ಲೋಡ್ ಆಗಿದೆ. ಹೀಗಾಗಿ ಏನಾದ್ರೂ ಸಂಪುಟಕ್ಕೆ ಸರ್ಜರಿ ಮಾಡುವಂತಹ ಪ್ರಮೇಯ ಏನಾದ್ರೂ ಬಂದ್ರೆ ಅದು ದೊಡ್ಡ ಪ್ರಮಾಣದ ಸರ್ಜರಿ ಆಗ್ಬೇಕಾಗಿರೋದು ಬೆಳಗಾವಿನಲ್ಲೇ ಅಂತ ಅನ್ಸುತ್ತೆ. ಓಕೆ. ಆದ್ರಿಂದ ಈಗ ಸೌದಿಯವರನ್ನ ಯಾಕೆ ಉಪಮುಖ್ಯಮಂತ್ರಿ ಮಾಡಿದ್ರು, ಹಾ, ಇದು ಮುಖ್ಯವಾದಂತಹ ವಿಚಾರ. ಉಪಮುಖ್ಯಮಂತ್ರಿ ಮಾಡಿದ್ದೇನು, ಅವ್ರಿಗೆ ಕೊಟ್ಟ ಟಾರ್ಗೆಟ್ ಏನು, ಟಾಸ್ಕ್ ಏನು, ಅದು ಈಡೇರ್ತಾ. ಹೀಗಾಗಿ ಸೌದಿಯವರು ಉಪಮುಖ್ಯಮಂತ್ರಿ ಆದ್ರು, ಒಬ್ಬ ಪ್ಯಾನಲ್ ಲಿಂಗಾಯತ ಲೀಡರ್ ಆಗಿ ಬೆಳೀತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು. ಕಲ್ಯಾಣ ಕರ್ನಾಟಕದ ದೊಡ್ಡ ನಾಯಕರಾಗ್ತಾರೆ ಅನ್ನೋ ಕಾರಣಕ್ಕೆ ಸೋತವ್ರನ್ನ ಕರ್ಕೊಂಡ್ಬಂದು DCM ಮಾಡಿದ್ರು. ಆದ್ರೆ ಪೋರ್ಟ್ಫೋಲಿಯೋನು ಕೊಟ್ಟರು, ಆದ್ರೆ ಏನೂ ಆಗಿದೆ ಸರ್. ಕರೆಕ್ಟ್. ಈಗ ಈ ಫ್ಯಾಮಿಲಿ ಪಾಲಿಟಿಕ್ಸ್ ಯಾಕೆ ಇಲ್ಲಿ ನಾನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರೆ, ಸವದಿ ಅವರಿಗೆ ಅಲ್ಲಿ ಮನ್ನಣೆ ಸಿಕ್ಕಿರುವಾಗ ನನಗೆ ಸಿಕ್ಕಿಲ್ಲ, ನಾನು ಉಪಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಒಂದು ಹಂತದಲ್ಲಿ ಪೋರ್ಟ್ರೇ ಆಗ್ತಾ ಇದ್ದಾರೆ. ಅದು ಇಲ್ಲಿ ಪ್ರಮುಖ ಕಾರಣ ಆಗಿರಬಹುದಾ? ಅದೇ ನಾನು ಅಲ್ಲಿಗೆ ಬಂದೆ. ಹೀಗಾಗಿ ಸರ್ಜರಿ ಏನಾದ್ರು ನಡೆದ್ರೆ ಅದು ಸೌದಿ ಮೇಲೆ ಅರ್ಧಚಂದ್ರ ಪ್ರಯೋಗ ಆದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕೆಂದ್ರೆ ಒಬ್ಬ ಮಂತ್ರಿಯಾಗಿಯೂ ಕೂಡ ಫೇಲ್ಯೂರ್ ಆಗಿದ್ದಾರೆ ಅವರು. ಆಮೇಲೆ ಅತಿವೃಷ್ಟಿ ತರದ ವಿಚಾರಗಳು ಬಂದಾಗ ಆ ಜಾಗಗಳಿಗೆ ಹೋದ್ರೆ ಉಸ್ತುವಾರಿ ಮಂತ್ರಿಯಾಗಿಯೂ ಫೇಲ್ಯೂರ್ ಆಗಿದ್ದಾರೆ. ಇದ್ರ ಜೊತೆಗೆ CP ಯೋಗೇಶ್ವರ್ ಅವ್ರ ಹೆಸರು ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಅವರ ಪರವಾಗಿ ಇವರು ಬ್ಯಾಟ್ ಬೀಸ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರ ಜೊತೆಗೆ ಬಂದಂತವ್ರಿಗೆ ಏನಾದ್ರೂ ಇಲ್ಲಿ ಕೊಕ್ ಆಗಬಹುದಾ ಅನ್ನೋ ಒಂದು ಸಣ್ಣ ಪ್ರಶ್ನೆ ಚುಟುಕಾಗಿ ಸಮೀಲ್ ಅವರು. ಸದ್ಯಕ್ಕೆ ಅಂತ ಇದಕ್ಕೇನು ಹೋಗಲ್ಲ. ಯಾಕೆ ಅಂತಂದ್ರೆ ಎಲ್ಲ ಮಿನಿಸ್ಟರ್ ಒಂದೊಂದು ವರ್ಷ ಆಗ್ತಾ ಬರ್ದಿದೆ ಅಷ್ಟೇನೆ. ಇರೋ 7-8 ತಿಂಗಳು ಕೋವಿಡ್ ಇದೆ. ಹೌದು. ಆ ಕೋವಿಡ್ ಟೈಮಲ್ಲಿ ಅವರಿಗೆ ಕೆಲಸ ಮಾಡೋಕ್ಕೂ ಕೂಡ ಆಗಿಲ್ಲ ಮಂತ್ರಿಗಳಿಗೆ. ಸೊ ಹಿಂಗಾಗಿ ನೀವು ಪರ್ಫಾರ್ಮ್ ಮಾಡಿಲ್ಲ, ಪರ್ಫಾರ್ಮೆನ್ಸ್ ಎಲ್ಲಿದೆ ಅಂತ ಕೇಳೋದಕ್ಕೂ ಕೂಡ ಆಗಲ್ಲ ಅವರಿಗೆ. ಅವ್ರ ಹೊಣೆಗಾರಿಕೆನ ನೀವು ಫೇಲ್ಯೂರ್ ಆಗಿದ್ದೀರಾ ಅಂತ ಹೇಳೋಕ್ಕೂ ಕೂಡ ಆಗಿಲ್ಲ. ಅವರಿಗೆ ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿಲ್ಲ, ಪೋರ್ಟ್ಫೋಲಿಯೋಗೆ ಹಣ ಕೊಟ್ಟಿಲ್ಲ, ಬಜೆಟ್ ಇಲ್ಲ, ದುಡ್ಡು ಇಲ್ಲ. ಹಿಂಗಾಗಿ ಈಗ ನೀವು ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅಂತ ಕೂಡ ಅವ್ರಿಗೆ ಹೇಳಕ್ ಆಗಿಲ್ಲ, ಬ್ಲೇಮ್ ಮಾಡಕ್ಕಾಗಲ್ಲ. ಗಾಟ್ ಇಟ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಸಮೀಲ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಅಭಿಪ್ರಾಯ ಮತ್ತು ವಿಶ್ಲೇಷಣೆಯನ್ನ ನೀಡಿದ್ದಕ್ಕಾಗಿ. ಸ್ನೇಹಿತರೆ, ರಾಜಕಾರಣ ಅಂತ ಹೇಳಿದ್ರೆ ಹಲವು ಮಜಲುಗಳನ್ನ, ಯಾವ ಕಾರಣಕ್ಕೆ ಮೀನಿನ ಹೆಜ್ಜೆಯನ್ನ ಗುರುತಿಡಿಬಹುದು, ಆದರೆ ಈ ರಾಜಕಾರಣದ ಆಯಾಮಗಳನ್ನ ಅಥವಾ ಅದು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಯಾವಾಗ ಏನಾಗುತ್ತೆ ಅನ್ನೋದನ್ನ ಅಳಿಲಿಕ್ಕೆ ಕಷ್ಟ ಅನ್ನೋದಕ್ಕೆ ಸದ್ಯದ ಬೆಳವಣಿಗೆಗಳು ಅಥವಾ ರಾಜಕಾರಣ ಪ್ರಮುಖವಾಗಿ ಸಾಕ್ಷಿ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಸ್ನೇಹಿತರೆ, ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಸ್, ಆಂತರಿಕ ಯುದ್ಧ ಬಹಿರಂಗವಾಗಿ ಹೇಗೆ ಬೇಕಾಗೆ ಆಗಲ್ಲ. ಅಲ್ಲಿ ಮೇಲ್ನೋಟಕ್ಕೆ ಅವರು ಯಾವ ರೀತಿ ಪೋರ್ಟ್ರೇ ಮಾಡಬೇಕು, ಮಾಧ್ಯಮಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು, ಅದರಲ್ಲಿ ನಿಷ್ಣಾತರು ಇರ್ತಾರೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು. ಆದರೆ ಅವರ ಆಂತರಿಕ ಯುದ್ಧ ಬಹಿರಂಗವಾಗಿ ಮುಂದೆ ದೊಡ್ಡ ರಂಪಾಟಕ್ಕೆ ಕಾರಣ ಆಗಬಾರ್ದು, ಅದು ಸರ್ಕಾರದ ಮೇಲೆ ದುಷ್ಪರಿಣಾಮ ಬೀರಬಾರ್ದು, ಜನರ ಹಿತ ಕಾಯುವ ನಿಟ್ಟಿನಲ್ಲಿ, ಪ್ರಜೆಗಳನ್ನು ಹಿತ ಕಾಯುವ ನಿಟ್ಟಿನಲ್ಲಿ ಅದು ದುಷ್ಪರಿಣಾಮ ಆಗಲೇಬಾರ್ದು ಅನ್ನುವ ಆಶಯ TV5 ವತಿಯದ್ದು. ಹೀಗಾಗಿ ಆ ನಿಟ್ಟಿನಲ್ಲಿ ನಾವು ಅನಾಲಿಸಿಸ್ನ ಇವತ್ತು ಮಾಡ್ತಾ ಇದ್ದೇವೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ವಿಶ್ಲೇಷಣೆಯನ್ನು ನೀಡ್ತಾರೆ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅಶೋಕ್ ಗೌಡ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು ಅಥವಾ ಯಾವುದೇ ಸೆಕ್ಟರ್ ಇರ್ಬೋದು, ಮನುಷ್ಯರು ಅಂತ ಹೇಳಿದ ಮೇಲೆ ಅಲ್ಲಿ ಅಭಿಪ್ರಾಯ, ಭಿನ್ನಾಭಿಪ್ರಾಯ, ಆಂತರಿಕ ಇದ್ದೇ ಇರುತ್ತೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ ಒಂದು ಯಾವುದೇ ಆಡಳಿತ ಪಕ್ಷದಲ್ಲಿ ಭಿನ್ನಮತ ಅಥವಾ ಆಂತರಿಕ ಯುದ್ಧ ನಡೀತಾ ಇದೆ ಅಂತ ಹೇಳಿದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕೇನೋ ಅಂತ ಅನಿಸುತ್ತೆ. ಸದ್ಯಕ್ಕೆ ರಮೇಶ್ ಜಾರಕಿಹೊಳಿ ಅವರು ಪವರ್ ಸೆಂಟರ್ ಆಗ್ತಾ ಇದ್ದಾರೆ ಭಾರತೀಯ ಜನತಾ ಪಕ್ಷದಲ್ಲಿ, ಅದು ವಲಸಿಗರಾಗಿ ಹೋಗಿ ಆ ಒಂದು ಚಾಪನ್ನ ಮೂಡಿಸ್ತಾ ಇದ್ದಾರೆ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತ ಮಾಹಿತಿ. ಡು ಯು ಅಗ್ರಿ ವಿತ್ ದಿಸ್? ನಿಜಾನೇ. ಅದು ಆಕ್ಚುಲಿ ಏನಾಗ್ತದೆ, ಅವ್ರು ಎಲ್ಲೋ ಒಂದ್ ಕಡೆ ಈಗ ಅವರ ಒಂದು ಬೆಂಬಲಿಗರು ಅಥವಾ ಈ ಸರ್ಕಾರದ ಬರ್ಲಿಕ್ಕೆ ಕಾರಣವಾದಂತಹ CP ಯೋಗೇಶ್ವರ್ ಅವರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥ, ಹೌದು ಸರ್, ಅಥವಾ ಈಗ ಅವ್ರು ಇಂಥವ್ರಿಗೆ ಮಂತ್ರಿ ಸ್ಥಾನ, ವಿಶ್ವನಾಥ್ ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಲೇಬೇಕು ಅನ್ನೋದು, ಇದೆಲ್ಲ ಏನಾಗ್ತದೆ, ಅವ್ರು ಆಕ್ಚುಲಿ ಚುನಾವಣೆ ಸೋತಿದ್ದಾರೆ ವಿಶ್ವನಾಥ್ ಅವರು, MLC ನೂ ಆಗಿದ್ದಾರೆ. ಕರೆಕ್ಟ್. ಅವಕಾಶಗಳ ಮೇಲೆ ಅವಕಾಶಗಳು
ಈಗ ಸಮ್ಮಿಶ್ರ ಸರ್ಕಾರ ಅಂತ ತೆಗೆದುಕೊಂಡ್ರು ಸಹ ಅವಕಾಶಗಳ ಮೇಲೆ ಅವಕಾಶಗಳು ಈ 17 ಜನಕ್ಕೆ ಕೊಟ್ಟು ಮಿಕ್ಕಿದಂತಹ ಮೂಲ ಬಿಜೆಪಿಗರು ಮತ್ತು ಕಾರ್ಯಕರ್ತರುಗಳನ್ನ ಬಿಟ್ಟು ಹೋಗ್ತಕ್ಕಂತಹ ವಿಚಾರ ಏನಿದೆ ಇದು ಮುಂದಿನ ದಿನಗಳಲ್ಲಿ ಬಿಸಿ ತುಪ್ಪ ಆಗುತ್ತೆ ಬಿಜೆಪಿಗೆ. ಅಂದ್ರೆ ಇದು ಒಂದ್ ರೀತಿ ಮೈತ್ರಿ ಸರ್ಕಾರ ಅನ್ನುವ ಶೇಪ್ ನ ಪಡೆದುಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯ ಇಲ್ಲ ಅನ್ಸುತ್ತೆ, ಇದೇ ರೀತಿಯಾದಂತ ಯುದ್ಧ ಮುಂದುವರೆದ್ರೆ ಆಂತರಿಕವಾಗಿ. ಅಶೋಕ್ ಗೌಡ ಅವರೇ, ಹೌದು ನಿಜಾನೇ. ಈಗಾಗ್ಲೇ ಏನಾಗ್ತಿದೆ, ಅನೇಕ ಜನ ಕಾರ್ಯಕರ್ತರಿಗೆ ಸರ್ಕಾರದ ಮೇಲೆ ತ್ರಾಸ್ ಬಂದಿರತಕ್ಕಂತಹದ್ದು. ನಿಷ್ಠಾವಂತ ಕಾರ್ಯಕರ್ತರು ಯಾರ್ಯಾರು ಬಿಜೆಪಿನಲ್ಲಿ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ ಬಂತಿದ್ದಾರೆ, 30 ವರ್ಷಗಳಿಂದ 40 ವರ್ಷಗಳಿಂದ ದುಡ್ಕೊಂಡ್ ಬರ್ತಿದ್ದಾರೆ, ಅಂತವ್ರಿಗೆ ಎಲ್ಲೋ ಒಂದ್ ಕಡೆ ತುಂಬಾ ಬೇಸರ ಆಗ್ಬಿಟ್ಟಿದೆ. ಏನಪ್ಪಾ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು. ಜನಸಂಕಾಲದಿಂದಾನು ಇರತಕ್ಕಂಥವ್ರು ಬಿಜೆಪಿನಲ್ಲಿ ಇದ್ದಾರೆ ಇವತ್ತೂ ಸಹ. ಅಂತವರು ಸಹ ಇವತ್ತೆಲ್ಲೋ ಒಂದ್ ಕಡೆ ಬಿಜೆಪಿಯ ನಡವಳಿಕೆಗಳನ್ನ ನೋಡಿ ಮನಸ್ಸಿಗೆ ತುಂಬಾ ಬೇಸರ ಮಾಡ್ಕೊಳ್ತಿದ್ದಾರೆ. ಅದಕ್ಕೆ ಕಾರಣವಾಗಿರತಕ್ಕಂತಹದ್ದು ಈ ವಲಸಿಗರು ಅಂತ ಹೇಳೋದಕ್ಕಿಂತ ಈ 17 ಜನ ಶಾಸಕರು ಮತ್ತು ಅವರ ಬೆಂಬಲಿಗರು. ಅವ್ರದ್ದು ಈಗ ಮುಂಚೆ ರೆಡ್ಡಿ ಸರ್ಕಾರ ನಡೀತಾ ಇತ್ತು, ಬಿಜೆಪಿ ಬಂದಾಗ ಜನಾರ್ದನ್ ರೆಡ್ಡಿ ಅವರು ಸರ್ಕಾರ ನಡೆಸ್ತಾ ಇದ್ರು ಅಂತ ಒಂದು ದೊಡ್ಡ ಆಪಾದನೆ. ಇವತ್ತು ಸೋಮಶೇಖರ್ ರೆಡ್ಡಿ ಅವರು ಬಿಜೆಪಿಯ ವಿರೋಧ ನಿಂತಿದ್ದಾರೆ. ಆದ್ರೆ ಹೌದು, ಆವತ್ತು ಕಾಂಗ್ರೆಸ್ ನಲ್ಲಿ ಕೂರಿಸಿಕೊಂಡಿರ್ತಕ್ಕಂತಹ ಎಲ್ಲಾ ನಾಯಕರು, ರಮೇಶ್ ಜಾರಕಿಹೊಳಿ ಅಂತ ನಾಯಕರುಗಳು ಸಹ ಇವತ್ತು ತಮ್ಮ ಒಂದು ರೊಟ್ಟಿನ ಬೇಯಿಸ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಇದು ಏನಾಗ್ತದೆ, ಇದು DK ಶಿವಕುಮಾರ್ ಅವ್ರಿಗೆ ಎದುರು ನಿಂತ್ಕೊಂಡು ನಾನು ರಾಜಕಾರಣ ಮಾಡ್ತೀನಿ ಅಂತ ಒಂದೇ ಕಾರಣಕ್ಕೋಸ್ಕರ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿಗೆ ಬಂದ್ರು. ಈಗ ಅವರು ಯಾರ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ? ಯಡಿಯೂರಪ್ಪನವ್ರ ಮೇಲ, ಸತೀಶ್ ಜಾರಕಿಹೊಳಿ ಅವ್ರ ಮೇಲ, ಅಥವಾ DK ಶಿವಕುಮಾರ್ ಅವ್ರ ಮೇಲ, ಅಥವಾ ಬೆಳಗಾವಿಯಲ್ಲಿ ಅವರ ಒಂದು ಪ್ರಾಬಲ್ಯತೆನ ಬೆಳೆಸ್ಕೊಳ್ಬೇಕು ಅನ್ನೋದಕ್ಕ ಅವರ ಹೇಳಿಕೆಗಳು ಕೊಟ್ಟಾಗ ಅವರು DK ಶಿವಕುಮಾರ್ ಅವ್ರ ಮೇಲೆ ಹೇಳಿಕೆ ಕೊಟ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಹೇಳಿಕೆ ಕೊಟ್ರು. ಬೆಳಗಾವಿಯಲ್ಲಿ ಅವ್ರಿಗೆ ಅನ್ಯಾಯ ಆಯ್ತು ಅಂತ ಹೇಳಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಈಗ ನೋಡಿದ್ರೆ ಬಿಜೆಪಿಯಲ್ಲಿ ಅವರು CP ಯೋಗೇಶ್ವರ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ವಿಶ್ವನಾಥ್ ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ. ಆಮೇಲೆ ವಿಶ್ವನಾಥ್ ಅವರಿಗೆ ವಿಶ್ವನಾಥ್ ಅವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ರು ಕೂಡ ಯಾಕೋ ಅದು ಕನೆಕ್ಟ್ ಆಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ, ಬಾಲ್ ಕನೆಕ್ಟ್ ಆಗ್ತಾ ಇಲ್ಲ ಅನಿಸ್ತದೆ. ಯಾಕಂತ ಹೇಳಿದ್ರೆ ಈ ಕಟು ಸತ್ಯವನ್ನ ಒಪ್ಕೊಳ್ಳೇಬೇಕು ಅವರು ಅನ್ನೋ ತರದಲ್ಲಿ ಮಾತನಾಡಿದ್ದಾರೆ. ಅವ್ರಿಗೆ ಸಿಗೋದು ಡೌಟು ಸಚಿವ ಸ್ಥಾನ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೇನಂತಿರ್ತಾವು? ಇಲ್ಲ, ಏನಾಗ್ತದೆ, ಅವ್ರಿಗೂ ಎಲ್ಲೋ ಒಂದ್ ಕಡೆ ಈಗಾಗ್ಲೇ ಹೈಕಮಾಂಡ್ ಅವರು ಅವರ ಮನವರಿಕೆ ಮಾಡ್ಕೊಟ್ಟಿದ್ದಾರೆ. ಏನು ಅಂತಂದ್ರೆ ಈಗ ಅವಕಾಶಗಳ ಮೇಲೆ ಅವಕಾಶಗಳನ್ನ ಮತ್ತೆ 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 ಒಂದೇ ವ್ಯಕ್ತಿಗೆ ಅಥವಾ ಒಂದೇ ಪಂಗಡಕ್ಕೆ ಕೊಡ್ಲಿಕ್ಕೆ ಆಗಲ್ಲ. ಇನ್ಫ್ಯಾಕ್ಟ್ ಆವತ್ತು 17 ಜನ ಏನ್ ರಿಸೈನ್ ಮಾಡಿದ್ರು ಅವ್ರಿಗೆ ಕರೆದಾಗ್ಲೂ ಸಹ ಈಗ ರಮೇಶ್ ಕುಮಟಳ್ಳಿ ಅವರು ಕೊಟ್ಟಿಲ್ಲ ಸಚಿವ ಸ್ಥಾನನ. ಹಾಗೆ ಒಂದು 3-4 ಜನಕ್ಕೆ ಕೈ ಬಿಟ್ಟಿದ್ರೆ ಎಲ್ಲೋ ಒಂದ್ ಕಡೆ ಒಳ್ಳೆ ಮೆಸೇಜ್ ಹೋಗಿರೋದು. ಎಲ್ಲಾರ್ಗೂ ಸಹ ಸಚಿವ ಸ್ಥಾನವನ್ನು ಕೊಡ್ತೀವಿ ಬಿಟ್ಟು ಹೋದ್ರೆ ಈಗ ಇದು ಒಂದು ಹೊಸ ಟ್ರೆಂಡ್ ಆಗ್ಬಿಟ್ಟಿದೆ. ಈಗ ಆಪರೇಷನ್ ಕಮಲ ಅನ್ನತಕ್ಕಂತ ಒಂದು ಟ್ರೆಂಡ್ ಏನಿದೆ, ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಯಾವಾಗ್ಲೂ ಬಿಜೆಪಿ ಸರ್ಕಾರ ಇರ್ತದ್ಯಾ? ಆಮೇಲೆ ಯಾವತ್ತೋ ಒಂದ್ ದಿವಸ ಐ ಹ್ಯಾವ್ ಟು ಕನ್ಕ್ಲೂಡ್. ಕೊನೆಯದಾಗಿ ಇದೆಲ್ಲವೂ ಕೂಡ ಯಡಿಯೂರಪ್ಪ ಅವರ ನಾಯಕತ್ವದ ಮೇಲೆ ಬದಲಾವಣೆ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ ಅಂತೀರಿ ತಾವು? ಹೌದು, ಖಂಡಿತವಾಗ್ಲು ಯಡಿಯೂರಪ್ಪನವರ ನಡೆ ಮತ್ತು ಅವರ ಮಗನ ನಡೆ ಏನಿದೆ, ಎಲ್ಲೋ ಒಂದ್ ಕಡೆ ಜನಗಳು ಎತ್ತಿ ನೋಡತಕ್ಕಂತಹ ವಿಚಾರ ಈಗ ಪ್ರಾರಂಭ ಆಗಿದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ, ನಿಮ್ಮ ಅಭಿಪ್ರಾಯವನ್ನ ವಿಶ್ಲೇಷಣೆಯನ್ನ ನೀಡಿದ್ದಕ್ಕಾಗಿ. ಸ್ನೇಹಿತರೆ, ಒಟ್ನಲ್ಲಿ ಸಮಾಚಾರ ಇಷ್ಟೇ. ರಮೇಶ್ ಜಾರಕಿಹೊಳಿ ಅವರ ಈ ನಡೆ ಇದರ ಹಿಂದಿರುವಂತ ಉದ್ದೇಶ ಏನಾಗಿರ್ಬೋದು? ಯಾವಾಗ್ಲೂ ಅಷ್ಟೇ, ಯಾವುದೋ ಒಂದು ಮಾತನ್ನ ಕೊಟ್ಟು ಕರ್ತ್ಕೊಂಡು ಬರ್ತಾ ಇದ್ದಾರೆ ಒಂದು ಪಕ್ಷಕ್ಕೆ ಅಂತ ಹೇಳಿದಾಗ ಆ ಮಾತು ಸಂಪೂರ್ಣವಾಗಿ ಈಡೇರಿಲ್ಲ. ಅಲ್ಲಿ ಬರೀ ಯಾವುದೋ ಒಂದು ಪೋಸ್ಟ್ ಕೊಡೋದಲ್ಲ, ಬರೀ ಯಾವುದೋ ಒಂದು ಖಾತೆ ಕೊಡೋದಲ್ಲ, ಅವರಿಗೆ ತಕ್ಕದಾದಂಥ ಅವರ ವರ್ಚಸ್ಸನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಇದ್ದಾರಾ ಅನ್ನೋದು ಕೂಡ ಇಲ್ಲಿ ಗಂಭೀರವಾಗಿ ಗಣನೆಗೆ ತೆಗೆದುಕೊಳ್ಬೇಕಾದಂತಹ ವಿಚಾರ. ಈ ಫ್ಯಾಮಿಲಿ ಪಾಲಿಟಿಕ್ಸ್, ಡಿನ್ನರ್ ಪಾಲಿಟಿಕ್ಸ್, ಎಲ್ಲ ಪಾಲಿಟಿಕ್ಸ್ಗಳ ನಡುವೆ ರಾಜ್ಯದ ಜನರ ಹಿತ ಕಾಯುವ ನಿಟ್ಟಿನಲ್ಲಿ ಮುಂದಾಗ್ರಪ್ಪ ಅನ್ನೋದಷ್ಟೇ ನಮ್ಮ ಕಳಕಳಿ ಮತ್ತು ಕಾಳಜಿ ಹಾಗೂ TV5 ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.